ನಮಸ್ಕಾರ ವಿದ್ಯಾರ್ಥಿಗಳೇ, ಗುಡ್ ಈವ್ನಿಂಗ್ ಟು ಎವ್ರಿಬಡಿ. 2023ನೇ ಸಾಲಿನ SSLC ಪರೀಕ್ಷೆಗೆ ಬಾಕಿ ಉಳಿದಿರುವ ದಿನಗಳು ಕೇವಲ 4 ಮಾತ್ರ. ಎಲ್ಲ ಪಾಠ ಭಾಗಗಳನ್ನು ರಿವಿಷನ್ ಮಾಡ್ಕೊಳ್ತಾ ತಯಾರಿಯ ಕೊನೆಯ ಹಂತದಲ್ಲಿದ್ದೇವೆ ನಾವೀಗ. ಜೀವಶಾಸ್ತ್ರದ ಕೆಲವು ಅಧ್ಯಾಯಗಳನ್ನು ಕಳೆದ ವಾರದಲ್ಲಿ ಒಂದು ತರಗತಿಯಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ಜೀವಶಾಸ್ತ್ರದಲ್ಲಿ ಒಟ್ಟು 6 ಅಧ್ಯಾಯಗಳಿವೆ. 6 ಅಧ್ಯಾಯಗಳಲ್ಲಿ ಲೈಫ್ ಪ್ರೋಸೆಸಸ್, ಜೀವನ ಕ್ರಿಯೆಗಳು ಒಂದು ಪಾಠ ಆಲ್ರೆಡಿ ರಿವಿಷನ್ ಮಾಡಿದ್ದೇವೆ. ಎರಡನೇ ಲೆಸನ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ಸಹಭಾಗಿತ್ವ ಮತ್ತು ನಿಯಂತ್ರಣ, ಅದನ್ನು ಒಂದು ಸ್ವಲ್ಪ ಭಾಗವನ್ನು ಆಲ್ರೆಡಿ ನೋಡಿದ್ದೇವೆ. ಇನ್ನೊಂದು ಸಾರಿ ಪ್ರಾರಂಭದಿಂದ ನೋಡ್ತಾ ಇವತ್ತಿನ ತರಗತಿಯಲ್ಲಿ ಉಳಿದೆಲ್ಲ ಬಯಾಲಜಿ ಲೆಸನ್ಗಳ ಜೀವಶಾಸ್ತ್ರ ಅಧ್ಯಾಯಗಳನ್ನು ರಿವಿಷನ್ ಮಾಡಿ ಹಿಂದಿನ ಪರೀಕ್ಷೆಗಳಲ್ಲಿ ಬಂದಂಥ ಇಂಪಾರ್ಟೆಂಟ್ ಪ್ರಶ್ನೆಗಳೇನಿವೆ, ಯಾವ ವಿಧದ ಪ್ರಶ್ನೆಗಳಿವೆ ಅವನ್ನು ಕೂಡ ರಿವಿಷನ್ ಮಾಡುವಂಥ ಪ್ರಯತ್ನ ಮಾಡುವ. ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ಈ ಪಾಠದಲ್ಲಿ ಮುಖ್ಯವಾಗಿ 3 ಕಾನ್ಸೆಪ್ಟ್ಗಳನ್ನು ನೋಡ್ತೇವೆ ನಾವು. ಅನಿಮಲ್ಸ್ ಆ್ಯಂಡ್ ನರ್ವಸ್ ಸಿಸ್ಟಮ್, ದೆನ್ ಕೋಆರ್ಡಿನೇಷನ್ ಇನ್ ಪ್ಲಾಂಟ್ಸ್, ಮತ್ತು ಹಾರ್ಮೋನ್ಸ್ ಇನ್ ಅನಿಮಲ್ಸ್ ಅಂತ. ಸೊ 3 ಭಾಗ ಇದೆ. ಸೊ ಈ 3 ಭಾಗದಲ್ಲಿ ಅನಿಮಲ್ಸ್ ಆ್ಯಂಡ್ ನರ್ವಸ್ ಸಿಸ್ಟಮ್, ಇದರಲ್ಲಿ ಎಷ್ಟು ವಿಚಾರಗಳನ್ನು ಕಳೆದ ತರಗತಿಯಲ್ಲಿ ಚರ್ಚೆ ಮಾಡಿದ್ದೇವೆ. ಒಂದ್ಸರಿ ಹಾಗೆ ನೋಡ್ಕೊಳ್ಳಿ, ಗ್ಲಾನ್ಸ್ ಮಾಡಿ. ನ್ಯೂರಾನ್ ಸ್ಟ್ರಕ್ಚರ್, ನ್ಯೂರಾನ್ ರಚನೆ, ರಿಫ್ಲೆಕ್ಸ್ ಆ್ಯಕ್ಷನ್ ಆ್ಯಂಡ್ ರಿಫ್ಲೆಕ್ಸ್ ಆರ್ಕ್, ಪರಾವರ್ತಿತ ಪ್ರತಿಕ್ರಿಯೆ ಮತ್ತು ಪರಾವರ್ತಿತ ಚಾಪ. ಸೊ ಪರಾವರ್ತಿತ ಚಾಪಕ್ಕೆ ಉದಾಹರಣೆಯಾಗಿ ಯಾವ್ಯಾವ ಉದಾಹರಣೆಗಳು ಬರ್ತವೆ ಮತ್ತು ಆ ಪರಾವರ್ತಿತ ಚಾಪದ ಕ್ರಮಾನುಗತವಾದ ಸರಣಿಯನ್ನು ಹೇಗೆ ನಿರೂಪಿಸುವಂಥದ್ದು, ಹೇಗೆ ಸೀಕ್ವೆನ್ಸ್ ಆಗಿ ಆ ರಿಫ್ಲೆಕ್ಸ್ ಆರ್ಕ್ ಕೆಲಸ ಮಾಡ್ತದೆ ಅನ್ನೋದನ್ನು ನೆನಪು ಮಾಡ್ಕೊಳ್ಳಿ. ದೆನ್ ಹ್ಯೂಮನ್ ಬ್ರೈನ್ ಪಾರ್ಟ್ಸ್ ಆ್ಯಂಡ್ ಫಂಕ್ಷನ್ಸ್, ಹ್ಯೂಮನ್ ಬ್ರೈನ್ ಪಾರ್ಟ್ಸ್ ಆ್ಯಂಡ್ ಫಂಕ್ಷನ್ಸ್, ಹ್ಯೂಮನ್ ಬ್ರೈನ್ ರಚನೆ, 3 ಮಾರ್ಕ್ಸ್ ಡಯಾಗ್ರಾಮ್ ನೆನಪಿನಲ್ಲಿ ಇಟ್ಕೊಳ್ಳಿ, ಇಂಪಾರ್ಟೆಂಟ್ 1. 3 ಮಾರ್ಕಿನ ಚಿತ್ರ, ಮಾನವನ ಮಿದುಳಿನ ಚಿತ್ರ, ಹಾಗೆ ಮಿದುಳಿನ ಭಾಗಗಳು ಮತ್ತು ಅವುಗಳ ಮುಖ್ಯವಾದ ಕಾರ್ಯಗಳು, ಪಾರ್ಟ್ಸ್ ಆಫ್ ದಿ ಬ್ರೈನ್ ಆ್ಯಂಡ್ ದೇರ್ ಫಂಕ್ಷನ್ಸ್. ಸೊ ಆ ಭಾಗಕ್ಕೆ ಬಂದಾಗ ಮುಖ್ಯವಾಗಿ 3 ಭಾಗಗಳನ್ನು ನೀವು ನೆನಪಲ್ಲಿ ಇಟ್ಕೊಂಡಿರಬೇಕು. ಒಂದು ಸೆರೆಬ್ರಮ್, ಮಹಾಮಸ್ತಿಷ್ಕ, ವಿಚ್ ಈಸ್ ಕಾಲ್ಡ್ ಆಸ್ ಥಿಂಕಿಂಗ್ ಪಾರ್ಟ್ ಆಫ್ ದಿ ಬ್ರೈನ್, ಮಿದುಳಿನ ಆಲೋಚನಾ ಶಕ್ತಿಯನ್ನು ಹೊಂದಿರುವಂಥ ಭಾಗ, ಬೇರೆ ಬೇರೆ ಕೇಂದ್ರಗಳನ್ನು ಹೊಂದಿರುವಂಥ ಭಾಗ. ಇಟ್ ಹ್ಯಾಸ್ ಡಿಫರೆಂಟ್ ರೀಜನ್ಸ್ ಟು ಕಲೆಕ್ಟ್ impulses from various parts of the body. Then second important part is the cerebellum, which is called as ಅನುಮಸ್ತಿಷ್ಕ. ಸೊ ಅನುಮಸ್ತಿಷ್ಕ ಇನ್ನೊಂದು ಬಹಳ ಮುಖ್ಯವಾದ ಭಾಗ. ಇದು ದೇಹದ ಸಮತೋಲನವನ್ನು ನಿಯಂತ್ರಿಸತಕ್ಕಂತಹ ಭಾಗ ಅನ್ನುವುದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ದೇಹದ ಭಂಗಿ ಮತ್ತು ಸಮತೋಲನವನ್ನು ಕಾಪಾಡುತ್ತದೆ. ಸೊ ಕೆಲವು ನಿರ್ದಿಷ್ಟವಾದ ಕೆಲಸಗಳನ್ನು ಮಾಡುವಾಗ, ಉದಾಹರಣೆಗೆ ನಾವು ಬಿದ್ದಿರುವಂಥ ಒಂದು ಪೆನ್ಸಿಲನ್ನು ಎತ್ಕೊಳ್ಳುವಾಗ ಅಥವಾ ಸರಳ ರೀತಿಯಲ್ಲಿ ನಡೆಯುವಾಗ, ಇವೆಲ್ಲ ಉದಾಹರಣೆಗಳು ಪಾಠ ಪುಸ್ತಕದಲ್ಲಿವೆ. ಅಂತಹ ಉದಾಹರಣೆಗಳನ್ನೆಲ್ಲ ನೆನಪು ಮಾಡಿಕೊಳ್ಳಿ. ಬೇರೆ ಬೇರೆ ಉದಾಹರಣೆಗಳನ್ನು ಕೂಡ ಕೊಟ್ಟು ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆಗಳಿರ್ತವೆ. ಉದಾಹರಣೆಗಳ ಮೂಲಕ ಆ ಭಾಗದ ಕಾರ್ಯ ಏನು ಅಂತ. ಸೊ ಬೈ ಗಿವಿಂಗ್ ಎಕ್ಸಾಂಪಲ್ಸ್ ದೇ ಕ್ಯಾನ್ ಆಲ್ಸೋ ಆಸ್ಕ್ ದ ಫಂಕ್ಷನ್ಸ್ ಆಫ್ ದಿ ಪರ್ಟಿಕ್ಯುಲರ್ ಪಾರ್ಟ್, ಆರ್ ವಿತ್ ಗಿವಿಂಗ್ ಎಕ್ಸಾಂಪಲ್ಸ್ ದೇ ಕ್ಯಾನ್ ಆಲ್ಸೋ ಟೆಲ್ ಯು ಟು ಲೊಕೇಟ್ ದ ಪಾರ್ಟ್ ಆಫ್ ದಿ ಬ್ರೈನ್. ಸೊ ಅದರಿಂದ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಹಾಗೆ 3ನೇದು ಮೆಡುಲಾ, ವಿಚ್ ಆರ್ ಆಲ್ ದಿ ಇನ್ವಾಲಂಟ್ರಿ ಆ್ಯಕ್ಷನ್ಸ್. ಯಾವುದೆಲ್ಲ ಇನ್ವಾಲಂಟ್ರಿ ಆ್ಯಕ್ಷನ್ಸ್ ಇದೆ, ಅನೈಚ್ಛಿಕ ಕ್ರಿಯೆಗಳು ಅಂತ ಕರಿತೀವಿ ನಾವು, ಎಲ್ಲ ಅನೈಚ್ಛಿಕ ಕ್ರಿಯೆಗಳನ್ನು ಮೆಡುಲಾ ಭಾಗ ನಿಯಂತ್ರಿಸ್ತದೆ. ಉಸಿರಾಟ, ಹೃದಯದ ಬಡಿತ, ಹಾಗೆ ವಾಂತಿ ಮಾಡುವಿಕೆ, ಇಂಥವೆಲ್ಲ ಕೂಡ ಜೀರ್ಣನಾಳದ ಚಲನೆಗಳು, ಇವೆಲ್ಲ ಕೂಡ ಮೆಡುಲಾ ಭಾಗದಿಂದ ಕಾರ್ಯನಿರ್ವಹಿಸಲ್ಪಡ್ತವೆ. ದೆನ್ another thing is the difference between the voluntary actions and involuntary actions. So ಎಲ್ಲ voluntary actionsಗಳಿಗೆ the main part is the cerebrum, where the involuntary actions are controlled by medulla. So then how the nervous system is protected, nervous system ಹೇಗೆ ಪ್ರೊಟೆಕ್ಟ್ ಆಗಿದೆ, and then causing nervous action ಹೇಗೆ ಉಂಟಾಗ್ತದೆ. ಸೊ ಇವನ್ನೆಲ್ಲ ಕೂಡ ಕಳೆದ ಭಾಗದಲ್ಲಿ ಚರ್ಚೆ ಮಾಡಿದ್ದೇವೆ. ಸೊ ಮುಂದಕ್ಕೆ ಹೋಗ್ತಾ ಕೋಆರ್ಡಿನೇಷನ್ ಇನ್ ಪ್ಲಾಂಟ್ಸ್, ಇಮಿಡಿಯೇಟ್ ರೆಸ್ಪಾನ್ಸ್ ಟು ದ ಸ್ಟಿಮ್ಯುಲಸ್ ಆ್ಯಂಡ್ ಮೂವ್ಮೆಂಟ್ ಡ್ಯೂ ಟು ಗ್ರೋತ್, ಇವೆರಡಕ್ಕೆ ಡಿಫರೆನ್ಸ್ಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ದೆನ್ ವಿಚ್ ಆರ್ ಆಲ್ ದ ಟ್ರಾಪಿಕ್ ಮೂವ್ಮೆಂಟ್ಸ್, ಅನುವರ್ತನ ಚಲನೆಗಳು ಅಂತ ಕರಿತೇವೆ. ಅನುವರ್ತನ ಚಲನೆಗಳನ್ನು ನೆನಪು ಮಾಡ್ಕೊಳ್ಳಿ. ದೆನ್ ಪ್ಲಾಂಟ್ ಹಾರ್ಮೋನ್ಸ್, ದೇರ್ ಆರ್ 4 ಡಿಫರೆಂಟ್ ಪ್ಲಾಂಟ್ ಹಾರ್ಮೋನ್ಸ್, ಅವುಗಳ ಕಾರ್ಯಗಳ ಜೊತೆಗೆ
ಸಸ್ಯ ಹಾರ್ಮೋನ್ಗಳು ಮತ್ತು ಅವುಗಳ ಕಾರ್ಯಗಳು ನೆನಪಿನಲ್ಲಿ ಇಟ್ಕೊಳ್ಳಿ ಅಂತ. ಲಾಸ್ಟ್ ಪಾರ್ಟ್ ಈಸ್ ಹಾರ್ಮೋನ್ಸ್ ಇನ್ ಅನಿಮಲ್ಸ್, ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ಹಾರ್ಮೋನ್ಸ್ ಆ್ಯಂಡ್ ಫಂಕ್ಷನ್ಸ್ ಆ್ಯಂಡ್ ಹಾರ್ಮೋನಲ್ ಡಿಸಾರ್ಡರ್ಸ್. ಇಷ್ಟು ಪಾರ್ಟನ್ನು ನಾವು ಈ ಹಾರ್ಮೋನ್ಸ್ ಭಾಗದಲ್ಲಿ ನೆನಪಲ್ಲಿ ಇಟ್ಕೋಬೇಕು. ಅಂತಃಸ್ರಾವಕ ಗ್ರಂಥಿಗಳು, ಸೊ ಅವುಗಳಲ್ಲಿ ಸ್ರವಿಸಲ್ಪಡುವಂಥ ಹಾರ್ಮೋನ್ಗಳು ಮತ್ತು ಅವುಗಳ ಕಾರ್ಯಗಳು, ಹಾಗೆ ಹಾರ್ಮೋನ ಸ್ರವಿಕೆಯಿಂದ ಆಗುವಂಥ ಅವ್ಯವಸ್ಥೆಗಳು, ಹೆಚ್ಚು ಕಡಿಮೆ ಆಗುವಂತಹ ಅವ್ಯವಸ್ಥೆಗಳು, ಇವನ್ನೆಲ್ಲ ನೆನಪಿನಲ್ಲಿ ಇಟ್ಕೊಳ್ಬೇಕು. ಎಂಡೋಕ್ರೈನ್ ಗ್ಲ್ಯಾಂಡ್, ದ ಗ್ಲ್ಯಾಂಡ್ಸ್ ವಿಚ್ ಪೋರ್ ದೇರ್ ಸೆಕ್ರೇಷನ್ಸ್ ಡೈರೆಕ್ಟ್ಲಿ ಇಂಟು ದ ಬ್ಲಡ್ ಸ್ಟ್ರೀಮ್, ನೇರವಾಗಿ ರಕ್ತ ಪ್ರವಾಹಕ್ಕೆ ತಮ್ಮ ಸ್ರವಿಕೆಗಳನ್ನು ಬಿಡುವಂಥ ಗ್ಲ್ಯಾಂಡ್ಸನ್ನು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರಿತೇವೆ. ಬಟ್ ಈಗ 5 ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ನಮಗೆ 5 ರಿಂದ 6 ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇದೆ, ನೆನ್ಪು ಮಾಡ್ಕೊಳ್ಳಿ. ಫಸ್ಟ್ ಒನ್ ಇಸ್ ದ ಪಿಟ್ಯೂಟರಿ ಗ್ಲ್ಯಾಂಡ್, ದೆನ್ ಥೈರಾಯ್ಡ್ ಗ್ಲ್ಯಾಂಡ್, ಅನಂತರದಲ್ಲಿ ಅಡ್ರಿನಲ್ ಗ್ಲ್ಯಾಂಡ್, ಹಾಗೆ ಇನ್ನು ಪ್ಯಾನ್ಕ್ರಿಯಾಸ್ ವಿಚ್ ಇಸ್ ಆ್ಯಕ್ಟಿಂಗ್ ಆಸ್ ಬೋತ್ exocrine and endocrine glands, and then testis and ovaries which are called as sex glands. ಸೊ ಇಷ್ಟು ಗ್ಲ್ಯಾಂಡ್ಸನ್ನು, ಗ್ರಂಥಿಗಳನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಸೊ ಪಿಟ್ಯೂಟರಿ ಗ್ರಂಥಿ, ಥೈರಾಯ್ಡ್ ಗ್ರಂಥಿ, ಅಡ್ರಿನಲ್ ಗ್ರಂಥಿ, ಹಾಗೆ ಮೇದೋಜೀರಕ ಗ್ರಂಥಿ, ಹಾಗೆ ಜನನ ಗ್ರಂಥಿಗಳು. ಇವಿಷ್ಟು ಹಾರ್ಮೋನಲ್ ಡಿಸಾರ್ಡರ್ಸಲ್ಲಿ ನಮಗೆ ಮುಖ್ಯವಾಗಿ 2 ಪಾಠಪುಸ್ತಕದಲ್ಲಿ ನಮ್ಗೆ ಕಾಣಿಸುವಂಥದ್ದು 3 ಅವ್ಯವಸ್ಥೆಗಳು. ಒಂದು ಡಿಸಾರ್ಡರ್ಸ್ ಆಫ್ ಗ್ರೋತ್ ಹಾರ್ಮೋನ್, ಬೆಳವಣಿಗೆ ಹಾರ್ಮೋನಿನ ಅವ್ಯವಸ್ಥೆಗಳು, ಕುಬ್ಜತೆ ಅಥವಾ ದೈತ್ಯತೆ ಹೇಗೆ ಕಾಣಿಸ್ಕೊಳ್ತದೆ, ಅದೊಂದು ಭಾಗ ನೀವು ನೆನಪಲ್ಲಿ ಇಟ್ಕೋಬೇಕು. ಹಾಗೆ ಸೆಕೆಂಡ್ ಒನ್ ಈಸ್ ದ ಸಿಂಪಲ್ ಗಾಯ್ಟರ್, ಸರಳ ಗಾಯ್ಟರ್, ವಿಚ್ ಈಸ್ ಡ್ಯೂ ಟು ದ ಡಿಸಾರ್ಡರ್ ಆಫ್ ದಿ ಥೈರಾಯ್ಡ್ ಗ್ಲ್ಯಾಂಡ್, ಥೈರಾಯ್ಡ್ ಗ್ರಂಥಿ ಅವ್ಯವಸ್ಥೆಯಿಂದ ಆಗುವಂಥ ಒಂದು ಸಮಸ್ಯೆ. ಸರಳ ಗಾಯ್ಟರ್, ಕುತ್ತಿಗೆ ಭಾಗ ಉಬ್ಕೊಂಡಿರುವಂಥದ್ದು ಅದರ ಲಕ್ಷಣ, ಹಾಗೆ ಅದನ್ನು ಅಯೋಡಿನ್ ಯುಕ್ತ ಆಹಾರ ಸೇವನೆಯಿಂದ ಗುಣಪಡಿಸಬಹುದು. ಹಾಗೆ 3ನೇದು ನೆನಪಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು ಡಯಾಬಿಟಿಸ್ ಮೆಲಿಟಸ್, ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅಂತ ಕರಿತೇವೆ. ಸೊ ಆ ಕಾಯಿಲೆಗೆ ಕಾರಣ ಏನು, ಆ ಕಾಯಿಲೆಯನ್ನು ಹೇಗೆ ನಾವು ಆ ಡಿಸಾರ್ಡರ್ನಿಂದ ಹೇಗೆ ಪಾರಾಗ್ಬೋದು, ಅದನ್ನು ಹೇಗೆ ಸಮಾಧಾನ ಸ್ಥಿತಿಲಿ ಇಟ್ಕೊಳ್ಬೋದು ಅನ್ನೋದನ್ನು ಪಾಠಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಸೊ ಅವಿಷ್ಟನ್ನು ಇಂಪಾರ್ಟೆಂಟಾಗಿ ನೋಡಿಕೊಂಡ್ರೆ ಹಿಂದಿನ ಪರೀಕ್ಷೆಗಳಲ್ಲಿರುವಂಥ ಮುಖ್ಯವಾದ ಈ ಪಾಠ ಭಾಗದ ಪ್ರಶ್ನೆಗಳನ್ನು ನೋಡುವ. ಸಸ್ಯಗಳಲ್ಲಿ ಅಬ್ಸಿಸಿಕ್ ಆಮ್ಲದ ಪ್ರಮುಖ ಕಾರ್ಯ ಕೋಶಗಳ ಉದ್ದವನ್ನು ಹೆಚ್ಚಿಸುವುದು, ಕೋಶ ವಿಭಜನೆಯನ್ನು ಉತ್ತೇಜಿಸುವುದು, ಸಸ್ಯದ ಬೆಳವಣಿಗೆಯನ್ನು ಬಂಧಿಸುವುದು, ಹಾಗೆ ಕಾಂಡದ ಬೆಳವಣಿಗೆಯನ್ನು ಉತ್ತೇಜಿಸುವುದು. 4 ಆನ್ಸರ್ಸ್ ಇದೆ ಇಲ್ಲಿ. ಇನ್ಕ್ರೀಸ್ ದ ಲೆಂತ್ ಆಫ್ ಸೆಲ್ಸ್, promote cell division, inhibits the growth of plants, promote the growth of stem. So ಇದರ ಆಪ್ಷನ್ ನಾವು ನೋಡಿದಾಗ ಆಪ್ಷನ್ ಬಿ ರೈಟ್ ಆನ್ಸರ್. ಸಸ್ಯಗಳಲ್ಲಿ ಅಬ್ಸಿಸಿಕ್ ಆಮ್ಲದ ಪ್ರಮುಖ ಕಾರ್ಯ ಸಸ್ಯದ ಬೆಳವಣಿಗೆಯನ್ನು ಪ್ರತಿಬಂಧಿಸುವುದು, ಗ್ರೋತ್ ಇನ್ಹಿಬಿಟರ್ ಅದು. ಎಸ್, ವಿ ಹ್ಯಾವ್ another 4 lessons ಟು ಕಂಪ್ಲೀಟ್ ಮಾಡುವ ಇವತ್ತು ಆಗ್ತದೆ. ಈ ಪ್ರಶ್ನೆಗಳನ್ನು ನೋಡ್ತಾ ಹೋಗಿ. ಸಿ ಕ್ವಶನ್ ನಂಬರ್, ಓಕೆ, ಬಿ ಆನ್ಸರ್ ರೈಟ್. ಕ್ವಶನ್ ನಂಬರ್ 74, ಸಸ್ಯಗಳ ಹೂವಿನಲ್ಲಿ ಅಂಡಾಣುಗಳ ಕಡೆಗೆ ಪರಾಗರೇಣುವಿನ ನಳಿಕೆಗಳು ಬೆಳೆಯುವುದು. ದ ಗ್ರೋತ್ ಆಫ್ ಪೋಲನ್ ಟ್ಯೂಬ್ಸ್ ಟವರ್ಡ್ಸ್ ಓವ್ಯೂಲ್ಸ್ ಇನ್ ದ ಫ್ಲವರ್ ಆಫ್ ಪ್ಲಾಂಟ್ಸ್. ಯಾವ ಅನುವರ್ತನೆ ಅಂತ ಕೇಳಿದ್ದಾರೆ. ಎ ರಾಸಾಯನಿಕ ಅನುವರ್ತನೆ, ಬಿ ದ್ವಿತೀಯ ಅನುವರ್ತನೆ, ಸಿ ಗುರುತ್ವಾನುವರ್ತನೆ, ಡಿ ಜಲಾನುವರ್ತನೆ. ಸೊ ಕೀಮೋಟ್ರೋಫಿಸಮ್, ಫೋಟೋಟ್ರೋಫಿಸಮ್, ಜಿಯೋಟ್ರೋಫಿಸಮ್ ಆ್ಯಂಡ್ ಹೈಡ್ರೋಟ್ರೋಫಿಸಮ್. 4 ಉತ್ತರಗಳಿವೆ. ಉತ್ತರ ಕೊಟ್ಟಿದ್ದೀರಿ ಆಲ್ರೆಡಿ ಆಗಲೇ. ಆಪ್ಷನ್ ಇಸ್ ದ ಎ, ದಟ್ ಈಸ್ ಕೀಮೋಟ್ರೋಫಿಸಮ್, ರಾಸಾಯನಿಕ ಅನುವರ್ತನೆಗೆ ಉದಾಹರಣೆ. ನೆಕ್ಸ್ಟ್ ನೋಡುವ. ಈಗ ತಾನೇ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಬಾಯಲ್ಲಿ ನೀರೂರುವಿಕೆ ಮತ್ತು ರಕ್ತದೊತ್ತಡಗಳಂತಹ ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುವ ಮಾನವನ ಮಿದುಳಿನ ಭಾಗ. The part of human brain that controls the involuntary actions like salivation and blood pressure is pons, mahamastishka, medulla, anumastisca. Pons, medulla, cerebrum, cerebellum. So right option is B, it is medulla. Yes. ಈ ಪ್ರಶ್ನೆ ನೋಡಿ. first question, how phototrophism, thigmotrophism and chemotrophism are coordinated in the apparent movement of creepers towards a particular direction. So phototrophism illi direction towards the growing towards the light,
where thigmotrophism, it is a sensation to the touch, and chemotrophism to the chemicals. ಹಾಗೆ ನೆಕ್ಸ್ಟ್ ಪ್ರಶ್ನೆ ನೋಡಿ, ಡ್ರಾ ದ ಡಯಾಗ್ರಾಮ್ ಶೋವಿಂಗ್ ದ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಬ್ರೈನ್, ಲೇಬಲ್ ಸೆರೆಬ್ರಮ್ ಆ್ಯಂಡ್ ಸೆರೆಬೆಲ್ಲಮ್. ಡಯಾಗ್ರಾಮ್ ಇಂಪಾರ್ಟೆಂಟ್ ಆಗಲೇ ಹೇಳಿದೆ ನಾನು, ಡಯಾಗ್ರಾಮ್ ಕಲ್ತ್ಕೊಳ್ಳಿ. ನೆಕ್ಸ್ಟ್ ನ್ಯೂರಾನ್ ಡಯಾಗ್ರಾಮ್ ಕೂಡ ಅದೇ ಪಾಠದಲ್ಲಿದೆ. ಡ್ರಾ ದ ಡಯಾಗ್ರಾಮ್ ಶೋವಿಂಗ್ ದ ಸ್ಟ್ರಕ್ಚರ್ ಆಫ್ ನ್ಯೂರಾನ್ ಆ್ಯಂಡ್ ಲೇಬಲ್ 2 parts. ಸ್ಪಷ್ಟವಾದ ಕೋಶಕೇಂದ್ರ ಹೊಂದಿರುವ ಭಾಗ ಅಂತ ಕರೆದಿದ್ದಾರೆ. ದ ಪಾರ್ಟ್ ವಿಚ್ ಆಸ್ ಪ್ರೊಮಿನೆಂಟ್ ನ್ಯೂಕ್ಲಿಯಸ್, ಸೆಲ್ ಬಾಡಿ ಅಂತ ಕೊಡಲಿಲ್ಲ, ನೇರವಾಗಿ ಕೊಡಲಿಲ್ಲ. ಸೊ ನೋಡ್ಕೊಳ್ಳಿ, ಅಂತರದ ಭಾಗಗಳನ್ನು ಗುರುತಿಸಬೇಕು ಬಂದಾಗ ನೋಡ್ಕೊಂಡು ಗುರುತಿಸಬೇಕು. ನೆಕ್ಸ್ಟ್ ಕ್ವಶನ್, ಸಿ ಇಮ್ಯಾಜಿನ್ ದ ಫಾಲೋವಿಂಗ್ ಸಿಚುವೇಶನ್ಸ್ ಕ್ಲಾಪಿಂಗ್ ಎಟ್ ದ ಎಂಡ್ ಆಫ್ ಎ ಪ್ರೋಗ್ರಾಮ್. ಕಾರ್ಯಕ್ರಮದ ಕೊನೆಯಲ್ಲಿ ಚಪ್ಪಾಳೆ ತಟ್ಟು. ಫ್ಲಕ್ಚುಯೇಟಿಂಗ್ ಬ್ಲಡ್ ಪ್ರೆಷರ್ ಇನ್ ದ ಬಾಡಿ, ಏರುಪೇರಾಗುತ್ತಿರುವಂಥ ರಕ್ತದ ಒತ್ತಡ. ಹೌ ದೀಸ್ ಸಿಚುವೇಶನ್ಸ್ ಆರ್ ಫಂಕ್ಷನಲಿ ಡಿಫರೆಂಟ್, ಗಿವ್ ರೀಸನ್. ಸೊ ಇದರಲ್ಲಿ ಒಂದನೇದು, ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿ ಚಪ್ಪಾಳೆ ತಟ್ಟುವುದೇನಿದೆ ಅದು ವಾಲಂಟರಿ ಆ್ಯಕ್ಷನ್, ಐಚ್ಛಿಕ ಕ್ರಿಯೆ. ಬಟ್ ದೇಹದಲ್ಲಿ ಏರುಪೇರಾಗ್ತಾ ಇರುವಂಥ ರಕ್ತದ ಒತ್ತಡ ಅದು ಅನೈಚ್ಛಿಕ ಕ್ರಿಯೆ, ಇನ್ವಾಲಂಟರಿ ಆ್ಯಕ್ಷನ್. ಅದು ಹೇಗೆ ಡಿಫರೆಂಟ್ ಆಗಿವೆ ಅಂತ ನಾವು ಕ್ರಿಯಾತ್ಮಕವಾಗಿ ಹೇಗೆ ಡಿಫರೆಂಟ್ ಆಗಿವೆ ಅಂತ ಬರೀಬೇಕು. ವಿಚ್ ಪಾರ್ಟ್ ಈಸ್ ಕಂಟ್ರೋಲ್ಡ್ ಆಲ್ ದೀಸ್ ಡಿಫರೆಂಟ್ ಸಿಚುವೇಶನ್ಸ್. ಹಾಗೆ ಆರ್ ಕ್ವಶನ್ ನೋಡಿ, ಇದಕ್ಕೆ ವಿ ವಿಲ್ ಡ್ರಾ ಅವರ್ ಲೆಗ್ ವೆನ್ ಸ್ಟೆಪ್ ಡೌನ್ ಥಾರ್ನ್ ಅನ್ನೋಯಿಂಗ್ಲಿ. ಗೊತ್ತಾಗದೆ ಮುಳ್ಳಿನ ಮೇಲೆ ಕಾಲಿಟ್ಟಾಗ ನಮ್ಮ ಕಾಲನ್ನು ಹಿಂದಕ್ಕೆ ಎಳೆದುಕೊಳ್ತೇವೆ. ಈ ಕ್ರಿಯೆಯಲ್ಲಿ ನಡೆಯುವ ಘಟನೆಗಳನ್ನು ಕ್ರಮಾನುಗತವಾಗಿ ನಿರೂಪಿಸಿ ಮಾನವನ ನರವ್ಯೂಹದ ಯಾವ ಭಾಗ ಈ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ. ಟ್ರೇಸ್ ದ ಸೀಕ್ವೆನ್ಸಸ್ ಆಫ್ ಈವೆಂಟ್ಸ್ ವಿಚ್ ಅಕರ್ ಇನ್ ದಿಸ್ ಆಕ್ಷನ್, ವಿಚ್ ಪಾರ್ಟ್ ಆಫ್ ಹ್ಯೂಮನ್ ನರ್ವಸ್ ಸಿಸ್ಟಮ್ ಕಂಟ್ರೋಲ್ಸ್ ದಿಸ್ ಆಕ್ಷನ್ ಅಂತ ಕೇಳಿದ್ದಾರೆ. ಸೊ ದಿಸ್ ಈಸ್ ದ ಎಕ್ಸಾಂಪಲ್ ಆಫ್ ಪರಾವರ್ತಿತ ಪ್ರತಿಕ್ರಿಯೆ. ಎಸ್, ಸ್ಪೈನಲ್ ಕಾರ್ಡ್ ರೈಟ್ ಆನ್ಸರ್. ಪರಾವರ್ತಿತ ಪ್ರತಿಕ್ರಿಯೆ ರಿಫ್ಲೆಕ್ಸ್ ಆಕ್ಷನ್ ಮೇಲೆ ಕೇಳಿರುವಂಥ ಪ್ರಶ್ನೆ ಇದು. ಟ್ರೇಸ್ ದ ಸೀಕ್ವೆನ್ಸಸ್ ಆಗಲೇ ಹೇಳಿದೆ ನಾನು ಚರ್ಚೆ ಮಾಡ್ತಾ, ಆ ಸೀಕ್ವೆನ್ಸನ್ನು ಟ್ರೇಸ್ ಮಾಡಬೇಕು. ಯಾವುದೋ ವಿಚ್ ಆರ್ ಆಲ್ ದ 5 parts ವಿಚ್ ಆರ್ ಫಂಕ್ಷನಿಂಗ್ ಇನ್ ದ ರಿಫ್ಲೆಕ್ಸ್ ಆಕ್ಷನ್ ಅಂತ. ಹಾಗೆ ವಿಚ್ ಪಾರ್ಟ್ ಆಫ್ ಹ್ಯೂಮನ್ ನರ್ವಸ್ ಸಿಸ್ಟಮ್ ಕಂಟ್ರೋಲ್ಸ್ ದಿಸ್ ಆಕ್ಷನ್, ಯಾವ ಭಾಗ ಅದನ್ನು ಕಂಟ್ರೋಲ್ ಮಾಡ್ತದೆ ಅಂತ ಕೇಳಿದ್ದಾರೆ. ಸೊ ಇಟ್ ಈಸ್ ಮಿದುಳು ಬಳ್ಳಿ. ಓಕೆ, ರೈಟ್. ರಿಫ್ಲೆಕ್ಸ್ ಆಕ್ಷನ್ ಆ್ಯಂಡ್ ಸ್ಪೈನಲ್ ಕಾರ್ಡ್, ರೈಟ್. ಸೊ ಈ ಪ್ರಶ್ನೆ ನೋಡಿ, ಪುನಃ ಅದೇ ಥರದ ಪ್ರಶ್ನೆ, ಸ್ವಲ್ಪ ಚೇಂಜ್ ಆಗಿದೆ. ದ ಪ್ಲಾಂಟ್ ಹಾರ್ಮೋನ್ ದಟ್ ಕಾಸಸ್ ವಿಲ್ಟಿಂಗ್ ಆಫ್ ಲೀವ್ಸ್, ಡೈರೆಕ್ಟ್ ಕೇಳಿದ್ದಾರೆ ಇಲ್ಲಿ. ಯಾವುದು ಸಸ್ಯಗಳಲ್ಲಿ ಎಲೆಗಳ ಬಾಗುವಿಕೆಯನ್ನು ಉಂಟಾಗುವಂಥ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ರಿಫ್ಲೆಕ್ಸ್ ಆರ್ಕ್ ಆ್ಯಂಡ್ ರಿಫ್ಲೆಕ್ಸ್ ಆಕ್ಷನ್ ಅಂತ ಕೇಳಿದರೆ, ರಿಫ್ಲೆಕ್ಸ್ ಆಕ್ಷನ್ ಈಸ್ ದ ಆಕ್ಷನ್, ಎ ಸಡನ್ ಆಕ್ಷನ್ ಟು ಎ ಪರ್ಟಿಕ್ಯುಲರ್ situation, but the reflex arc is the path in which the impulses are conducted. ಯಾವ ದಾರಿಯಲ್ಲಿ ಚಲಿಸ್ತವೆ ಇದು, ಅದನ್ನು ನಾವು ಪರಾವರ್ತಿತ ಚಾಪ ಅಂತ ಕರಿತೇವೆ. ಪರಾವರ್ತಿತ ಪ್ರತಿಕ್ರಿಯೆ ಬೇರೆ, ಚಾಪ ಬೇರೆ. ಸೊ ಚಾಪ ಅಂದರೆ ಇಟ್ ಈಸ್ ದ ರೂಟ್ ಬೈ ವಿಚ್ ದ ಇಂಪಲ್ಸಸ್ ಟೇಕ್ ಪಾರ್ಟ್. ಸೊ ರಿಸೆಪ್ಟರ್ಸ್ ಫಸ್ಟ್ ಬರ್ತವೆ, ಅನಂತರ ಸೆನ್ಸರಿ ನ್ಯೂರಾನ್, ಅನಂತರ ರಿಲೇ ನ್ಯೂರಾನ್, ಅನಂತರ ಮೋಟಾರ್ ನ್ಯೂರಾನ್, ಆ್ಯಂಡ್ ಫೈನಲಿ ಇಫೆಕ್ಟರ್. ಸೊ ಈ ಪಾತ್ ಏನಿದೆ, ಇಂಪಲ್ಸಸ್ ಅದೇ ಪಾತ್ನಲ್ಲಿ ಚಲಿಸ್ತದೆ. ದಟ್ ಪಾತ್ ಈಸ್ ಕಾಲ್ಡ್ ಅಸ್ ರಿಫ್ಲೆಕ್ಸ್ ಆರ್ಕ್. ಓಕೆ, ಸೊ ಈ ಪ್ರಶ್ನೆಗೆ ಉತ್ತರ ಆಬ್ಸಿಸಿಕ್ ಆಮ್ಲ. ಡೈರೆಕ್ಟ್ ಕ್ವಶನ್ ಉತ್ತರ ಕೊಟ್ಟಿದ್ದೀನಿ ಯಾರು? ಗುಡ್. ಮುಂದಕ್ಕೆ ಹೋಗುವ. ಫೋಲ್ಡಿಂಗ್ ಆಫ್ ಲೀವ್ಸ್ ಆಫ್ ಎ ಸೆನ್ಸಿಟಿವ್ ಪ್ಲಾಂಟ್, ಟಚ್ ಮಿ ನಾಟ್ ಪ್ಲಾಂಟ್, ಆನ್ ಟಚಿಂಗ್ ವಿತ್ ಎ ಫಿಂಗರ್ ಇಸ್ ನಾಟ್ ಎ ಟ್ರೋಫಿಸಮ್, ವೈ ಅಂತ ಕೇಳಿದ್ದಾರೆ. ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳನ್ನು ಬೆರಳಿನಿಂದ ಸ್ಪರ್ಶಿಸಿದಾಗ ಎಲೆಗಳ ಮಡಚುವಿಕೆಯು ಅನುವರ್ತನೆಯಲ್ಲ, ಏಕೆ? ಸೊ ಇದು ಯಾಕೆ ಅನುವರ್ತನ ಚಲನೆ ಅಲ್ಲ ಅಂತ ಕೇಳಿದ್ದಾರೆ. ಇದು ಅನುವರ್ತನ ಚಲನೆ ಅಲ್ಲ, ಯಾಕೆ ಅಂದರೆ ಇಟ್ ಈಸ್ ನಾಟ್ ಎ ಗ್ರೋತ್ ರಿಲೇಟೆಡ್ ಮೂಮೆಂಟ್. ಸೊ ಗ್ರೋತ್ ರಿಲೇಟೆಡ್ ಮೂಮೆಂಟ್ ಆದರೆ ಅದನ್ನು ನಾವು ಟ್ರಾಫಿಸಮ್ ಅಂತ ಕರಿತೇವೆ. ಸೊ ಇದು ಗ್ರೋತ್ ರಿಲೇಟೆಡ್, ಇಂಡಿಪೆಂಡೆಂಟ್ ಆಫ್ ಗ್ರೋತ್. ಓಕೆ, ಸಿ ನೆಕ್ಸ್ಟ್ ಅಗೈನ್ ಹ್ಯೂಮನ್ ಬ್ರೈನ್ ಕೇಳಿದ್ದಾರೆ. ಸಿ ತುಂಬ ರಿಪೀಟ್ ಆಗಿದೆ ಹ್ಯೂಮನ್ ಬ್ರೈನ್ ಡಯಾಗ್ರಾಮ್. ಸೊ ನೀಟಾಗಿ ಬಿಡಿಸೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಹಾರ್ಮೋನ್ ಮೇಲೆ ಒಂದು ಕ್ವಶನ್ ಇದೆ ನೋಡಿ. ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ಥೈರಾಕ್ಸಿನ್ ಹಾರ್ಮೋನ್ ಅಮಂಗ್ ದ ಫಾಲೋವಿಂಗ್ ಈಸ್. ಯಾವುದು ಥೈರಾಕ್ಸಿನ್ ಹಾರ್ಮೋನ್ಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆ. ಸೊ ಈ ಹಾರ್ಮೋನ್ಗಳ ಬಗ್ಗೆ ಪೂರ್ತಿ ನಾವು ತಿಳ್ಕೊಂಡಿರಬೇಕು. ಹಾಗಿದ್ದಾಗ ಮಾತ್ರ ಇಂಥ ಪ್ರಶ್ನೆಗಳನ್ನು ಉತ್ತರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಪ್ರಶ್ನೆ ನೋಡಿ. ಇಟ್ ರೆಗ್ಯುಲೇಟ್ಸ್ ಫ್ಯಾಟ್ ಮೆಟಬಾಲಿಸಮ್, ಇಟ್ಸ್ ಡೆಫಿಷಿಯನ್ಸಿ ಲೀಡ್ಸ್ ಟು ಗಾಯ್ಟರ್, ಇಟ್ ಈಸ್ ಸೆಕ್ರೆಟೆಡ್ ಬೈ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್, ಅಯೋಡಿನ್ ಇನ್ ದ ಫುಡ್ ಈಸ್ ಎಸೆನ್ಷಿಯಲ್ ಫಾರ್ ದ ಪ್ರೊಡಕ್ಷನ್. ಇದು ಕೊಬ್ಬಿನ ಚಯಾಪಚಯ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ. ಸರಿಯಾದ ಹೇಳಿಕೆ ಅದು. ಸೊ ಕೊಬ್ಬು, ಕಾರ್ಬೋಹೈಡ್ರೇಟ್, ಆಮೇಲೆ
ಪ್ರೋಟೀನ್ ಎಲ್ಲವುಗಳ ಚಯಾಪಚಯ ಕ್ರಿಯೆಗಳನ್ನು ಅದು ನಿಯಂತ್ರಿಸುತ್ತದೆ. ಇದರ ಕೊರತೆಯಿಂದ ಗಳಗಂಡ ರೋಗ ಉಂಟಾಗ್ತದೆ, ಅದು ಕೂಡ ಸರಿ ಉತ್ತರ, ಸರಿ ಹೇಳಿಕೆ. ಇದು ಪ್ಯಾರಾಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆಯಾಗುತ್ತದೆ. ಈ ಆಪ್ಷನ್ ತಪ್ಪಾಗಿದೆ. ಆಪ್ಷನ್ ಸಿ ಉತ್ತರ ಕೊಟ್ಟಿದ್ದೀರಿ ಇಬ್ರು, ವೆರಿ ಗುಡ್. ಸೊ ಇಟ್ ಈಸ್ ಸೆಕ್ರೆಟೆಡ್ ಬೈ ದ ಥೈರಾಯ್ಡ್ ಗ್ಲ್ಯಾಂಡ್, ಪ್ಯಾರಾಥೈರಾಯ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಅದರಿಂದ ನೋಡ್ಕೊಳ್ಳಿ. ನೋಡಿ ಇಲ್ಲಿ ಪ್ರಶ್ನೆ ಇನ್ನೊಂದು ಥರ ಇದೆ. ನೇಮ್ ದ ಗಿವನ್ ಸ್ಟ್ರಕ್ಚರ್, ವಾಟ್ ಈಸ್ ಇಟ್ಸ್ ಜನರಲ್ ಫಂಕ್ಷನ್. Mention the function of the parts labeled A and B. These structures in animals are said to be more efficient to give quick responses. Why? ಈ ಕೆಳಗೆ ಕೊಟ್ಟಿರುವ ರಚನೆಯನ್ನು ಹೆಸರಿಸಿ, ಇದರ ಸಾಮಾನ್ಯ ಕಾರ್ಯವೇನು, ಎ ಮತ್ತು ಬಿ ಎಂದು ಗುರುತಿಸಿರುವ ಭಾಗಗಳ ಕಾರ್ಯವನ್ನು ತಿಳಿಸಿ. ಈ ರಚನೆಗಳು ಪ್ರಾಣಿಗಳಿಗೆ ಶೀಘ್ರ ಪ್ರತಿಕ್ರಿಯೆಗಳನ್ನು ನೀಡಲು ಪರಿಣಾಮಕಾರಿಯಾಗಿದೆ ಏಕೆ ಅಂತ ಇದೆ. ಸೊ ದ ಸ್ಟ್ರಕ್ಚರ್ ಇಟ್ ಈಸ್ ನಥಿಂಗ್ ಬಟ್ ರಿಫ್ಲೆಕ್ಸ್ ಆಕ್ಷನ್, ರಿಫ್ಲೆಕ್ಸ್ ಆರ್ಕ್ ಅಂತ ನಾವು ಕರೆಯೋದಿದ್ದನ್ನೇ. ಇದರ ಸಾಮಾನ್ಯ ಕಾರ್ಯವೇನು ಅಂತ ಕೇಳಿದ್ದಾರೆ, ಗಿವಿಂಗ್ ರಿಫ್ಲೆಕ್ಸ್ ಆರ್ಕ್, ರೈಟ್ ಆನ್ಸರ್. ಇದರ ಸಾಮಾನ್ಯ ಕಾರ್ಯವೇನು ಅಂತ ಕೇಳಿದರೆ ಗಿವಿಂಗ್ ಸಡನ್ ರೆಸ್ಪಾನ್ಸ್ ಟು ಎ ಸ್ಟಿಮ್ಯುಲಸ್. ಎ ಮತ್ತು ಬಿ ಎಂದು ಗುರುತಿಸುವ ಭಾಗಗಳ ಕಾರ್ಯಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎ ಅಂತ ಏನು ರೆಫರ್ ಮಾಡಿದ್ದಾರೆ, ಸೊ ಎ ಅಂತ ಏನು ರೆಫರ್ ಇದೆ, ಇಟ್ ಈಸ್ ಸೆನ್ಸಾರ್ ನ್ಯೂರಾನ್, sensory neuron. So it takes impulses from receiver to the spinal cord. ಹಾಗೆ ಬಿ ಅಂತ ಏನು ಲೇಬಲ್ ಮಾಡಿದ್ದಾರೆ, ದಟ್ ಪಾರ್ಟ್ ಬಿ ಈಸ್ ನಥಿಂಗ್ ಬಟ್ ಇಫೆಕ್ಟರ್, ಆ್ಯಂಡ್ ದ ಇಫೆಕ್ಟರ್ ಇಟ್ ಶೋಸ್ ದ ವಿಸಿಬಲ್ ರೆಸ್ಪಾನ್ಸ್ ತೋರಿಸುವಂತಹ ಜಾಗ. ಈ ರಚನೆಗಳು ಪ್ರಾಣಿಗಳಿಗೆ ಶೀಘ್ರ ಪ್ರತಿಕ್ರಿಯೆಗಳನ್ನು ನೀಡಲು ಪರಿಣಾಮಕಾರಿಯಾಗಿದೆ ಏಕೆ ಅಂತ ಕೇಳಿದ್ದಾರೆ. ಸೊ ಬಿಕಾಸ್ ಸ್ಪೈನಲ್ ಕಾರ್ಡ್ ಇಸ್ ದ ಸೆಂಟರ್, ಅದರಿಂದ ದರ್ ಈಸ್ ನೀಡ್ ನಾಟ್ ಟು ಬಿ ಕೋಆರ್ಡಿನೇಟೆಡ್ ವಿತ್ ದ ಬ್ರೈನ್. ಮಿದುಳಿನ ಜೊತೆಗೆ ಕೋಆರ್ಡಿನೇಟ್ ಮಾಡಬೇಕಾಗಿಲ್ಲ, ಅದರಿಂದ ಸೊ ಕ್ವಿಕ್ ರೆಸ್ಪಾನ್ಸ್ ಇಸ್ ಬೀಯಿಂಗ್ ಗಿವನ್ ಬೈ ರಿಫ್ಲೆಕ್ಸ್ ಆಕ್ಷನ್. ಓಕೆ. A person's face has become pale and his breathing rate has increased due to fear. Analyze the process which enables the person to deal with the situation ಅಂತ ಹೇಳಿದ್ದಾರೆ. ಹೆದರಿಕೆಯಿಂದಾಗಿ ಒಬ್ಬ ವ್ಯಕ್ತಿಯ ಮುಖವು ಬಿಳಿಚಿಕೊಂಡಿದೆ ಮತ್ತು ಅವನ ಉಸಿರಾಟದ ಗತಿ ಹೆಚ್ಚಾಗಿದೆ. ವ್ಯಕ್ತಿಯು ಈ ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧವಾಗುವಂತೆ ಮಾಡುವ ಪ್ರಕ್ರಿಯೆಯನ್ನು ವಿಶ್ಲೇಷಿಸಿ ಅಂತ. ಸೊ ಈ ಪ್ರಶ್ನೆ ಅಡ್ರಿನಲ್ ಗ್ಲ್ಯಾಂಡ್ ಮೇಲಿದೆ, ಗೊತ್ತಿದೆ ನಿಮಗೆ. ಸೊ ಇದು ಅಡ್ರಿನಲ್ ಗ್ಲ್ಯಾಂಡ್ ಈಸ್ ಕಾಲ್ಡ್ ಆಸ್ emergency it secretes a hormone called as adrenaline. Yes, right, adrenaline hormone is called as emergency hormone. So due to these emergency conditions, ಈ ಥರ ಎಮರ್ಜೆನ್ಸಿ ಕಂಡೀಷನ್ಸ್ ಇದ್ದಾಗ, ಹೆದರಿಕೆ ಆದಾಗ, ಭಯ ಆದಾಗ, ಅಥವಾ ತುಂಬ ಸಂತೋಷ ಆದಾಗ, ದುಃಖ ಆದಾಗ, ಇಂಥ ಸ್ಥಿತಿಗಳಲ್ಲಿ ದ ರೆಸ್ಪಿರೇಟರಿ ರೇಟ್ ಇನ್ಕ್ರೀಸಸ್. I mean, at the same time, the heartbeat also increases. Blood is flowing to the different other parts of the body. So the face has become pale. So adrenaline related ಎಲ್ಲ ಇದನ್ನು ನೆನ್ಪಿಟ್ಕೊಳ್ಳಿ. ಈ ಅಡ್ರಿನಲಿನ್ ಗ್ರಂಥಿ ಮೇಲೆ ಕೂಡ ತುಂಬ ವರ್ಷ ಪ್ರಶ್ನೆಗಳು ರಿಪೀಟ್ ಆಗಿವೆ. ಹಾರ್ಮೋನ್ಸ್ ಆ್ಯಂಡ್ ದೇರ್ ಫಂಕ್ಷನ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪುನಃ ನೋಡಿ, ಇನ್ನೊಂದು ಪ್ರಶ್ನೆ ಪತ್ರಿಕೆ ಇದ್ದು. ಇದರಲ್ಲಿ ಮಾನವನ ಮಿದುಳಿನ ನೀಳಛೇದ ನೋಟ ಕೇಳಿದ್ದಾರೆ. ಲಾಂಜಿಟ್ಯೂಡಿನಲ್ ಸೆಕ್ಷನ್ ಆಫ್ ಹ್ಯೂಮನ್ ಬ್ರೈನ್ ಪಾರ್ಟ್ಸ್ ಕೇಳಿದ್ದಾರೆ. ನೋಡಿ, ಮಧ್ಯ ಮಿದುಳು ಎಲ್ಲ ಅಂಗಗಳಲ್ಲಿ ಬೆಳವಣಿಗೆಯನ್ನು ಪ್ರಚೋದಿಸುವ ಗ್ರಂಥಿ. ದ ಗ್ಲ್ಯಾಂಡ್ ವಿಚ್ ಸ್ಟಿಮ್ಯುಲೇಟ್ಸ್ ಗ್ರೋತ್ ಇನ್ ಆಲ್ ಆರ್ಗನ್ಸ್ ಅಂತ ಕೇಳಿದ್ದಾರೆ. ಡೈರೆಕ್ಟ್ ಕೇಳಿಲ್ಲ. ದ ಗ್ಲ್ಯಾಂಡ್ ದ ಗ್ಲ್ಯಾಂಡ್ ಈಸ್ ಪಿಟ್ಯೂಟರಿ ಕೂಡ ನಮ್ಮ ಬ್ರೈನ್ ಸ್ಟ್ರಕ್ಚರಲ್ಲಿ ಅದನ್ನ ಲೇಬಲ್ ಮಾಡಿದ್ದಾರೆ. ಅದರಿಂದ ಪಿಟ್ಯೂಟರಿ ಗ್ಲ್ಯಾಂಡಿನ ಲೊಕೇಶನ್ ನಾವು ತೋರಿಸ್ಬೇಕು. ಸೊ ಡೈರೆಕ್ಟ್ ಕೇಳಲಿಲ್ಲ ಭಾಗಗಳನ್ನು. ಈ ಪ್ರಶ್ನೆ ನೋಡ್ಕೊಳ್ಳಿ. ಸೊ ಇವಿಷ್ಟು ನಾವು ಆ ಪಾಠದಲ್ಲಿ ಹೈಪೋಥಾಲಮಸ್, ರೈಟ್, ಆ ಪಾಠದಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರುವಂಥ ವಿಷಯಗಳು. ಇಂಪಾರ್ಟೆಂಟ್ ಪಾಠ. ಸುಮಾರು 4 ರಿಂದ 5 ಮಾರ್ಕಿನ ಪ್ರಶ್ನೆಗಳು ಈ ಪಾಠದಲ್ಲಿ ಬರ್ತವೆ, ಮಿನಿಮಮ್ 5. ಸೊ ಅದರಿಂದ ನಾವು ಸ್ವಲ್ಪ ಗಮನ ಕೊಟ್ಟು ಆ ಪಾಠವನ್ನು ವಿಶ್ಲೇಷಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇನ್ನೊಂದು ಪಾಠಕ್ಕೆ ಹೋಗ್ತೀನಿ ನಾನು. ಸೊ ಇಟ್ ಈಸ್ ಅವರ್ ಎನ್ವಿರಾನ್ಮೆಂಟ್. ತುಂಬ ಸಣ್ಣ ಪಾಠ, ನೋಡಿದ್ದೀರಿ ನೀವು. ವಿಚ್ ಹ್ಯಾಸ್ ಎನ್ ವೆಯ್ಟೇಜ್ ಆಫ್ ಓನ್ಲಿ 2 marks. ಒಂದು 2 ಅಂಕದ ವೆಯ್ಟೇಜನ್ನು ಹೊಂದಿರುವಂಥ ಪಾಠ ಇದು. ಸೊ ಇದರಲ್ಲಿ ಮುಖ್ಯವಾಗಿ 2 ಭಾಗ ನಾವು ಓದುವಂಥದ್ದು. ಒಂದು ರಿಗಾರ್ಡಿಂಗ್ ದ ಎಕೋಸಿಸ್ಟಮ್, ಅಂಡ್ ದೆನ್ ಹೌ ಡು ಅವರ್ ಆ್ಯಕ್ಟಿವಿಟೀಸ್ ಅಫೆಕ್ಟ್ ದ ಎನ್ವಿರಾನ್ಮೆಂಟ್. ಒಂದನೇದು ಪರಿಸರ ವ್ಯವಸ್ಥೆ, ಎರಡನೇದು ನಮ್ಮ ಚಟುವಟಿಕೆಗಳು ಹೇಗೆ ಪರಿಸರದ ಮೇಲೆ
ಪ್ರಭಾವವನ್ನು ಉಂಟು ಮಾಡುತ್ತವೆ ಅನ್ನುವಂಥದ್ದು ಎರಡನೇ ಭಾಗ. ಸೊ ಎರಡೇ ಭಾಗಗಳನ್ನು ಹೊಂದಿರುವಂಥ ಸಣ್ಣ ಚಿಕ್ಕ ಪಾಠ. ಸೊ ಈ ಪಾಠವನ್ನು ನೀವು ಕರೆಕ್ಟಾಗಿ ಗಮನ ಕೊಟ್ಟು ಓದ್ಕೊಂಡ್ರೆ 2 ಮಾರ್ಕ್ಸ್ ಗ್ಯಾರಂಟಿ ಪಡ್ಕೊಳ್ತೀರಿ. ಇದರಲ್ಲಿ ತುಂಬ ಈಸಿ ಇದೆ, ಯಾಕಂದರೆ ಪರಿಸರ ಸಂಬಂಧಪಟ್ಟ ಪಾಠ ಆದ್ದರಿಂದ ತುಂಬ ಈಸಿ ಇದೆ. ಇಕೋಸಿಸ್ಟಮಲ್ಲಿ ಏನಿದೆ ನೋಡುವ. ಸೊ ಇಕೋಸಿಸ್ಟಮಲ್ಲಿ ಕಾಂಪೊನೆಂಟ್ಸ್ ಆಫ್ ಇಕೋಸಿಸ್ಟಮ್, ದೆನ್ ಟೈಪ್ಸ್ ಆ್ಯಂಡ್ ಎಕ್ಸಾಂಪಲ್ಸ್ ಟು ದ ಇಕೋಸಿಸ್ಟಮ್, ದೆನ್ ಫುಡ್ ಚೈನ್ ಆ್ಯಂಡ್ ಫುಡ್ ವೆಬ್ಸ್, ದೆನ್ ಎನರ್ಜಿ ಫ್ಲೋ ಇನ್ ಇಕೋಸಿಸ್ಟಮ್. ಹೀಗೆ 4 ಪಾರ್ಟ್ ಇದೆ. ಸಾಮಾನ್ಯ ಈ ಪಾರ್ಟಿಂದ ಒಂದು ಪ್ರಶ್ನೆ, ಆ ಪಾರ್ಟಿಂದ ಇನ್ನೊಂದು ಪಾರ್ಟಿಂದ ಒಂದು ಪ್ರಶ್ನೆ ಬರುವಂಥದ್ದು ಪರೀಕ್ಷೆಯಲ್ಲಿ. ತುಂಬ ಈಸಿ ಇದೆ ಇದು ಈ ಪಾರ್ಟ್, ಯಾಕಂದರೆ ಕಾಂಪೊನೆಂಟ್ಸ್ ಆಫ್ ದಿ ಇಕೋಸಿಸ್ಟಮಲ್ಲಿ ವಿಚಾರದ 2 ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್, ದಟ್ ಈಸ್ ಬಯೋಟಿಕ್ ಕಾಂಪೊನೆಂಟ್ಸ್ ಆ್ಯಂಡ್ ಎಬಯೋಟಿಕ್ ಕಾಂಪೊನೆಂಟ್ಸ್. ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಅಂತ ಏನು ಕರಿತೇವೆ, ಜೈವಿಕ ಮತ್ತು ಅಜೈವಿಕ. ಸೊ ಘಟಕಗಳನ್ನು ನೆನಪಲ್ಲಿಟ್ಕೊಳ್ಳಿ. ಹಾಗೆ ಟೈಪ್ಸ್ ಆ್ಯಂಡ್ ಎಕ್ಸಾಂಪಲ್ಸಿಗೆ ಬಂದಾಗ ಮುಖ್ಯವಾಗಿ 2 ಥರದ ಇಕೋಸಿಸ್ಟಮ್ಗಳು, ಒಂದು ನ್ಯಾಚುರಲ್ ಇಕೋಸಿಸ್ಟಮ್ ಆ್ಯಂಡ್ ಆರ್ಟಿಫಿಷಿಯಲ್ ಇಕೋಸಿಸ್ಟಮ್, ನೈಸರ್ಗಿಕ ಪರಿಸರ ವ್ಯವಸ್ಥೆ ಮತ್ತು ಕೃತಕ ಪರಿಸರ ವ್ಯವಸ್ಥೆ ಅಂತ 2 ಪರಿಸರ ವ್ಯವಸ್ಥೆಗಳನ್ನು ಗುರುತಿಸ್ಕೋಬೇಕು. ಸೊ ಅದರಲ್ಲಿ ಕೃತಕ ಪರಿಸರ ವ್ಯವಸ್ಥೆಗೆ ಬೇಕಾದಂಥ ಉದಾಹರಣೆಗಳನ್ನು ನೀವು ನೆನಪಿನಲ್ಲಿ ಇಟ್ಕೊಂಡಿರಬೇಕು. ಅಕ್ವೇರಿಯಂ, ಮತ್ಸ್ಯಾಲಯ ಅಥವಾ ಕ್ರಾಪ್ ಫೀಲ್ಡ್ಸ್, ಹೊಲಗದ್ದೆಗಳು, ಇವೆಲ್ಲ ಉದಾಹರಣೆಗಳು. ಕೈತೋಟಗಳು, ಗಾರ್ಡನ್. ವಿಚಾರ ಮೇಂಟೈನ್ಡ್ ಬೈ ಹ್ಯೂಮನ್ ಬೀಯಿಂಗ್ಸ್, ಎಲ್ಲಿ ಮನುಷ್ಯರಿಂದ ನಿರ್ವಹಿಸಲ್ಪಡ್ತವೆ ಅಂಥ ನೈಸರ್ಗಿಕ ಪರಿಸರ ವ್ಯವಸ್ಥೆಯನ್ನು ಕೃತಕ ಪರಿಸರ ವ್ಯವಸ್ಥೆ ಅಂತ ಕರೀತೇವೆ. ಸೊ ಅದು ಯಾವಾಗಲೂ ಪರೀಕ್ಷೆಯಲ್ಲಿ ಬರ್ತಾ ಇರ್ತದೆ. ಅನಂತರದಲ್ಲಿ ನಮಗೆ ಫುಡ್ ಚೈನ್ ಬರ್ತದೆ. ಬಿಫೋರ್ ದ ಫುಡ್ ಚೈನ್ ದೆರ್ ಆರ್ 3 ಇಂಪಾರ್ಟೆಂಟ್ ಕ್ಯಾಟಗರೀಸ್ ವೆನ್ ವಿ ಕನ್ಸಿಡರ್ ದ ಬಯೋಸ್ಪಿಯರ್. ಬಯೋಸ್ಪಿಯರ್ನ ಕನ್ಸಿಡರ್ ಮಾಡಿದಾಗ ಅಥವಾ ಒಂದು ಇಕೋಸಿಸ್ಟಮನ್ನು ಕನ್ಸಿಡರ್ ಮಾಡಿದಾಗ ದೇರ್ ಆರ್ 3 ಡಿಫರೆಂಟ್ ಪಾರ್ಟ್ಸ್, ದಟ್ ಈಸ್ ಹರ್ಬಿವೋರ್ಸ್, ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್ ಆ್ಯಂಡ್ ಡಿಕಂಪೋಸರ್ಸ್. ಉತ್ಪಾದಕರು, ಭಕ್ಷಕರು ಮತ್ತು ವಿಘಟಕರು. ಸೊ ಇದ್ರ ಮೇಲೆ ತುಂಬ ಸಲ ಪ್ರಶ್ನೆಗಳು ಬಂದಿವೆ, ಅವನು ಕೂಡ ನೋಡ್ಕೊಳ್ಳಿ. ಉತ್ಪಾದಕರು, ಸೊ ಇಟ್ ಈಸ್ ದ ಗ್ರೀನ್ ಪ್ಲಾಂಟ್ಸ್, ಮೇನ್ಲಿ ಗ್ರೀನ್ ಪ್ಲಾಂಟ್ಸ್ ಇನ್ ದ ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್. ನೆಲ ಪರಿಸರ ವ್ಯವಸ್ಥೆಗೆ ಬಂದಾಗ ಹಸಿರು ಸಸ್ಯಗಳು. ಜಲ ಪರಿಸರ ವ್ಯವಸ್ಥೆಗೆ ಬಂದಾಗ ವೆನ್ ಯು ಕಮ್ ಅಕ್ವಾಟಿಕ್ ಎಕೋಸಿಸ್ಟಮ್, ಜಲ ಪರಿಸರ ವ್ಯವಸ್ಥೆಗೆ ಬಂದಾಗ ಅಲ್ಲಿ ಶೈವಲಗಳು, ಆಲ್ಗೆ. ದೇ ಆರ್ ಕಾಲ್ಡ್ ಆಸ್ ಪ್ರೊಡ್ಯೂಸರ್ಸ್ ವಿಚ್ ಪ್ರಿಪೇರ್ ದೇರ್ ಓನ್ ಫುಡ್ ಆ್ಯಂಡ್ ಆಲ್ ಅದರ್ ಕಾಂಪೊನೆಂಟ್ಸ್ ದೇ ಡಿಪೆಂಡ್ ಅಪಾನ್ ದ ಪ್ರೊಡ್ಯೂಸರ್ಸ್ ಫಾರ್ ದಿ required energy. The first thing. The second one is consumers. Again, they are graded according to the trophic levels, as you know. ಪೋಷಣ ಸ್ತರಗಳಿಗೆ ಸಂಬಂಧಪಟ್ಟಾಗಿ ಅದನ್ನು ಗ್ರೇಡ್ ಮಾಡಿದ್ದಾರೆ. ಪ್ರಾಥಮಿಕ ಭಕ್ಷಕರು, ದ್ವಿತೀಯಕ ಭಕ್ಷಕರು, ಹಾಗೆ ತೃತೀಯಕ ಭಕ್ಷಕರು ಅಂತೆಲ್ಲ ಫುಡ್ ಚೈನಲ್ಲಿ, ಆಹಾರ ಸರಪಳಿಯಲ್ಲಿ ಗುರುತಿಸ್ತೇವೆ. ದೆನ್ ಲಾಸ್ಟ್ಲಿ ಡಿಕಂಪೋಸರ್ಸ್, ವಿಘಟಕರು. Which decompose or which break up the dead and decaying matters in the environment, which are called as natural scavengers. ನೈಸರ್ಗಿಕ ಶುಚಿಗಾರರು ಅಂತ ಕರೆಸಿಕೊಳ್ಳಲ್ಪಡುವಂತಹ ಸತ್ತ ಮತ್ತು ಕೊಳೆತ ಜೀವಿಗಳ ದೇಹದ ಭಾಗಗಳನ್ನು ವಿಘಟಿಸುವ ಕೆಲಸ ಮಾಡುವಂಥ ಜೀವಿಗಳು ವಿಘಟಕರು ಅಂತ ಕರೀತೇವೆ. ಮುಖ್ಯವಾಗಿ ಬ್ಯಾಕ್ಟೀರಿಯಾ ಮತ್ತು ಫಂಗೈ ಉದಾಹರಣೆ. ಸೊ ಅದನ್ನು ನೆನಪಲ್ಲಿಟ್ಕೊಳ್ಳಿ. ಆ ನಂತರದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾರ್ಟ್ ಇದೆ, ಎನರ್ಜಿ ಫ್ಲೋ ಇನ್ ದ ಇಕೋಸಿಸ್ಟಮ್. ಸೊ ಎನರ್ಜಿ ಫ್ಲೋ ಇನ್ ದ ಇಕೋಸಿಸ್ಟಮಿಗೆ ನೀವು ಬಂದಾಗ ರಿಮೆಂಬರ್ ದ 10% ಲಾ, ಪ್ರತಿಶತ 10ರ ನಿಯಮ ಅಂತ ಕರಿತೇವೆ ನಾವು. ಸೊ ಓನ್ಲಿ 10% ಆಫ್ ದ ಎನರ್ಜಿ ಈಸ್ ಟ್ರಾನ್ಸ್ಫಾರ್ಮ್ಡ್ ಟು ದ ನೆಕ್ಸ್ಟ್ ಟ್ರಾಪಿಕ್ ಲೆವೆಲ್. ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ಹೋಗುವಾಗ 90% ಶಕ್ತಿ ದೇಹ ನಿರ್ಮಾಣಕ್ಕೆ ಅಥವಾ ದೇಹದ ಬೇರೆ ಬೇರೆ ಕಾರ್ಯಗಳು, ದೇಹದಲ್ಲಿ ನಡೆಯುವಂಥ ಬೇರೆ ಬೇರೆ ಚಟುವಟಿಕೆಗಳಿಗೆ ಬಳಸಲ್ಪಡ್ತವೆ. ಶಾಖದ ರೂಪದಲ್ಲಿ ಆ ಜೀವಿ ಅದನ್ನು ಉಪಯೋಗಿಸ್ಕೊಳ್ತದೆ. ಮುಂದಿನ ಪೋಷಣಾ ಸ್ತರಕ್ಕೆ ಅಂದರೆ ದೇಹ ನಿರ್ಮಾಣಕ್ಕೆ ಸಿಗುವಂಥ 10% ಮಾತ್ರ, ಓನ್ಲಿ 10% ಇಸ್ ಕ್ಯಾರಿ ಟು ದ ನೆಕ್ಸ್ಟ್ ಟ್ರಾಪಿಕ್ ಲೆವೆಲ್. ಅದರಿಂದ ಅದನ್ನು ಪ್ರತಿಶತ 10ರ ನಿಯಮ ಅಂತ ಕರಿತೇವೆ. ಸೊ ಪ್ರತಿಶತ 10ರ ನಿಯಮದ ಪ್ರಕಾರ ನೀವೊಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ಹೋಗ್ತಾ ಇದ್ದ ಹಾಗೆ ಅವೈಲೇಬಿಲಿಟಿ ಆಫ್ ಎನರ್ಜಿ ಈಸ್ ಲೆಸ್. ಒನ್ ಥಿಂಗ್. ದ ಸೆಕೆಂಡ್ ಥಿಂಗ್ ಈಸ್ ದೆರ್ ಇಸ್ ನೋ ಬ್ಯಾಕ್ವರ್ಡ್ ಫ್ಲೋ ಆಫ್ ಎನರ್ಜಿ. ಸೊ ನಾವು ಪ್ರೊಡ್ಯೂಸರಿಂದ ಕನ್ಸ್ಯೂಮರಿಗೆ ಎನರ್ಜಿ ಹೋಗ್ತದೆ, ಅಲ್ಲಿಂದ ಪ್ರೈಮರಿ ಕನ್ಸ್ಯೂಮರ್, ಸೆಕೆಂಡರಿ, ಹೀಗೆ ಎನರ್ಜಿ ಟ್ರಾನ್ಸ್ಫರ್ ಆಗ್ತದೆ ಟ್ರಾಫಿಕ್ ಲೆವೆಲಲ್ಲಿ. ಬಟ್ ದೆರ್ ಈಸ್ ನೋ ಬ್ಯಾಕ್ವರ್ಡ್ ಫ್ಲೋ, ದಟ್ ಈಸ್ ಫ್ರಾಮ್ ಕನ್ಸ್ಯೂಮರ್ಸ್ ಇಟ್ ವಿಲ್ ನಾಟ್ ಅಗೈನ್ ಬ್ಯಾಕ್ ಟು ದ ಪ್ರೊಡ್ಯೂಸರ್ಸ್, ಅಥವಾ ಪ್ರೊಡ್ಯೂಸರ್ಸಿಂದ ಅಗೈನ್ ದ ಎನರ್ಜಿ ಕೆನಾಟ್ ಬಿ ಗೋ ಟು ದ ಸೋಲಾರ್ ಸಿಸ್ಟಮ್, ಸೂರ್ಯನಿಗೆ ವಾಪಸ್ ಹೋಗೋದಿಲ್ಲ. ಸೊ 1% ಆಫ್ ದಿ ಎನರ್ಜಿ, 1% ಆಫ್ ದಿ ಸೋಲಾರ್ ಎನರ್ಜಿ ಈಸ್ ಬೀಯಿಂಗ್ ಯೂಸ್ಡ್ ಬೈ ದ ಲೀವ್ಸ್, ಆ್ಯಂಡ್ ದ್ಯಾಟ್ 1% is used
by all those different organisms. So ಅಲ್ಲಿ ಎನರ್ಜಿ ಫ್ಲೋ ಇನ್ ಇಕೋಸಿಸ್ಟಮ್ ಅಂದಾಗ ಎರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ನೆನ್ಪಿಟ್ಕೊಳ್ಳಿ. ದ ಫಸ್ಟ್ ಒನ್ ಈಸ್ ದ ಎನರ್ಜಿ ಫ್ಲೋ ಇನ್ ಎನ್ ಇಕೋಸಿಸ್ಟಮ್ ಈಸ್ ಯೂನಿಡೈರೆಕ್ಷನಲ್ ಅಂತ. ಅದು ಯಾವಾಗಲೂ ಒಂದೇ ಡೈರೆಕ್ಷನ್ ಇರ್ತದೆ. ಬ್ಯಾಕ್ವರ್ಡ್ ಫ್ಲೋ ಆಫ್ ಎನರ್ಜಿ ಈಸ್ ನಾಟ್ ಪಾಸಿಬಲ್. ಸೆಕೆಂಡ್ ಥಿಂಗ್ ಈಸ್ ವೆನ್ ಯು ಗೋ ಅಪ್ ಆ್ಯಂಡ್ ಅಪ್ ಇನ್ ದ ಟ್ರಾಪಿಕ್ ಲೆವೆಲ್ಸ್, ಒಂದು ಪೋಷಣ ಸ್ತರದಿಂದ ಇನ್ನೊಂದು ಪೋಷಣ ಸ್ತರಕ್ಕೆ ಮೇಲಕ್ಕೆ ಹೋಗ್ತಾ ಇದ್ದಾಗೆ ದ ಅವೈಲಬಿಲಿಟಿ ಆಫ್ ಎನರ್ಜಿ ಈಸ್ ಲೆಸ್ ಅಂತ. ಸೊ ಅದರಿಂದಲೇ ನಿಮ್ಗೆ ಗೊತ್ತಿದೆ ಎ ಫುಡ್ ಚೈನ್ ಇಟ್ ಮೇ ಹ್ಯಾವ್ ಓನ್ಲಿ 3 to 4 trophic levels, maximum 4 trophic levels, because from one trophic level to another trophic level the availability of energy is very less ಅಂತ. ಸೊ ಇವಿಷ್ಟು ನಾವು ಇದರಲ್ಲಿ ಇಕೋಸಿಸ್ಟಮ್ ಪಾರ್ಟಲ್ಲಿ ನೆನಪಲ್ಲಿ ಇಟ್ಕೋಬೇಕು. ಸೊ ದ ನೆಕ್ಸ್ಟ್ ಪಾರ್ಟ್ ಇಸ್ ಆಸ್ ಯು ನೋ ಹೌ ಡು ಅವರ್ ಆಕ್ಟಿವಿಟೀಸ್ ಅಫೆಕ್ಟ್ ದ ಎನ್ವಿರಾನ್ಮೆಂಟ್. ಇದರಲ್ಲಿ ಎರಡು ಮುಖ್ಯವಾದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಒಂದು ಓಝೋನ್ ಲೇಯರ್ ಡಿಪ್ಲೀಷನ್, ಸೆಕೆಂಡ್ ಒನ್ ಮ್ಯಾನೇಜಿಂಗ್ ದ ಗಾರ್ಬೇಜ್. ಸೊ ಎರಡು ಇಶ್ಯೂಸನ್ನು ತಗೊಂಡಿದ್ದಾರೆ ಇಲ್ಲಿ. ಸೊ ಓಝೋನ್ ಲೇಯರ್ ಡಿಪ್ಲೀಷನ್ನ ಇದು ನಮಗೆ ತುಂಬ ಸಲ ಪ್ರಶ್ನೆ ರಿಪೀಟ್ ಆದಂಥ ಏರಿಯಾ ಓಝೋನ್ ಲೇಯರ್ ಡಿಪ್ಲೀಷನ್ ಪಾರ್ಟ್. ಇದರಲ್ಲಿ ಹೌ ಓಝೋನ್ ಲೇಯರ್ ಇಸ್ ಫಾರ್ಮ್ಡ್, ಸೊ ವೈ ದ ಫ್ಲೋ ಆಫ್ ಎನರ್ಜಿ ಈಸ್ ಯೂನಿಡೈರೆಕ್ಷನಲ್. ಎಸ್, ದ ಗ್ರೀನ್ ಪ್ಲಾಂಟ್ಸ್ ದೇ ಯೂಸ್ ಓನ್ಲಿ 1% ಆಫ್ ದಿ solar energy which fall on them, and from sun the energy is transferred to the producers by using the solar energy they prepare their food, and from producers it is again taken to the next trophic level. ಒಂದು ಎಕ್ಸಾಂಪಲ್ ತಗೊಂಡು ಸಿಂಪಲ್ ಆಗಿ ಹೇಳೋದಾದರೆ, ಸಿ ಫಾರ್ ಎಕ್ಸಾಂಪಲ್ ಗ್ರಾಸ್ ಹಾಪರ್ ಆ್ಯಂಡ್ ಫ್ರಾಗ್, ಇಟ್ ಇಸ್ ಎ ಫುಡ್ ಚೈನ್. So grass is being eaten by the grasshopper and the grasshopper is being eaten by the frog. But ulta direction agudilla, yakandre a grasshopper cannot eat a frog, or grass cannot eat the grasshopper. I mean the energy in the form of food is transferred in only one direction and it will not come back, ವಾಪಸ್ ಬರೋದಿಲ್ಲ. ಸೊ ಅದರಿಂದ ದ ಫ್ಲೋ ಆಫ್ ಎನರ್ಜಿ ಈಸ್ ಯೂನಿಡೈರೆಕ್ಷನಲ್ ಅಂತ ಕರಿತೇವೆ ನಾವು, ಒಂದೇ ಡೈರೆಕ್ಷನಲ್ಲಿ ಇರ್ತದೆ ಅಂತ ಕರೀತೇವೆ. ಓಕೆ, ಹೋಪ್ ಐ ಆಮ್ ಕ್ಲಿಯರ್ಡ್ ಯುವರ್ ಡೌಟ್. ಓಝೋನ್ ಲೇಯರ್ ಡಿಪ್ಲೇಷನ್ಗೆ ಬಂದಾಗ ಓಝೋನ್ ಲೇಯರ್, ಹೌ ದ ಓಝೋನ್ ಲೇಯರ್ ಇಸ್ ಫಾರ್ಮ್ಡ್, so can you explain me the food web one? So food web, see when we compare the food web with the food chain, food chain is a series, I mean a linear connection of the animals which depend upon others for their food. But in the environment, a particular animal is not being eaten by a particular single animal, or to be more clear, one organism in an ecosystem will be eaten by so many others. Therefore, it is more prominent to explain a food web. So food web is the arrangement where the animals arrangement where it has more than one food chains, ಒಂದಕ್ಕಿಂತ ಜಾಸ್ತಿ ಫುಡ್ ಚೈನ್ ಇರ್ತವೆ. ಸೊ ಇನ್ ದ ಟೆಕ್ಸ್ಟ್ ಬುಕ್ page number 139 will have the figure of food web. So food web, there is in the food web there is interconnection of ಫುಡ್ ಚೈನ್ ಯು ಮೇ ಅಬ್ಸರ್ವ್. ಅಂದರೆ ಫುಡ್ ಚೈನ್ ಅಂದರೆ ಒಂದೇ ಒಂದು ಲೀನಿಯರ್ ಕನೆಕ್ಷನ್ ತೋರಿಸ್ತೇವೆ ನಾವು. ಸೊ ಯಾವುದು ಗ್ರಾಸ್ ಈಸ್ ಈಟನ್ ಬೈ ದ ಗ್ರಾಸ್ ಹಾಪರ್ ಟು ಫ್ರಾಗ್, ಹೀಗೆ ಒಂದೇ ತೋರಿಸ್ತದೆ. ಬಟ್ ಗ್ರಾಸ್ ಈಸ್ ನಾಟ್ ಓನ್ಲಿ ದ ಫುಡ್ ಫಾರ್ ಗ್ರಾಸ್ ಹಾಪರ್, ಇಟ್ ಈಸ್ ಆಲ್ಸೋ ಫುಡ್ ಫಾರ್ ಸಮ್ ಅದರ್ ಅನಿಮಲ್ಸ್ like the deer or a rabbit. They also eat the grass. So therefore there is a interconnection of different food chains, and it is the called as food web. Hope the idea is clear. So ozone layer depletion ಗೆ ವಾಪಸ್ ಬರುವ ನಾವು. ಓಝೋನ್ ಲೇಯರ್ ಡಿಪ್ಲೀಷನ್ ಅಲ್ಲಿ ಹೌ ದ ಓಝೋನ್ ಲೇಯರ್ ಇಸ್ ಫಾರ್ಮ್ಡ್, ಹೇಗೆ ಫಾರ್ಮ್ ಆಗ್ತದೆ ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ಳಿ. ವಿತ್ ದ ಈಕ್ವೇಷನ್ಸ್ ಯು ವಿಲ್ ಹ್ಯಾವ್ ದೇರ್ 2 marks ಕ್ವಶನ್ ಅಂತ ನೇರವಾಗಿ ನಾನು ಬಂದರೆ how ozone layer is formed. Then the second one is what is the function of ozone layer. So it is the acting like a guard or a shield, ಭೂಮಿಯನ್ನು ರಕ್ಷಿಸುವಂಥ ಒಂದು ರಕ್ಷಣಾ ಕವಚ ಅಂತ ಕರಿತೇವೆ ನಾವು. ಸೊ ಇಟ್ ಪ್ರಿವೆಂಟ್ ದ ಎಂಟ್ರಿ ಆಫ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ವಿಚ್ ಆರ್ ಕಮಿಂಗ್ ಫ್ರಮ್ ದ ಸನ್.
ಅದರ ಫಂಕ್ಷನ್ ಏನು ಅಂತ. ಸೊ ದ ಥರ್ಡ್ ಇಸ್ ಹೌ ಇಟ್ ಈಸ್ ಬೀಯಿಂಗ್ ಡಿಪ್ಲೀಟೆಡ್, ಅದು ಯಾಕೆ ಡಿಪ್ಲೀಟ್ ಆಗ್ತಾ ಇದೆ ಅಂತ. ರಿಮೆಂಬರ್ CFC, ಕ್ಲೋರೋ ಫ್ಲೋರೋ ಕಾರ್ಬನ್ಸ್ ಆ್ಯಂಡ್ ದ ಯೂಸಿಂಗ್ ಆಫ್ ಕ್ಲೋರೋಫ್ಲೋರೋಕಾರ್ಬನ್ಸ್ is O2 ultraviolet, O plus O, O plus O2 is equal to O3, right formation. Then remember the CFC ಮೇಲೆ ತುಂಬ ಸಲ ಪ್ರಶ್ನೆಗಳನ್ನು ನಾವು ನಿರೀಕ್ಷೆ ಮಾಡಿದ್ದೇವೆ. ಕ್ಲೋರೋಫ್ಲೋಕಾರ್ಬನ್ಸ್ ಆ್ಯಂಡ್ ಇನ್ನೊಂದು ನಿಮ್ಗೆ ಇಂಪಾರ್ಟೆಂಟ್ ಆಗಿ ಹೇಳಬೇಕಾಗಿರೋದು ಏನು ಅಂದರೆ, ಸೊ ಫ್ರಮ್ ದಿಸ್ ಲೆಸನ್, ಫ್ರಮ್ ದಿಸ್ ಎನ್ವೈರಾನ್ಮೆಂಟ್ ಲೆಸನ್ ಯು ಕ್ಯಾನ್ ಕನ್ಸ್ಟ್ರಕ್ಟ್ ಸಮ್ ಆಫ್ ದ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್. ಸ್ವಲ್ಪ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಗಳನ್ನು ಇಲ್ಲಿ ನಮಗೆ ಫ್ರೇಮ್ ಮಾಡಲಿಕ್ಕೆ ಆಗ್ತದೆ. ತುಂಬ ಸಲ ಟ್ರೈ ಮಾಡ್ತಾರೆ ಕ್ವಶನ್ ಪೇಪರ್ ಸೆಟ್ಟರ್ಸ್. ಅದರಿಂದ ಸ್ವಲ್ಪ ಪರಿಸರದ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ಬರೆಯುವಂಥ ಪ್ರಶ್ನೆಗಳು ಕೆಲವು ಸಲ ಇದರಲ್ಲಿ ಬರ್ತವೆ, ಕೆಲವು ನೇರ ಇರ್ತವೆ. ಒಂದು 2-3 ಎಕ್ಸಾಂಪಲ್ ಇದೆ ನನ್ನ ಹತ್ರ, ಅದನ್ನು ಮುಂದಕ್ಕೆ ಹೋಗುವಾಗ ನೋಡುವ ನಾವು. ಸೊ ಓಝೋನ್ ಲೇಯರ್ ಬಗ್ಗೆ ಒಂದು. ದೆನ್ ಸೆಕೆಂಡ್ ಒನ್ ಇಸ್ ದ ಮ್ಯಾನೇಜಿಂಗ್ ದ ಗಾರ್ಬೇಜ್, ಕಸ ನಿರ್ವಹಣೆ ಹೇಗೆ ಅಂತ, ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಹೇಗೆ ಅಂತ. ಸೊ ಇದು ಇನ್ನೊಂದು ಸಣ್ಣ ಪ್ಯಾರಾಗ್ರಾಫ್ ವೇರ್ ವಿ ಕಮ್ ಅಕ್ರಾಸ್ ದ ಬಯೋಡಿಗ್ರೇಡೇಬಲ್ ಆ್ಯಂಡ್ ನಾನ್ ಬಯೋಡಿಗ್ರೇಡೇಬಲ್ ವೇಸ್ಟ್ಸ್. ಜೈವಿಕ ಮತ್ತು ಜೈವಿಕ ವಿಘಟನೆಗೊಳ್ಳುವ ಮತ್ತು ಜೈವಿಕ ವಿಘಟನೆಗೊಳ್ಳದ ತ್ಯಾಜ್ಯಗಳು, ಅದು ಒಂದು ಪಾರ್ಟಲ್ಲಿ ಬರ್ತದೆ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ದ ವಾಟ್ ಆರ್ ದ ರೀಸನ್ ಫಾರ್ ಕಲೆಕ್ಷನ್ ಆಫ್ ದಿ ಗಾರ್ಬೇಜ್ ಇನ್ ಎ ಲಾರ್ಜ್ ಸ್ಕೇಲ್. ಇತ್ತೀಚಿನ ದಿನಗಳಲ್ಲಿ ಗಾರ್ಬೇಜ್ ದೊಡ್ಡ ಪ್ರಮಾಣದಲ್ಲಿ ಯಾಕೆ ಸಂಗ್ರಹ ಆಗ್ತಾ ಇದೆ ಅನ್ನೋದು ಅದರ ನೆಕ್ಸ್ಟ್ ಭಾಗ. ಸೊ ಇದಿಷ್ಟು ಮಾತ್ರ ಕಾನ್ಸೆಪ್ಟ್ಸ್ ಇರುವಂಥವು ಈ ಪಾಠದಲ್ಲಿ. ದಿಸ್ ಈಸ್ ದ ಕ್ವಶನ್, ಎ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಶೈವಲಗಳು, ಚಿಕ್ಕ ಕೀಟಗಳು, ದೊಡ್ಡ ಕೀಟಗಳು, ಚಿಕ್ಕ ಮೀನುಗಳು, ದೊಡ್ಡ ಮೀನುಗಳು, ಮಾನವ. ಈ ಆಹಾರ ಸರಪಳಿಯಲ್ಲಿ ಪೋಷಣಾ ಸ್ತರಗಳ ಜೋಡಣೆಯು, ದ ಅರೇಂಜ್ಮೆಂಟ್ ಆಫ್ ಟ್ರಾಫಿಕ್ ಲೆವೆಲ್ಸ್ ಇನ್ ದಿಸ್ ಫುಡ್ ಚೈನ್ ಆರ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಎನರ್ಜಿ ಅವೈಲಬಿಲಿಟಿ. ಶಕ್ತಿ ಲಭ್ಯತೆಯ ಏರಿಕೆ ಕ್ರಮದಲ್ಲಿ ಅಂತ ಹೇಳಿದ್ದಾರೆ. ಒಂದು ಸ್ತರದಿಂದ ಇನ್ನೊಂದು ಸ್ತರಕ್ಕೆ ಹೋದರೆ, ಒಂದು ಟ್ರಾಫಿಕ್ ಲೆವೆಲಿಂದ ಇನ್ನೊಂದು ಟ್ರಾಫಿಕ್ ಲೆವೆಲಿಗೆ ಶಕ್ತಿ ಜಾಸ್ತಿ ಸಿಗ್ತದೆ ಅಂತ ಹೇಳ್ತಾ ಇದ್ದಾರೆ. ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಬೋತ್ ಎನರ್ಜಿ ಅವೈಲಬಿಲಿಟಿ ಆ್ಯಂಡ್ ಸ್ಟೋರೇಜ್ ಆಫ್ ಹಾರ್ಮ್ಫುಲ್ ಕೆಮಿಕಲ್ಸ್ ಅಂತ. ಶಕ್ತಿಯ ಲಭ್ಯತೆ ಮತ್ತು ಹಾನಿಕಾರಕ ರಾಸಾಯನಿಕಗಳ ಸಂಗ್ರಹ ಎರಡರದ್ದು ಏರಿಕೆ ಕ್ರಮದಲ್ಲಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಹಾಫ್ ಮಾತ್ರ ಸರಿ. ಇದರಲ್ಲಿ ಹಾನಿಕಾರಕ ರಾಸಾಯನಿಕ ಸಂಗ್ರಹ ಏರಿಕೆ ಕ್ರಮದಲ್ಲಿದೆ ಸರಿ ಅಂತ ಹೇಳ್ಬೋದು. ಬಟ್ ಶಕ್ತಿ ಲಭ್ಯತೆ ಏರಿಕೆ ಕ್ರಮದಲ್ಲಿಲ್ಲ. ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ಹೋದಾಗ ಶಕ್ತಿ ಲಭ್ಯತೆ ಕಡಿಮೆ ಆಗ್ತದೆ. ಸೊ ಬಿ ಇಸ್ ನಾಟ್ ದ ಆನ್ಸರ್. ದೆನ್ ಹಾನಿಕಾರಕ ರಾಸಾಯನಿಕಗಳ ಸಂಗ್ರಹದ ಏರಿಕೆಯ ಕ್ರಮದಲ್ಲಿದೆ. ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಸ್ಟೋರೇಜ್ ಆಫ್ ಹಾರ್ಮ್ಫುಲ್ ಕೆಮಿಕಲ್ಸ್. ಸೊ ಸಿ ಇಸ್ ರೈಟ್. ಶಕ್ತಿಯ ಲಭ್ಯತೆ ಮತ್ತು ಹಾನಿಕಾರಕ ರಾಸಾಯನಿಕಗಳ ಸಂಗ್ರಹ ಎರಡರ ಇಳಿಕೆಯ ಕ್ರಮದಲ್ಲಿದೆ. ಸೊ ಡಿ ಇಸ್ ಆಲ್ಸೋ ರಾಂಗ್. ಅರ್ಥ ಮಾಡ್ಕೊಳ್ಳಿ ಪ್ರಶ್ನೆನ. ಒಂದು ನೀವು ಪೋಷಣಾ ಸ್ತರಗಳನ್ನು ಗಮನಿಸಿದಾಗ, ಇಫ್ ಇಟ್ ಈಸ್ ಎ ಫುಡ್ ಚೈನಲ್ಲಿ ಶಕ್ತಿಯ ಲಭ್ಯತೆ ನೀವು ಕೆಳಗಿಂದ ಮೇಲಕ್ಕೆ ಹೋದಾಗ ಇಳಿಕೆ ಕ್ರಮದಲ್ಲಿ ಇರ್ತದೆ. ಶಕ್ತಿಯ ಲಭ್ಯತೆ ಕಡಿಮೆ ಆಗ್ತಾ ಹೋಗ್ತದೆ ಪೋಷಣಾ ಸ್ತರದಿಂದ ಪೋಷಣಾ ಸ್ತರಕ್ಕೆ, ಟ್ರಾಫಿಕ್ ಲೆವೆಲಿಂದ ಟ್ರಾಫಿಕ್ ಲೆವೆಲಿಗೆ. ಶೈವಲಗಳಿಂದ ಚಿಕ್ಕ ಕೀಟಗಳ ದೇಹಕ್ಕೆ ಹೋಗುವುದು 10% ಶಕ್ತಿ ಮಾತ್ರ. ಚಿಕ್ಕ ಕೀಟಗಳ ದೇಹದಿಂದ ದೊಡ್ಡ ಕೀಟಗಳು, ಸ್ಮಾಲ್ ಇನ್ಸೆಕ್ಟಿಂದ ಲಾರ್ಜ್ ಇನ್ಸೆಕ್ಟ್ಸಿಗೆ ಎನದರ್ 10%. ಅಂದರೆ ಆ ಚಿಕ್ಕ ಕೀಟಕ್ಕೆ ಬಾಡಿಗೆ ಬಂದಂಥ ಎನರ್ಜಿಯಲ್ಲಿ 10%. ಸೊ ಅಷ್ಟು ಮಾತ್ರ ಟ್ರಾನ್ಸ್ಫರ್ ಆಗ್ತದೆ. ಅದರಿಂದ ಶಕ್ತಿಯ ಲಭ್ಯತೆ ಯಾವಾಗಲೂ ಇಳಿಕೆ ಕ್ರಮದಲ್ಲಿ ಇರ್ತದೆ, ಕಡಿಮೆ ಆಗ್ತಾ ಹೋಗ್ತದೆ. ಹಾನಿಕಾರಕ ರಾಸಾಯನಿಕಗಳ ಸಂಗ್ರಹ ಏನಿದೆ ಅದು ಹೋಪ್ ಯು ರಿಮೆಂಬರ್ ದ ಬಯೋಮ್ಯಾಗ್ನಿಫಿಕೇಶನ್, ಜೈವಿಕ ಸಂವರ್ಧನೆ ಅಂತ ಕರಿತೀವಿ ನಾವು. ಇನ್ಸೆಕ್ಟಿಸೈಡ್ಸ್, DDT ಆ್ಯಂಡ್ ಕೆಮಿಕಲ್ಸ್, harmful chemicals, they increase from one traffic level to another traffic level. Their accumulation increases. ಅವುಗಳ ಸಂಗ್ರಹ ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ಜಾಸ್ತಿ ಆಗ್ತಾ ಹೋಗ್ತದೆ ಅನ್ನೋದನ್ನು ಅದರಲ್ಲಿ ಗಮನಿಸ್ಕೊಳ್ಳಿ. ಬಟ್ ಓಕೆ, ನೋಡಿ ಡೈರೆಕ್ಟ್ ಪ್ರಶ್ನೆ ಕೂಡ ಬರ್ತವೆ ಈ ಥರದ್ದು. ವಾಟ್ ಈಸ್ ದ ಫಂಕ್ಷನ್ ಆಫ್ ಓಝೋನ್ ಲೇಯರ್? ಓಝೋನ್ ಪದರದ ಕಾರ್ಯವೇನು? ಇಟ್ ಪ್ರೊಟೆಕ್ಟ್ ದ ಅರ್ತ್ ಫ್ರಮ್ ದಿ ಹಾರ್ಮ್ಫುಲ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಆಫ್ ದಿ ಸನ್. ಅಷ್ಟೇ ನೇರ ಪ್ರಶ್ನೆಗೆ ನೇರ ಉತ್ತರ ಬರೆದ್ರಾಯಿತು. ಸೊ ಇಲ್ಲಿ ಪುನಃ ಇನ್ನೊಂದು ಪ್ರಶ್ನೆ ಇದೆ, ಗಮನಿಸಿ. ಅಬ್ಸರ್ವ್ ದ ಫುಡ್ ಚೈನ್ ಗಿವನ್ ಬಿಲೋ. 10% ಲಾ ಮೇಲೆ ಇದೆ ಇದು. ಗ್ರಾಸ್ ಹಾಪರ್, ಫ್ರಾಗ್, ಸ್ನೇಕ್ ಆ್ಯಂಡ್ ಈಗಲ್. ಹುಲ್ಲು, ಮಿಡತೆ, ಕಪ್ಪೆ, ಹಾವು, ಹದ್ದು. 5 ಪೋಷಣಾ ಸ್ತರ ಇದೆ. ಮೊದಲನೇ ಪೋಷಣಾ ಸ್ತರಕ್ಕೆ ಲಭ್ಯವಿರುವ ಶಕ್ತಿ 5000 ಜೌಲ್ಗಳಾದರೆ ಹಾವಿಗೆ ದೊರಕುವ ಶಕ್ತಿಯ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ಇಫ್ ದ ಎನರ್ಜಿ ಅವೈಲೇಬಲ್ ಎಟ್
protect from UV rays. Okay. Energy available at first trophic level is 5000 joules. Then the amount of energy available for snake. ಅಂದರೆ 4ನೇ ಪೋಷಣ ಸ್ತರಕ್ಕೆ ಎಷ್ಟು ಎನರ್ಜಿ ಸಿಗ್ತದೆ ಅಂತ ನಾವು ಲೆಕ್ಕ ಹಾಕಬೇಕು. ಅಂದರೆ 10% ಕಡಿಮೆ ಆಗ್ತಾ ಹೋಗಬೇಕು. ಸಿ ಗ್ರಾಸಿಗೆ 5000 ಜೌಲ್ ಆದರೆ ಗ್ರಾಸ್ ಹಾಪರಿಗೆ ಬರುವಾಗ 500, ಫ್ರಾಗಿಗೆ ಬರುವಾಗ 50, ಸ್ನೇಕಿಗೆ ಬರುವಾಗ 5. ಸರಿಯಾಗಿ ಕ್ಯಾಲ್ಕುಲೇಷನ್ ಮಾಡಿ. 5000 ಗ್ರಾಸಲ್ಲಿದ್ದರೆ ಗ್ರಾಸ್ ಹಾಪರಿಗೆ ಬರುವಾಗ 500 ಆಯಿತು. 500 ಗ್ರಾಸ್ ಹಾಪರಿಗೆ ಬಂದರೆ ಫ್ರಾಗಿಗೆ ಬರುವಾಗ ಅದು 50 ಆಯಿತು. ಫ್ರಾಗಿಂದ ಸ್ನೇಕ್ ಬಾಡಿಗೆ ಬರುವಾಗ ಇಟ್ ಬಿಕಮ್ಸ್ 5 ಜೌಲ್ಸ್. ಸರಿಯಲ್ಲ? ಆನ್ಸರ್ ಇಸ್ ಬಿ, ರೈಟ್. ಸೊ ಇದೊಂದು ಥರದ ಪ್ರಶ್ನೆ. 10% ನೀವು ಕಡಿಮೆ ಮಾಡ್ತಾ ಬಂದರೆ ಆಯ್ತು ಒಂದೊಂದು ಪೋಷಣ ಸ್ತರಕ್ಕೆ ಹೋಗುವಾಗ. ಗಮನಿಸ್ಕೊಳ್ಳಿ ಇದನ್ನು. ಇದು ಕೂಡ ಹಾಗೆ ನೋಡಿ, ಡೈರೆಕ್ಟ್ ಪ್ರಶ್ನೆ ಇದೆ. ಮೈಕ್ರೋ ಆರ್ಗ್ಯಾನಿಸಮ್ಸ್ ಲೈಕ್ ಬ್ಯಾಕ್ಟೀರಿಯಾ ಆರ್ ಕಾಲ್ಡ್ ಡಿಕಂಪೋಸರ್ಸ್ ಬೈ. ಬ್ಯಾಕ್ಟೀರಿಯಾಗಳಂಥ ಸೂಕ್ಷ್ಮಜೀವಿಗಳನ್ನು ವಿಘಟಕರು ಎನ್ನುವರು ಏಕೆ ಅಂತ ನೇರ ಪ್ರಶ್ನೆ ಇದು. ಬಿಕಾಸ್ ದೇ ಡಿಕಂಪೋಸ್ ದ ಡೆಡ್ ಬಾಡೀಸ್. ಓಕೆ, ಬಿ ಆನ್ಸರ್ ಕೊಟ್ಟಿದ್ದೀರಿ, ರೈಟ್. ನೋಡಿ ಈ ಪ್ರಶ್ನೆ ನೋಡಿ, ಇದು 2 ಮಾರ್ಕಿನ ನೇರ ಪ್ರಶ್ನೆ. ಒಂದೇ ಒಂದು ಪ್ರಶ್ನೆ ಬಂದ್ಬಿಡ್ತದೆ. 2 ಮಾರ್ಕಿನ ಪ್ರಶ್ನೆ ಬಂದರೆ ಒಂದೇ ಪ್ರಶ್ನೆ ಇರ್ತದೆ ಇದರಲ್ಲಿ. ಬಟ್ ಇಲ್ಲಿ ಚಾಯ್ಸಿಗೆ ಹಾಕೊಂಡಿದ್ದಾರೆ, ಅದರಿಂದ 2 ಪಾರ್ಟಲ್ಲಿ ಕೂಡ ಪ್ರಶ್ನೆಗಳಿವೆ. ರೈಟ್ ಎನಿ 2 ಡಿಫರೆನ್ಸಸ್ ಬಿಟ್ವೀನ್ ಬಯೋಡಿಗ್ರೇಡೇಬಲ್ ಆ್ಯಂಡ್ ನಾನ್ ಬಯೋಡಿಗ್ರೇಡೇಬಲ್ ಸಬ್ಸ್ಟೆನ್ಸಸ್. ಜೈವಿಕ ವಿಘಟನೆಗೆ ಒಳಗಾಗುವ ಮತ್ತು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳ ನಡುವಿನ ಇರುವ ಯಾವುದಾದ್ರೂ 2 ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. 2 ವ್ಯತ್ಯಾಸ. ಅಂದರೆ ಆರ್ ಪ್ರಶ್ನೆ ಇದೆ. ರೈಟ್ ಎ ಗ್ರಾಸ್ಲ್ಯಾಂಡ್ ಫುಡ್ ಚೈನ್ ಆ್ಯಂಡ್ ನೇಮ್ ದ ಡಿಫರೆಂಟ್ ಟ್ರಾಫಿಕ್ ಲೆವೆಲ್ಸ್ ಇನ್ ಇಟ್. ಅಂದರೆ ಹುಲ್ಲುಗಾವಲಿನ ಒಂದು ಆಹಾರ ಸರಪಳಿ ಬರೆಯಿರಿ ಅಂತ ಕೇಳಿದ್ದಾರೆ. ಹುಲ್ಲುಗಾವಲಿನ ಆಹಾರ ಸರಪಳಿ ಬರೆಯಿರಿ ಅಂತ. ಒಂದು ಉದಾಹರಣೆ ಯಾವುದಾದ್ರೂ ಕೊಡ್ಬೋದು ನೀವು. ನಾವು ಯಾವಾಗಲೂ ಕೊಡುವಂಥ ಜನರಲ್ ಎಕ್ಸಾಂಪಲ್ ಗ್ರಾಸ್ ಹಾಪರ್, ಫ್ರಾಗ್, ಸ್ನೇಕ್. ಇಟ್ಸ್ ಇನಫ್. ಸೊ ನೇಮ್ ದ ಡಿಫರೆಂಟ್ ಟ್ರಾಫಿಕ್ ಲೆವೆಲ್ಸ್ ಅಂತ ಕೇಳಿದ್ದಾರೆ. ಸೊ ಮೊದಲನೇ ಟ್ರಾಫಿಕ್ ಲೆವೆಲ್, ಫಸ್ಟ್ ಟ್ರಾಫಿಕ್ ಲೆವೆಲ್ ಇಸ್ ಆಲ್ವೇಸ್ ಆಕ್ಯುಪೈಡ್ ಬೈ ದ ಪ್ರೊಡ್ಯೂಸರ್ ಆಸ್ ಯು ನೋ. ಸೊ ಅದರಿಂದ ಹುಲ್ಲು ಮೊದಲನೇ ಪೋಷಣ ಸ್ತರ. ಆ ನಂತರದಲ್ಲಿ 2, 3, 4 ಪೋಷಣ ಸ್ತರಗಳಲ್ಲಿ ಮೊದಲನೇ ಪೋಷಣ ಸ್ತರವನ್ನು ಪ್ರೊಡ್ಯೂಸರ್ ಅಂತ ಕರಿತೀವಿ, ಉತ್ಪಾದಕರು. ಆಮೇಲೆ ಪ್ರಾಥಮಿಕ ಭಕ್ಷಕರು, ದ್ವಿತೀಯ ಭಕ್ಷಕರು, ತೃತೀಯಕ ಭಕ್ಷಕರು. ಸೊ ಪ್ರೈಮರಿ ಕನ್ಸ್ಯೂಮರ್, ಸೆಕೆಂಡರಿ ಕನ್ಸ್ಯೂಮರ್ ಆ್ಯಂಡ್ ಟರ್ಷರಿ ಕನ್ಸ್ಯೂಮರ್. ಸೊ ನೋಡ್ಕೊಳ್ಳಿ, ಇಂಪಾರ್ಟೆಂಟ್, ಸುಲಭ ಇದೆ. ಇದನ್ನು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಏಕಮುಖವಾಗಿರುತ್ತದೆ ಹೇಗೆ ಸಮರ್ಥಿಸಿ ಅಂತ. ಸೊ ಆಗಲೇ ತುಂಬ ಸಲ ಇದನ್ನು ನಾವು ಚರ್ಚೆ ಮಾಡಿದ್ದೇವೆ. ಪಾಠ ಮಾಡುವಾಗ ಕಾನ್ಸೆಪ್ಟ್ ನೋಡ್ಕೊಳ್ಳುವಾಗ ಚರ್ಚೆ ಮಾಡಿದ್ದೇವೆ. ಸೊ ಇಲ್ಲಿ ಸಮರ್ಥಿಸಿ, ಜಸ್ಟಿಫೈ ಅಂತ ಕೇಳಿದ್ದಾರೆ. ಸೊ ಅದನ್ನೇ ನೀವು ಬರೆದ್ರೆ ಆಯಿತು. 1ರಿಂದ 1 ಪೋಷಣ ಸ್ತರಕ್ಕೆ ಹೋಗುವಾಗ 10% ಕಡಿಮೆ ಆಗ್ತದೆ ಒಂದು. ಎರಡನೇದು, ಎನರ್ಜಿ ಫ್ಲೋ ಈಸ್ ಆಲ್ವೇಸ್ ಇನ್ ಒನ್ ಡೈರೆಕ್ಷನ್ ಬಿಕಾಸ್ ಬ್ಯಾಕ್ವರ್ಡ್ ಫ್ಲೋ ಆಫ್ ಎನರ್ಜಿ ಈಸ್ ನಾಟ್ ಪಾಸಿಬಲ್. ಓಕೆ, ನೋಡಿ ಇದು ಕೂಡ ಅದೇ ಥರದ ಪ್ರಶ್ನೆ. ಆಸ್ ಎನರ್ಜಿ ಮೂವ್ಸ್ ಪ್ರೋಗ್ರೆಸಿವ್ಲಿ ಥ್ರೂ ವೇರಿಯಸ್ ಟ್ರಾಫಿಕ್ ಲೆವೆಲ್ಸ್ ಆಫ್ ಫುಡ್ ಚೈನ್, ಇಟ್ ಇಸ್ ನೋ ಲಾಂಗರ್ ಅವೈಲಬಲ್ ಟು ದ ಪ್ರೀವಿಯಸ್ ಲೆವೆಲ್. ಗಿವ್ ರೀಸನ್ಸ್. ಆಹಾರ ಸರಪಳಿಯಲ್ಲಿ ವಿವಿಧ ಪೋಷಣಾ ಸ್ತರಗಳ ಶಕ್ತಿಯು ಮುಂದೆ ಸಾಗಿದಂತೆ ಹಿಂದಿನ ಹಂತಗಳಿಗೆ ಒದಗುವುದಿಲ್ಲ, ಕಾರಣಗಳನ್ನು ಕೊಡಿ ಅಂತ ಕೇಳಿದ್ದಾರೆ. ಮುಂದೆ ಹೋದಾಗೆ ಬ್ಯಾಕ್ವರ್ಡ್ ಡೈರೆಕ್ಷನ್, ಯೂನಿಡೈರೆಕ್ಷನಲ್ ಆದ್ದರಿಂದ ಹಿಂದಿನ ಡೈರೆಕ್ಷನ್ಗೆ ಬರೋದಿಲ್ಲ. ಸೊ ಆ ಪಾರ್ಟನ್ನು ನೋಡ್ಕೊಳ್ಳಿ. ಆ ಪಾರ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅದು, ಎನರ್ಜಿ ಫ್ಲೋ ಇನ್ ಐಕೋಸಿಸ್ಟಮ್. ನೆಕ್ಸ್ಟ್ ನೋಡಿ, ಗಿವ್ ರೀಸನ್, ಕಾರಣ ಕೊಡಿ ಅಂತ ಕೇಳಿದ್ದಾರೆ. ಸೊ ಕೆಲವು ಸರಿ 1 ಮಾರ್ಕನ್ನು ನಾವು ಆಚೆ ಈಚೆ ಮಾಡ್ಕೊಂಡ್ಬಿಟ್ರೆ ಈ ಪ್ರಶ್ನೆಯಲ್ಲಿ ನೋಡ್ತೀವಿ 3 ಮಾರ್ಕಿನ ಪ್ರಶ್ನೆ ಬಂದಿದೆ ಒಂದು ವರ್ಷ. ಸೊ ಇಲ್ಲಿ 3 ಮಾರ್ಕ್ ಬಂದಾಗ ಇನ್ಯಾವುದೋ ಪಾಠಕ್ಕೆ ಆ ಥೀಮಲ್ಲಿ ಯಾವುದೋ ಒಂದು ಪಾಠಕ್ಕೆ 1 ಮಾರ್ಕ್ ಕಡಿಮೆ ಆಗ್ತದೆ. ಸೊ ಇಲ್ಲಿ 3 ಡೈರೆಕ್ಟ್ ಇದೆ, ಕಾರಣ ಕೊಡಿ. ಫುಡ್ ಚೈನ್ಸ್ ಜನರಲಿ ಕನ್ಸಿಸ್ಟ್ ಆಫ್ 3 or 4 ಸ್ಟೆಪ್ಸ್. ಆಹಾರ ಸರಪಳಿಗಳು ಸಾಮಾನ್ಯವಾಗಿ 3 ಅಥವಾ 4 ಹಂತಗಳನ್ನು ಮಾತ್ರ ಒಳಗೊಂಡಿರುತ್ತವೆ. ಇದಕ್ಕೆ ಕಾರಣ ಕೊಡುವಾಗ ಬಿಕಾಸ್ ಎನರ್ಜಿ ಅವೈಲಬಿಲಿಟಿ ಫಾರ್ ಡಿಫರೆಂಟ್ ಟ್ರಾಫಿಕ್ ಲೆವೆಲ್ಸ್ ಇಟ್ ಬಿಕಮ್ಸ್ ಲೆಸ್ ಆ್ಯಂಡ್ ಲೆಸ್. ಸೊ ಎನರ್ಜಿ ಡಿಕ್ರೀಸಸ್ ಫ್ರಮ್ ಒನ್ ಟ್ರಾಫಿಕ್ ಲೆವೆಲ್ ಟು ಅನದರ್ ಟ್ರಾಫಿಕ್ ಲೆವೆಲ್ ಅಂತ. ಸೊ ಡಿಕಂಪೋಸರ್ಸ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಇಕೋಸಿಸ್ಟಮ್. ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕಗಳ ಪಾತ್ರ ಪ್ರಮುಖವಾಗಿದೆ. ಬಿಕಾಸ್ ದೇ ನ್ಯಾಚುರಲಿ ಕ್ಲೀನ್ ದ ಎನ್ವಿರಾನ್ಮೆಂಟ್. Protecting of ozone layer is necessary, otherwise the harmful ultraviolet rays will reach the biosphere. So ನೇರ ಪ್ರಶ್ನೆಗಳಿವೆ. ಓಕೆ, ಸೊ ಈ ಪ್ರಶ್ನೆ ನೋಡಿ, ಈ ಕೆಳಗಿನವುಗಳಲ್ಲಿ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳನ್ನು ಮಾತ್ರ ಒಳಗೊಂಡಿರುವ ಗುಂಪು. ಗ್ರೂಪ್ ದಟ್ ಕಂಟೈನ್ಸ್ ಓನ್ಲಿ ಬಯೋಡಿಗ್ರೇಡೇಬಲ್ ಸಬ್ಸ್ಟೆನ್ಸಸ್ ಅಮಂಗ್ ದ ಫಾಲೋವಿಂಗ್ ಈಸ್.
So first one, polythene, wood and leather, leather, detergent and plastic, wood, grass and leather, paper, bakelite and grass. ಆಪ್ಷನ್ ಸಿ ಕೊಟ್ಟಿದ್ದೀರಿ, ರೈಟ್ ಆಪ್ಷನ್, ವುಡ್, ಗ್ರಾಸ್ ಆ್ಯಂಡ್ ಲೆದರ್. ಉಳಿದಲ್ಲೆಲ್ಲ ಕೂಡ ನಾನ್ ಬಯೋಡಿಗ್ರೇಡಬಲ್ ಇದೆ. ಫಸ್ಟ್ ಒನ್ನಲ್ಲಿ ಪಾಲಿಥೀನ್ ಹೌದು, ಸೆಕೆಂಡ್ ಒನ್ನಲ್ಲಿ ಡಿಟರ್ಜೆಂಟ್ ಆ್ಯಂಡ್ ಪ್ಲಾಸ್ಟಿಕ್, ಲಾಸ್ಟಲ್ಲಿ ಬೆಕಲೈಟ್ ಹೌದು. ಸೊ ಅದರಿಂದ ಸಿ ಇಸ್ ದ ಆನ್ಸರ್, ರೈಟ್. ಸೊ ಇವಿಷ್ಟು ನಮ್ಮ ಪರಿಸರ, ಅವರ್ ಎನ್ವಿರಾನ್ಮೆಂಟ್ ಪಾಠದಲ್ಲಿ ನಾವು ಗಮನಿಸಬೇಕಾದಂಥ ಕಾನ್ಸೆಪ್ಟ್ಗಳು. ಆಗಲೇ ಹೇಳಿದೆ, ಚಿಕ್ಕ ಪಾಠ, 2 ಮಾರ್ಕನ್ನು ಆರಾಮಾಗಿ ಪಡ್ಕೊಳ್ಳುವಂಥ ಪಾಠ. ಸೊ ಗೋ ಥ್ರೂ ದ ಲೆಸನ್ ಪ್ಲೀಸ್. ಮುಂದಿನ ಪಾಠಕ್ಕೆ ಹೋಗುವ. ಪಾರ್ಟ್ 2 ಅಲ್ಲಿ ನಮಗೆ ಒಟ್ಟಿಗೆ ಮತ್ತೆ 3 ಲೆಸನ್ಸ್ ಇದೆ. ಹೌ ಡು ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ, ಜೀವ ವಿಕಾಸ ಮತ್ತು ಆನುವಂಶೀಯತೆ ಮತ್ತು ಜೀವ ವಿಕಾಸ, ಹೆರಿಡಿಟಿ ಆ್ಯಂಡ್ ಇವಲ್ಯೂಷನ್ 2ನೇ ಪಾಠ. ಆಮೇಲೆ ಕೊನೆಯಲ್ಲಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್, ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ಅಭಿವೃದ್ಧಿ ಅಂತ. ಸೊ ಈಗ ಮೊದಲನೇ ಪಾಠಕ್ಕೆ ಹೋಗುವ ನಾವು. ಆ ಭಾಗದಲ್ಲಿ ಭಾಗ 2ರಲ್ಲಿ ಜೀವಶಾಸ್ತ್ರದ ಮೊದಲನೇ ಪಾಠ, ಹೌ ಡು ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್ ಅಂತ. ಇದರಲ್ಲಿ 3 ಡಿವಿಷನ್ಸ್ ಇದೆ. ಫಸ್ಟ್ ಒನ್, ಇಂಪಾರ್ಟೆನ್ಸ್ ಆಫ್ ವೇರಿಯೇಷನ್, ಐ ಮೀನ್ ಹೌ ದ ವೇರಿಯೇಷನ್ ಹೆಲ್ಪ್ಸ್ ದ ಆರ್ಗ್ಯಾನಿಸಮ್ಸ್ ಟು continue their life in a particular niche or environment. Second one is asexual reproduction, and third one is sexual reproduction. ಲೈಂಗಿಕ ಸಂತಾನೋತ್ಪತ್ತಿ ಹಾಗೆ ಲೈಂಗಿಕ ಸಂತಾನೋತ್ಪತ್ತಿ ಅಂತ ಹೀಗೆ 3 ಭಾಗವನ್ನು ಈ ಪಾಠದಲ್ಲಿ ನೋಡ್ತೀವಿ. ಸ್ವಲ್ಪ ಮುಂದಕ್ಕೆ ಹೋಗಿ ಕಾನ್ಸೆಪ್ಟನ್ನು ಡೀಪಾಗಿ ನೋಡುವ. ಸೊ ಫಸ್ಟ್ ಪಾರ್ಟ್ ಏನಿದೆ, ವೇರಿಯೇಷನ್, ಭಿನ್ನತೆಗಳು ಅಂತ ಕರಿತೇವೆ ನಾವು. ಸೊ ವೇರಿಯೇಷನ್ಸ್ ಆರ್ ಮೋರ್ ಇನ್ sexual reproduction and it is less in asexual reproduction ಅಂತ ಪಾಠ ಭಾಗದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ನೋಡಿದ್ರಿ. ಆಸ್ ದರ್ ಇಸ್ ಕಾಂಬಿನೇಷನ್ ಆಫ್ ಆರ್ ಯೂನಿಯನ್ ಆಫ್ ಗ್ಯಾಮಿಟ್ಸ್, ಲಿಂಗಾಣುಗಳ ಸಂಯೋಗ ಹೊಂದಣೆ ಆಗುವುದರಿಂದಾಗಿ there are more variations in the sexual reproduction, but in asexual reproduction only one single individual take part. So therefore the variations are somewhat less or ವೆರಿ ಮಿನಿಮಮ್ ವೆನ್ ಕಂಪೇರ್ಡ್ ಟು ದ ಸೆಕ್ಚುವಲ್ ರಿಪ್ರೊಡಕ್ಷನ್. ಭಿನ್ನತೆಗಳು ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಕಡಿಮೆ ಇರುತ್ತವೆ ಅಂತ. ಸೊ ಈ ಪಾರ್ಟ್ ನೋಡಿ, ಸೆಕೆಂಡ್ ಕಾನ್ಸೆಪ್ಟ್ ಪಾರ್ಟ್ ಏನಿದೆ ಇದು ಇಂಪಾರ್ಟೆಂಟ್. ಇದು ಎಸೆಕ್ಚುವಲ್ ರಿಪ್ರೊಡಕ್ಷನ್. ಎಸೆಕ್ಚುವಲ್ ರಿಪ್ರೊಡಕ್ಷನಲ್ಲಿ ದೇರ್ ಆರ್ 6 ಡಿಫರೆಂಟ್ ಮೆಥಡ್ಸ್. 6 ಅಲೈಂಗಿಕ ಸಂತಾನೋತ್ಪತ್ತಿ ವಿಧಗಳನ್ನು ನಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಫಸ್ಟ್ ಒನ್ ಇಸ್ ಫಿಷನ್, ಸೆಕೆಂಡ್ ಒನ್ ಇಸ್ ಫ್ರಾಗ್ಮೆಂಟೇಷನ್, ಥರ್ಡ್ ಒನ್ ಇಸ್ ರೀಜನರೇಷನ್, ಫೋರ್ತ್ ಒನ್ ಇಸ್ ಬಡ್ಡಿಂಗ್, ಫಿಫ್ತ್ ಒನ್ ಇಸ್ ವೆಜಿಟೇಟಿವ್ ಪ್ರೊಪಗೇಷನ್ ಆ್ಯಂಡ್ ಸಿಕ್ಸ್ತ್ ಒನ್ ಈಸ್ ಸ್ಪೋರ್ ಫಾರ್ಮೇಷನ್. ಫಸ್ಟಿಂದು ವಿದಳನ, 2ನೇದು ತುಂಡರಿಕೆ, 3ನೇದು ಪುನರುತ್ಪಾದನೆ, 4ನೇದು ಮುಗ್ಗುವಿಕೆ, 5ನೇದು ಕಾಯಜ ಸಂತಾನೋತ್ಪತ್ತಿ, ಹಾಗೆ 6ನೇದು ಬೀಜಕಗಳ ಉತ್ಪಾದನೆ ಅಂತ. ಹೀಗೆ 6 ಮುಖ್ಯವಾದ ಟೈಪ್ಸನ್ನು ಕೊಟ್ಟಿದ್ದಾರೆ. ಸೊ ಫಿಷನ್, ದಟ್ ಈಸ್ ಫಸ್ಟ್ ಒನ್, ಅದು ವಿದಳನ. ಸೊ ಇದರಲ್ಲಿ ವಿದಳನದಲ್ಲಿ ಮುಖ್ಯವಾಗಿ ನಾವು 2 ಭಾಗ ಮಾಡ್ತೇವೆ. ಒಂದು ದ್ವಿವಿದಳನ, ಇನ್ನೊಂದು ಬಹುವಿದಳನ ಅಂತ. ಒಂದು ಜೀವಿ 2 ಭಾಗಗಳಾಗಿ ವಿಭಜನೆ ಹೊಂದಿದರೆ ಅದು ದ್ವಿವಿದಳನ, 2 ಸಮಭಾಗಗಳಾದರೆ. ಒಂದು ಜೀವಿ ಅನೇಕ ಜೀವಿಗಳನ್ನು ಉತ್ಪತ್ತಿ ಮಾಡಿದ್ರೆ ವಿದಳನದಿಂದ ಅನೇಕ ಭಾಗಗಳಾದರೆ ಅದನ್ನು ಬಹುವಿದಳನ ಅಂತ ಕರೀತೇವೆ. ಬಹುವಿದಳನಕ್ಕೆ ನಮಗೆ ಒಂದೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ನೆನಪಿದೆ ನಿಮಗೆ, ಇಟ್ ಈಸ್ ಪ್ಲಾಸ್ಮೋಡಿಯಂ. ಎಸ್, ಅಮೀಬಾ ಅಂತ ಹೇಳ್ತಾ ಇದ್ದೀರಿ. ಅಮೀಬಾ ಈಸ್ ಆಲ್ಸೋ ಅನ್ ಎಕ್ಸಾಂಪಲ್ ಆಫ್ ಫಿಷನ್, ಬಟ್ ಡಿಫರೆನ್ಸನ್ನು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ. ಇನ್ ಅಮೀಬಾ ಇಟ್ ಈಸ್ ಎಸ್, ಪ್ಲಾಸ್ಮೋಡಿಯಂ ಈಸ್ ಫಾರ್ ಮಲ್ಟಿಪಲ್ ಫಿಷನ್. ಇನ್ ಅಮೀಬಾ ದರ್ ಮೇ ಬಿ ಫಿಷನ್ ಥ್ರೂ ಎನಿ ಪ್ಲೇನ್, ಎಲ್ಲಿ ಬೇಕಾದ್ರೂ ಡಿವೈಡ್ ಆಗ್ಬೋದು. ಬಟ್ ಬ್ಯಾಕ್ಟೀರಿಯಾ ಇನ್ ದ ಸೆಂಟರ್ ಇಟ್ ಡಿವೈಡ್ಸ್ ಇಂಟು 2. ಆ್ಯಂಡ್ ರಿಮೆಂಬರ್ ದ ಲಿಶ್ಮೇನಿಯಾ, there is a particular region, particular spot through which the fission takes place. So 3 ನೆನಪಲ್ಲಿ ಇಟ್ಕೊಳ್ಳಿ, ಅಮೀಬಾ, ಪ್ಲಾಸ್ಮೋಡಿಯಂ ಆ್ಯಂಡ್ ಲಿಶ್ಮೇನಿಯಾ ಆಸ್ ವೆಲ್ ಆಸ್ ಬ್ಯಾಕ್ಟೀರಿಯಾ, ಎಲ್ಲ ಫಿಷನ್ ಥ್ರೂ ದೇ ರೀಪ್ರೊಡ್ಯೂಸ್. ಸೆಕೆಂಡ್ ಒನ್ ಇಸ್ ದ ಫ್ರಾಗ್ಮೆಂಟೇಷನ್. ಫ್ರಾಗ್ಮೆಂಟೇಷನ್ ತುಂಡರಿಕೆ ಅಂತ ಕರೀತೇವೆ. ಬೈ ಸಮ್ ಆಕ್ಸಿಡೆಂಟಲ್ ಸಿಚುವೇಶನ್ಸ್, ಕೆಲವು ಸಂದರ್ಭಗಳಲ್ಲಿ, ಅನಿರೀಕ್ಷಿತ ಸಂದರ್ಭಗಳಲ್ಲಿ ದ ಪ್ಲಾಂಟ್ ಬಾಡಿ ಆಫ್ ಸರ್ಟನ್ ಆರ್ಗ್ಯಾನಿಸಮ್ಸ್ ಬ್ರೇಕ್ ಅಪ್ ಇಂಟು ಡಿಫ್ರೆಂಟ್ ಪೀಸಸ್. ಸ್ಪೈರೋಗೈರಾದಲ್ಲಿ ನೋಡ್ತೇವೆ ನಾವು ಎಕ್ಸಾಂಪಲನ್ನು, ತುಂಡರಿಕೆ. ಸ್ಪೈರೋಗೈರಾದ ದೇಹ, ಇಟ್ ಈಸ್ ಎ ಲಾಂಗ್ ಆ್ಯಂಡ್ ಸ್ಲೆಂಡರ್ ಬಾಡಿ. ಸೊ ಆಕ್ಸಿಡೆಂಟಲಿ ವೆನ್ ಇಟ್ ಡಿವೈಡ್ ಇಂಟು ಡಿಫ್ರೆಂಟ್ ಪೀಸಸ್,
ಈಚ್ ಪೀಸ್ ಕ್ಯಾನ್ ಗ್ರೋ ಇಂಟು ನ್ಯೂ ಆರ್ಗ್ಯಾನಿಸಮ್. ಪ್ರತಿಯೊಂದು ತುಂಡು ಕೂಡ ಹೊಸ ಜೀವಿಯಾಗಿ ಬೆಳವಣಿಗೆ ಹೊಂದುತ್ತದೆ. ಸೊ ಅದನ್ನು ಫ್ರಾಗ್ಮೆಂಟೇಷನ್ ಅಂತ ಕರಿತೇವೆ ನಾವು. ಸ್ಪೈರೋಗೈರಾ ಎಕ್ಸಾಂಪಲ್. ಸೊ ಯಾವ ಜೀವಿಯಲ್ಲಿ ನಮಗೆ ಎಕ್ಸಾಂಪಲ್ ಆಗಿ ಯಾವ ವಿಧಾನವನ್ನು ಕೊಟ್ಟಿದ್ದಾರೆ ಅಸೆಕ್ಷುವಲ್ ರಿಪ್ರೊಡಕ್ಷನ್, ಅದನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ದೆನ್ ಥರ್ಡ್ ಒನ್ ಈಸ್ ದ ರೀಜನರೇಷನ್, ಪುನರುತ್ಪಾದನೆ ಅಂತ ಕರೀತೇವೆ. ಇಟ್ ಈಸ್ ಎ ನಾಟ್ ಕಾಮನ್ ಮೆಥಡ್, therefore it is also not considered as the method of reproduction, because ತುಂಬ ಜೀವಿಗಳು ಇದರ ಮೂಲಕ ರೀಪ್ರೊಡಕ್ಷನ್ ಪುನರುತ್ಪತ್ತಿ ಮಾಡುವುದಿಲ್ಲ, ಅದರಿಂದ ಅದನ್ನು ಕರೀತಾರೆ. ರೀಜನರೇಷನ್, ದ ಎಕ್ಸಾಂಪಲ್ ಇಸ್ ಪ್ಲನೇರಿಯಾ. ಯು ಆರ್ ರೈಟ್, ಪ್ಲನೇರಿಯಾ ಎಕ್ಸಾಂಪಲ್ ರೀಜನರೇಷನ್ಗೆ, ಪುನರುತ್ಪಾದನೆಗೆ. ವೆನ್ ದ ಬಾಡಿ ಆಫ್ planaria is cut into different pieces, the development of the body parts takes place in a certain spot. Proliferation of cells takes place in a certain part. ಒಂದು ಭಾಗದಿಂದ ಪ್ರಾರಂಭ ಆಗ್ತದೆ. ಸೊ ದೆರ್ ಆರ್ ಸಮ್ ಸ್ಪೆಷಲೈಸ್ಡ್ ಸೆಲ್ಸ್, ವಿಶಿಷ್ಟ ಕೋಶಗಳಿರ್ತವೆ. ದೋಸ್ ಸ್ಪೆಷಲೈಸ್ಡ್ ಸೆಲ್ಸ್ ದೇ ಸ್ಟಾರ್ಟ್ ದ ಪ್ರೊಲಿಫರೇಷನ್ ಆಫ್ ದ ಸೆಲ್ ಫಾರ್ಮೇಷನ್ ಪ್ರಾರಂಭ ಆಗ್ತದೆ. ಹಾಗಾಗಿ ಈಚ್ ಪಾರ್ಟ್ ಈಸ್ ಡೆವಲಪಿಂಗ್ ಇಂಟು ಎ ನ್ಯೂ ಇಂಡಿವಿಜುವಲ್. ಸೊ ಆ ಪ್ರೋಸೆಸ್ಸಿಗೆ ರೀಜನರೇಷನ್ ಅಥವಾ ಪುನರುತ್ಪಾದನೆ ಅಂತ ಕರೀತೇವೆ. ಸೊ ದ ಫೋರ್ತ್ ಒನ್ ಎಕ್ಸಾಂಪಲ್ ಈಸ್ ಬಡ್ಡಿಂಗ್, ಮೊಗ್ಗುವಿಕೆ ಅಂತ ಕರೀತೇವೆ. ವಿಚ್ ಈಸ್ ಅಬ್ಸರ್ವ್ಡ್ ಇನ್ ಬೋತ್ ಹೈಡ್ರಾ ಆ್ಯಂಡ್ ಈಸ್ಟ್. ಎರಡು ಎಕ್ಸಾಂಪಲ್ ಇದೆ ನಮಗೆ. ಎ ಬಡ್ ಅಪಿಯರ್ಸ್ ಇನ್ ಎನಿ ಎಕ್ಸ್ಟರ್ನಲ್ ಪಾರ್ಟ್ ಆಫ್ ದಿ ಪೇರೆಂಟ್ ಆರ್ಗ್ಯಾನಿಸಮ್ ಆ್ಯಂಡ್ ದ ಬಡ್ eventually develops the other parts and separate from the mother body. ಒಂದು ಅಂಕುರ ಬೆಳವಣಿಗೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ದೇಹದ ಹೊರಭಾಗದಲ್ಲಿ ಮೊಗ್ಗಿನ ಥರ ಬೆಳೀತದೆ. ಅದು ತನ್ನ ದೇಹದ ಭಾಗಗಳನ್ನು ಬೆಳೆಸಿಕೊಂಡ ನಂತರ ಪೂರ್ತಿಯಾಗಿ ಮೆಚೂರ್ ಆದ ನಂತರ ತಾಯಿ ದೇಹದಿಂದ ಬೇರ್ಪಟ್ಟು ಬೇರೆಯಾಗಿ ಬೆಳೀತದೆ, ಅಥವಾ ತಾಯಿ ದೇಹಕ್ಕೆ ಅಂಟಿಕೊಂಡೇ ಬೆಳೀತದೆ. ಎರಡೂ ಆಪ್ಷನ್ಸ್ ಇದೆ. ಈಸ್ಟಲ್ಲಿ ನಾವು ಅದನ್ನು ಅಂಟಿಕೊಂಡೇ ಇರುವುದನ್ನು ಗಮನಿಸ್ತೇವೆ. ಹೈಡ್ರಾ ಕೂಡ ರಿಪ್ರೊಡ್ಯೂಸ್ ಥ್ರೂ ದ ಬಡ್ಡಿಂಗ್. ಫೈನ್. ನಾಲ್ಕನೇದು ವೆಜಿಟೇಟಿವ್ ಪ್ರೊಪಗೇಷನ್. ನಾವು ಇದನ್ನು ಕಾಯಜ ವಂಶಾಭಿವೃದ್ಧಿ ಅಂತ ಕರಿತೇವೆ. ಹೈಡ್ರಾ ರೈಟ್, ಕಾಯಜ ವಂಶಾಭಿವೃದ್ಧಿ ಅಂತ ಕರಿತೇವೆ. ಸೊ ಈ ಭಾಗದಲ್ಲಿ ಪ್ರಶ್ನೆಗಳು ತುಂಬ ಪದೇ ಪದೇ ಬಂದದ್ದನ್ನು ನಾವು ನೋಡ್ತೇವೆ ಕಾಯಜ ವಂಶಾಭಿವೃದ್ಧಿಯಲ್ಲಿ. ಸೊ ಇಲ್ಲಿ ಮುಖ್ಯವಾಗಿ ಕಾಯಜ ವಂಶಾಭಿವೃದ್ಧಿಯಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರೋದು ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ವೆಜಿಟೇಟಿವ್ ಪ್ರೊಪಗೇಷನ್. ಸೊ ಅದರಿಂದ ಏನೇನು ನಮಗೆ ಅನುಕೂಲತೆಗಳಿವೆ. ಸೊ ಮುಖ್ಯವಾಗಿ ಒಂದು 4 ಅನುಕೂಲತೆಗಳನ್ನು ನಾವು ಭಾಗದಲ್ಲಿ ನೋಡ್ತೇವೆ. ದ ಫಸ್ಟ್ ಒನ್ ಈಸ್ ದ ಪ್ಲಾಂಟ್ಸ್ ವಿಚ್ ಕೆನಾಟ್ ಪ್ರೊಡ್ಯೂಸ್ ದ ಸೀಡ್ಸ್. ಯಾವ ಸಸ್ಯಗಳು ಬೀಜಗಳನ್ನು ಉತ್ಪತ್ತಿ ಮಾಡುವುದಿಲ್ಲ, ಸೊ ಅಂಥ ಸಸ್ಯಗಳಲ್ಲಿ ಈ ವಿಧಾನ ಬಹಳ ಸೂಕ್ತವಾಗ್ತದೆ. ಇಟ್ ಈಸ್ ದ ಫಸ್ಟ್ ಅಡ್ವಾಂಟೇಜ್. The plants like the rose or jasmine, which cannot produce the seeds, so they can be reproduced through this method. First one. Second one, the production of fruits and the flowers is faster than the plants which are developed from the seeds. ಬೀಜಗಳಿಂದ ಉತ್ಪತ್ತಿಯಾದಂಥ ಸಸ್ಯಗಳಿಗಿಂತ ಬೇಗ ಹೂ ಮತ್ತು ಹಣ್ಣುಗಳನ್ನು ಈ ವಿಧಾನದಿಂದ ಪುನರುತ್ಪತ್ತಿ ಮಾಡುವಂಥ ಸಂತಾನೋತ್ಪತ್ತಿ ಮಾಡುವಂಥ ಜೀವಿಗಳು ಸಾಧ್ಯ ಇರ್ತದೆ ಅಂತ ಎರಡನೇ ಅನುಕೂಲ ಅದು. ಸೊ ಇನ್ನು ಮೂರನೇ ಅನುಕೂಲ ಅಂದರೆ ದ ಆಫ್ ಸ್ಪ್ರಿಂಗ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಆರ್ ಐಡೆಂಟಿಕಲ್ ವಿತ್ ದ ಪೇರೆಂಟ್ಸ್. ಉತ್ಪತ್ತಿಯಾದ ಎಲ್ಲ ಸಸ್ಯಗಳು ಕೂಡ ಸೊ ಅವುಗಳ ಪೋಷಕ ಸಸ್ಯವನ್ನು ಯಥಾವತ್ತಾಗಿ ಹೋಲುತ್ತವೆ. ಸೊ ಈ 3 ಅಡ್ವಾಂಟೇಜಸ್ ಕಾಯಜ ಸಂತಾನೋತ್ಪತ್ತಿಯಲ್ಲಿದೆ. ಸೊ ಇಲ್ಲಿ ಕಾಯಜ ಸಂತಾನೋತ್ಪತ್ತಿಯಲ್ಲಿ ಬೆಳೆಸುವಂಥ ಸಸ್ಯಗಳು, ಉದಾಹರಣೆಗೆ ಕಬ್ಬು, ಕಿತ್ತಳೆ, ಇದು ಮಲ್ಲಿಗೆ, ಹಾಗೆ ದ್ರಾಕ್ಷಿ, ಗುಲಾಬಿ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ನಿಮ್ಮ ಪಾಠ ಪುಸ್ತಕದಲ್ಲಿ, ಗಮನಿಸ್ಕೊಳ್ಳಿ. ಉದಾಹರಣೆಯಾಗಿ ನಮ್ಗೆ ಕೊಟ್ಟಿರುವಂಥದ್ದು ನೋಡಿದ್ದೀರಿ ನೀವು. ಇಟ್ ಈಸ್ ಬ್ರಯೋಫಿಲಮ್ ಉದಾಹರಣೆ ಇದೆ. ಬ್ರಯೋಫಿಲಮ್ನಲ್ಲಿ ಮೊಗ್ಗುಗಳಿರುವಂಥ ಬ್ರಯೋಫಿಲಮ್ನಲ್ಲಿ ಬ್ರಯೋಫಿಲಮ್ನಲ್ಲಿ ಉಂಟಾಗುವಂಥ ಮೊಗ್ಗುವಿಕೆಯಿಂದ ವಿಭಿನ್ನವಾಗಿರುತ್ತವೆ ಅನ್ನುವುದನ್ನು ಗಮನಿಸಿಕೊಳ್ಳಿ. ನಂತರ ಕೊನೆಗೊಂದು ಉಳಿದಿರುವಂಥದ್ದು ಸ್ಪೋರ್ ಫಾರ್ಮೇಷನ್, ಬೀಜಕಗಳ ಉತ್ಪತ್ತಿ ಅಂತ ಕರಿತೀವಿ ನಾವು. ಸೊ ಇಲ್ಲಿ ಉದಾಹರಣೆಯಾಗಿ ನಮಗೆ ಬ್ರೆಡ್ ಮೋಲ್ಡ್ ಕೊಟ್ಟಿದ್ದಾರೆ, ರೈಸೋಪಸ್. ಹೌ ದ ಸ್ಪೋರ್ ಡೆವಲಪ್ಸ್ ಫ್ರಮ್ ದಿ ಸ್ಪೊರಾಂಜಿಯಾ
ಬೀಜಕ ದಾನಿಗಳಿಂದ ಬೀಜಕಗಳು ಹೇಗೆ ಉತ್ಪತ್ತಿ ಆಗ್ತವೆ ಮತ್ತು ಹೇಗೆ ಹೊಸ ಸಸ್ಯವನ್ನು ಉತ್ಪತ್ತಿ ಮಾಡ್ತವೆ. ಸೊ ಇವಿಷ್ಟು ಸೆಕ್ಚುವಲ್ ರೀಪ್ರೊಡಕ್ಷನಲ್ಲಿ ಇಂಪಾರ್ಟೆಂಟ್ ಆಗಿ ನೀವು ಗಮನಿಸಿಕೊಂಡ್ರೆ, ನೆಕ್ಸ್ಟ್ ಪಾರ್ಟ್ ಬಂದು ಸೆಕ್ಚುವಲ್ ರೀಪ್ರೊಡಕ್ಷನ್ ಇದೆ, ಲೈಂಗಿಕ ಸಂತಾನೋತ್ಪತ್ತಿ. ವಿಚ್ ಆರ್ ದ ಅಡ್ವಾಂಟೇಜಸ್, ಅದರ ಅನುಕೂಲತೆಗಳು ಏನಿವೆ ಲೈಂಗಿಕ ಸಂತಾನೋತ್ಪತ್ತಿ. ದೆರ್ ಆರ್ ಮೋರ್ ವೇರಿಯೇಷನ್ಸ್. ಡ್ಯೂ ಟು ದ ವೇರಿಯೇಷನ್ಸ್ ದ ಆರ್ಗ್ಯಾನಿಸಮ್ಸ್ ದೇ ಕ್ಯಾನ್ ಫಿಟ್ ಟು ದ ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್. They adapt to their particular environment. Then sexual reproduction in flowering plants. ಹೂ ಬಿಡುವ ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ. ಸೊ ಇಲ್ಲಿ ಹೂ ಬಿಡುವ ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿಗೆ ನೀವು ಬಂದಾಗ ಇಂಪಾರ್ಟೆಂಟ್ ಆಗಿ ನೀವು ನೆನ್ಪಿಟ್ಕೋಬೇಕಾಗಿರುವಂಥದ್ದು ಸ್ಟ್ರಕ್ಚರ್ ಆಫ್ ದಿ ಫ್ಲವರ್. ಮಾಡೆಲ್ ಫ್ಲವರ್ ಡಯಾಗ್ರಾಮ್ ಇದೆ, ಗೊತ್ತಿದೆ ನಿಮಗೆ, ಫ್ಲವರ್ ಡಯಾಗ್ರಾಮ್ ಇದೆ. ಸೊ ಡಯಾಗ್ರಾಮ್ನ ಅಭ್ಯಾಸ ಮಾಡ್ಕೊಳ್ಳಿ. ಅದ ನಂತರದಲ್ಲಿ ಸ್ಟ್ರಕ್ಚರ್ ಆಫ್ ದಿ ಫ್ಲವರ್. Importantly, the male and female gamete producing structures. ಶಲಾಕೆ ಮತ್ತು ಕೇಸರ ಅಂತ ಕರಿತೇವೆ ನಾವು. ಪಿಸ್ಟಿಲ್ ಆ್ಯಂಡ್ ಸ್ಟೆಮೆನ್ಸ್, ಅದರ ಸ್ಟ್ರಕ್ಚರ್ನ ನೆನಪಲ್ಲಿಟ್ಕೊಳ್ಳಿ. ಎಸ್ಪೆಷಲಿ ದ pistil or the carpel, which is called as, which has three important parts, that is stigma, then style and ಓವರಿ. ಶಲಾಕಾಗ್ರ, ಶಲಾಕನಳಿಕೆ ಮತ್ತು ಅಂಡಾಶಯ ಭಾಗಗಳನ್ನು, ಪಾರ್ಟ್ಗಳನ್ನು ನೆನ್ಪಿಟ್ಕೊಂಡ ನಂತರ ಅನದರ್ ಇಂಪಾರ್ಟೆಂಟ್ ಪಾರ್ಟ್ ಈಸ್ ಟೈಪ್ಸ್ ಆಫ್ ದ ಫ್ಲವರ್. ಇಟ್ ಮೇ ಬಿ ಯುನಿಸೆಕ್ಚುವಲ್ ಆರ್ ಬೈಸೆಕ್ಚುವಲ್, ಏಕಲಿಂಗಿ ಅಥವಾ ದ್ವಿಲಿಂಗಿ ಹೂಗಳು. ಸೊ ಅವುಗಳ ನಡುವಿನ ವ್ಯತ್ಯಾಸ, ಹಾಗೆ ಅವುಗಳಿಗೆ ಉದಾಹರಣೆಗಳು. ಸೊ ಇಫ್ ದ ಫ್ಲವರ್ ಹ್ಯಾಸ್ ಓನ್ಲಿ ಸ್ಟೆಮೆನ್ಸ್ ಆರ್ ಪಿಸ್ಟಿಲ್, ದೆನ್ ಇಟ್ ಈಸ್ ಯುನಿಸೆಕ್ಚುವಲ್, ಏಕಲಿಂಗಿ. ಯಾವ್ದಾದ್ರು ಒಂದನ್ನು ಹೊಂದಿದ್ರೆ, ಇಫ್ ಇಟ್ ಹ್ಯಾಸ್ ಬೋತ್ ದ ಸ್ಟೆಮೆನ್ಸ್ ಆ್ಯಂಡ್ ಪಿಸ್ಟಿಲ್, ಎರಡನ್ನೂ ಹೊಂದಿದ್ರೆ, ಕೇಸರಗಳು ಮತ್ತು ಶಲಾಕೆಗಳು ಒಂದೇ ಹೂವಿನಲ್ಲಿದ್ದರೆ ಅದನ್ನು ದ್ವಿಲಿಂಗಿ ಅಂತ ಕರಿತೇವೆ. ಸೊ ಅದರ ವ್ಯತ್ಯಾಸಗಳನ್ನು ನೆನ್ಪಿಟ್ಕೊಳ್ಳಿ. ಆ ನಂತರದಲ್ಲಿ ಇಂಪಾರ್ಟೆಂಟ್ ಈಸ್ ದ ಪಾಲಿನೇಷನ್, ದ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೈನ್ಸ್ ಫ್ರಮ್ ಸ್ಟೆಮೆನ್ ಟು ದ ಸ್ಟಿಗ್ಮಾ. ಸ್ಟೆಮೆನಿಂದ ಸ್ಟಿಗ್ಮಾಕ್ಕೆ ಅಂದರೆ ಕೇಸರದಿಂದ ಶಲಾಕಾಗ್ರಕ್ಕೆ ಪರಾಗ ರೇಣುಗಳ ವರ್ಗಾವಣೆ. ಸೊ ಆ ವರ್ಗಾವಣೆಗೆ ನಾವು ಪಾಲಿನೇಷನ್ ಅಂತ ಕರಿತೇವೆ. ದೆರ್ ಆರ್ ಟೂ ಇಂಪಾರ್ಟೆಂಟ್ ಟೈಪ್ಸ್, ಸೆಲ್ಫ್ ಪಾಲಿನೇಷನ್ ಆ್ಯಂಡ್ ಕ್ರಾಸ್ ಪಾಲಿನೇಷನ್. ಸ್ವಕೀಯ ಪರಾಗಸ್ಪರ್ಶ ಮತ್ತು ಪರಕೀಯ ಪರಾಗಸ್ಪರ್ಶ. ಅದೇ ಹೂವಿನಲ್ಲಿ ನಡೆದರೆ ಸ್ವಕೀಯ, ಬೇರೆ ಬೇರೆ ಹೂಗಳಾದರೆ ಅದರ ಪರಕೀಯ ಪರಾಗಸ್ಪರ್ಶ ಅಂತ ಕರಿತೇವೆ. ಆ ನಂತರದಲ್ಲಿ ದ ಮೀಡಿಯಾ ವಿಚ್ ಟ್ರಾನ್ಸ್ಫರ್ ದ ಪೋಲನ್ ಗ್ರೈನ್ಸ್, ಅದನ್ನು ಮಾಧ್ಯಮಗಳೇನು ಪ್ರಸಾರ ಮಾಡ್ತವೆ. ನಂತರದಲ್ಲಿ ನೆಕ್ಸ್ಟ್ ಸ್ಟೆಪ್ ಈಸ್ ದ ಫರ್ಟಿಲೈಸೇಷನ್. ಇಟ್ ಈಸ್ ದ ಯೂನಿಯನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮಿಟ್ಸ್ ಆ್ಯಂಡ್ ಇಟ್ ಟೇಕ್ಸ್ ಪ್ಲೇಸ್ ಇನ್ ದ ರೀಜನ್ ಕಾಲ್ಡ್ ಎಸ್ ಓವರಿ. ಆ್ಯಂಡ್ ದೆನ್ ದ ಫೈನಲ್ ಒನ್ ಈಸ್ ದ ಜರ್ಮಿನೇಷನ್, ಡೆವಲಪ್ಮೆಂಟ್ ಆಫ್ ಸೀಡ್ ಇಂಟು ಎ ಸೀಡ್ಲಿಂಗ್ ಆ್ಯಂಡ್ ದೆನ್ ಇಂಟು ಎ ಪ್ಲಾಂಟ್. ಸೊ ಇಲ್ಲಿ ಮೂರು ಪ್ರೋಸೆಸ್ ನಾವು ಇಂಪಾರ್ಟೆಂಟ್ ಆಗಿ ಗಮನಿಸಬೇಕಾಗಿರೋದು. ಪಾಲಿನೇಷನ್, ಸೆಕೆಂಡ್ ಒನ್ ಈಸ್ ಫರ್ಟಿಲೈಸೇಷನ್, ಆ್ಯಂಡ್ ಥರ್ಡ್ ಒನ್ ಈಸ್ ಜರ್ಮಿನೇಷನ್. ಪರಾಗಸ್ಪರ್ಶ, ನಿಷೇಚನ, ಹಾಗೆ ಮೊಳೆಯುವಿಕೆ ಅಂತ ಮೂರು ಇದಿದೆ. ಸೊ ವಿಂಡ್ ಆ್ಯಂಡ್ ಇನ್ಸೆಕ್ಟ್ಸ್, ಇವನ್ ದ ಅನಿಮಲ್ಸ್, ವಾಟರ್ ಆರ್ ದಿ ಡಿಫ್ರೆಂಟ್ ಮೀಡಿಯಾ, ರೈಟ್. ಇಲ್ಲಿ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಪಾರ್ಟ್ ಮೇಲೆ ನಾನು ನಿಮಗೆ ಕಾನ್ಸಂಟ್ರೇಟ್ ಮಾಡಬೇಕು. ಯಾವುದು ಅಂದರೆ ಪೋಸ್ಟ್ ಫರ್ಟಿಲೈಸೇಷನ್ ಚೇಂಜಸ್ ವಿ ಅಬ್ಸರ್ವ್ ಇನ್ ದ ಫ್ಲವರ್. ಪರಾಗಸ್ಪರ್ಶದ ನಂತರ ಉಂಟಾಗುವಂಥ ಬದಲಾವಣೆಗಳೇನು ಹೂವಿನಲ್ಲಿ ಅಂತ. ಸೊ ಅದನ್ನು ನೋಡ್ಕೋಬೇಕು. ಸೊ ನಿಧಾನವಾಗಿ ಯುಗ್ಮಜ ವಿಭಜನೆ ಹೊಂದಿ ಭ್ರೂಣವನ್ನು ಉಂಟು ಮಾಡುತ್ತದೆ. ಝೈಗೋಟ್ ಡೆವಲಪ್ಸ್ ಇನ್ ಟು ದ ಎಂಬ್ರಿಯೋ. ದೆನ್ ಅಂಡಾಣು ನಿಧಾನವಾಗಿ ಒಂದು ಪದರವನ್ನು ಬೆಳೆಸ್ಕೊಂಡು ಓವ್ಯೂಲ್ಸ್ ಸ್ಲೋಲಿ ಡೆವಲಪ್ಸ್ ಇನ್ ಟು ದ ಸೀಡ್ಸ್, ಬೀಜವಾಗಿ ಪರಿವರ್ತನೆ ಹೊಂದುತ್ತದೆ. ಅಂಡ್ ಆಲ್ ದಿ ಅದರ್ ಪಾರ್ಟ್ಸ್ ಲೈಕ್ ದ ಪೆಟಲ್ಸ್, ಸೆಪಲ್ಸ್, ಈವನ್ ದ ಸ್ಟಿಗ್ಮಾ ಆ್ಯಂಡ್ ಸ್ಟೈಲ್ ಎಲ್ಲ ಕೂಡ ಬಿದ್ದು ಹೋಗ್ತವೆ, ಸುಕ್ಕಾಗಿ ಉದುರಿ ಹೋಗ್ತವೆ. ಆ್ಯಂಡ್ ಸ್ಲೋಲಿ ದ ಓವರಿ ಪಾರ್ಟ್ ಇಟ್ ಡೆವಲಪ್ಸ್ ಇನ್ ಟು ದ ಫ್ರೂಟ್. ಅಂಡಾಶಯ ಭಾಗ ನಿಧಾನವಾಗಿ ಹಣ್ಣಾಗಿ ಪರಿವರ್ತನೆ ಆಗ್ತದೆ. ಸೊ ಇಷ್ಟು ಭಾಗಗಳನ್ನು ನಾವು ಈ ಕಾನ್ಸೆಪ್ಟಲ್ಲಿ ಸೆಕ್ಚುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲ್ಯಾಂಟ್ಸ್, ಹೂ ಬಿಡುವ ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ, ಈ ಕಾನ್ಸೆಪ್ಟಲ್ಲಿ ನೆನಪಲ್ಲಿಟ್ಕೋಬೇಕು. ಅನಂತರ ಮುಂದಕ್ಕೆ ಬಂದರೆ
ಸೆಕ್ಚುವಲ್ ರೀಪ್ರೊಡಕ್ಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಇದೆ, ಮನುಷ್ಯರಲ್ಲಿ ಸಂತಾನೋತ್ಪತ್ತಿ. ಅಲ್ಲಿ ವಿಚಾರದ ಡೆವಲಪ್ಮೆಂಟ್ಸ್ ವಿ ಅಬ್ಸರ್ವ್ ಡ್ಯೂರಿಂಗ್ ದ ಪ್ಯೂಬರ್ಟಿ, ಹದಿಹರೆಯದಲ್ಲಿ ಉಂಟಾಗುವಂತಹ ಬದಲಾವಣೆಗಳೇನೇನು ಅನ್ನೋದನ್ನು ಕೊಟ್ಟಿದ್ದಾರೆ. ವಿಚಾರದ ಕಾಮನ್ ಚೇಂಜಸ್ ಇನ್ ಬೋತ್ ದ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಆ್ಯಂಡ್ ವಿಚ್ ಆರ್ ದ ಡಿಫ್ರೆಂಟ್ ಚೇಂಜಸ್. ಸೊ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಸ್ವಲ್ಪ ಇಂಪಾರ್ಟೆಂಟ್ ಪಾರ್ಟ್. ದೆನ್ ಕಮ್ಸ್ ದ systems, I mean both the reproductive systems in male and female. ಗಂಡಸರಲ್ಲಿ ಮತ್ತು ಹೆಂಗಸರಲ್ಲಿ ಕಂಡುಬರುವಂಥ ಸಂತಾನೋತ್ಪತ್ತಿ ವ್ಯೂಹ, ಆ ಸಂತಾನೋತ್ಪತ್ತಿ ವ್ಯೂಹದಲ್ಲಿರುವಂಥ ಭಾಗಗಳು, ಪಾರ್ಟ್ಸ್ ಆ್ಯಂಡ್ ದೇರ್ ಫಂಕ್ಷನ್. ಸೊ ಅದರಲ್ಲೂ ಕೂಡ ನೀವು ನೆನಪಿಟ್ಕೊಂಡಿರಬೇಕಾಗಿರೋದು ಡೆವಲಪ್ಮೆಂಟ್ ಆಫ್ ಸ್ಪರ್ಮ್ ಆರ್ ದ ಪ್ರೊಡಕ್ಷನ್ ಆಫ್ ಸ್ಪರ್ಮ್, ಹೌ ಇಟ್ ಈಸ್ assisted by the formation of the testes. They are outside the body, that is a temperature variation. ವೃಷಣಗಳು ಕಿಬ್ಬೊಟ್ಟೆ ಒಳಗೆ ದೇಹದ ಹೊರಭಾಗದಲ್ಲಿವೆ, ಅದರ ಅಡ್ವಾಂಟೇಜ್ ಏನು ಅದು ಯಾವಾಗಲೂ ಬರ್ತದೆ. ಅನಂತರದಲ್ಲಿ ಇನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ವಾಟ್ ಆರ್ ದಿ ಫಂಕ್ಷನ್ಸ್ ಆಫ್ ದಿ ಪ್ರಾಸ್ಟೇಟ್ ಗ್ಲ್ಯಾಂಡ್ ಆಸ್ ವೆಲ್ ಆಸ್ ದ ಸೆಮೈನಲ್ ವೆಸಿಕಲ್, ಅವೆರಡರ ಕೆಲಸಗಳೇನು, ಫಂಕ್ಷನ್ಸ್ ಏನು ಅನ್ನೋದನ್ನು ನೆನಪಿನಲ್ಲಿ ನೀವು ಇಟ್ಕೊಂಡಿರಬೇಕು. ಆ ಭಾಗದಿಂದ ಪ್ರಶ್ನೆಗಳು ಬಂದಿವೆ. ಅನಂತರದಲ್ಲಿ ಸ್ಟ್ರಕ್ಚರ್ ಆಫ್ ದಿ ಸ್ಪರ್ಮ್, ಅದು ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ನಂತರ ಮುಂದಕ್ಕೆ ಬಂದರೆ ಹೆಣ್ಣು ಸಂತಾನೋತ್ಪತ್ತಿ ಇದೆ, ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇದೆ. ಅದರ ಭಾಗದಲ್ಲಿ ಏನೇನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಅನ್ನೋದನ್ನು ನೋಡಿಕೊಳ್ಳುವ. ಸೊ ದಿಸ್ ಈಸ್ ದ ಟೈಮ್ ಟು ಟೇಕ್ ಎ ಬ್ರೇಕ್. ಚಿಕ್ಕ ವಿರಾಮವನ್ನು ತಗೊಳ್ಳುವ. ಸೊ ಬ್ರೇಕ್ ನಂತರ ಇದನ್ನು ಮತ್ತೆ ಮುಂದುವರಿಸುವ.
ವೆಲ್ಕಮ್ ಬ್ಯಾಕ್ ಆಫ್ಟರ್ ದ ಶಾರ್ಟ್ ಬ್ರೇಕ್ ನಂತರ ಮತ್ತೊಮ್ಮೆ ನಿಮ್ಮನ್ನು ಸ್ವಾಗತಿಸ್ತೇನೆ. ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್, ಹೀಗೆ ಸಂತಾನೋತ್ಪತ್ತಿ ನಡೆಸ್ತವೆ ಜೀವಿಗಳು, ಆ ಪಾಠದ ಕಾನ್ಸೆಪ್ಟ್ಗಳನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಅದರಲ್ಲಿ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಭಾಗ, ಪ್ರಶ್ನೆಗಳು ರಿಪೀಟ್ ಆಗ್ತಕ್ಕಂಥ ಭಾಗ. ಇದರಲ್ಲಿ ಭಾಗಗಳು ಯಾವುದೆಲ್ಲ ಇರ್ತವೆ, ಯಾವ್ಯಾವ ಭಾಗಗಳು ಏನೇನು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತವೆ ಅನ್ನೋದು ಫಸ್ಟ್ ಇಂಪಾರ್ಟೆಂಟ್. ಅಲ್ಲಿ ಫೆಲೋಪಿಯನ್ ಟ್ಯೂಬ್ ಅಥವಾ ಅಂಡನಾಳ ಇರ್ಬೋದು, ಗರ್ಭಕೋಶಗಳು, ಸೊ ಅವುಗಳ ರಚನೆ ಮತ್ತು ಹೇಗೆ ಸಂತಾನೋತ್ಪತ್ತಿ ಕಾರ್ಯಕ್ಕೆ ಸಹಕಾರ ನೀಡ್ತವೆ ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ತಾ ಮುಂದಕ್ಕೆ ಬಂದರೆ, ವೆರಿ ಇಂಪಾರ್ಟೆಂಟ್ ಈಸ್ ದ ಡೆವಲಪ್ಮೆಂಟ್ ಆಫ್ ದಿ ಫೀಟಸ್, ಭ್ರೂಣದ ಬೆಳವಣಿಗೆ ಹೊಂದುವಂಥ ವಿಧಾನ. ಸೊ ಅದು ಹೇಗೆ ನಿಷೇಚನದ ನಂತರ ಯಾವ ಭಾಗದಲ್ಲಿ ನಿಷೇಚನಗೊಳ್ಳುತ್ತದೆ ಮತ್ತು ಹೇಗೆ ಬೆಳವಣಿಗೆ ಹೊಂದುತ್ತದೆ. ಸೊ ವೆರಿ ಮಚ್ ಇಂಪಾರ್ಟೆಂಟ್ ಇಸ್ ದ ಪ್ಲಾಸೆಂಟಾ, ಇಟ್ಸ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್, ಜರಾಯುವಿನ ರಚನೆ ಮತ್ತು ಕಾರ್ಯಗಳು. ಇಟ್ ಈಸ್ ದ ಸ್ಪೆಷಲ್ ಟಿಶ್ಯೂ ಬೈ ವಿಚ್ ದ ಬಾಡಿ ಆಫ್ ದಿ ಫೀಟಸ್ ಇಸ್ ಅಟ್ಯಾಚ್ಡ್ ಟು ದ ಬಾಡಿ ಆಫ್ ದಿ ಮದರ್. ತಾಯಿಯ ದೇಹ, ತಾಯಿಯ ದೇಹಕ್ಕೆ ಭ್ರೂಣದ ದೇಹವನ್ನು ಅಂಟಿಸಿಕೊಳ್ಳುವಂಥ ವಿಶೇಷವಾದಂಥ ರಚನೆ, ಅಂಗಾಂಶ, ಜರಾಯು, ಸ್ಪೆಷಲ್ ಟಿಶ್ಯೂ. ಸೊ ಅದರ ಮೂಲಕ ಎರಡು ಇಂಪಾರ್ಟೆಂಟ್ ಕೆಲಸಗಳು ನಡೀತವೆ. ಫಸ್ಟ್ ಒನ್ ಈಸ್ ಇಟ್ ಸಪ್ಲೈಸ್ ದ ರಿಕ್ವೈರ್ಡ್ ಗ್ಲೂಕೋಸ್ ಆ್ಯಂಡ್ ಆಕ್ಸಿಜನ್ ಆ್ಯಂಡ್ ಅದರ್ ಮಟೀರಿಯಲ್ಸ್ ಟು ದ ಬಾಡಿ ಆಫ್ ದಿ ಫೀಟಸ್. ನಂತರದಲ್ಲಿ ಸೆಕೆಂಡ್ ಒನ್ ಈಸ್ ದ wastes produced in the body of the fetus. It is again carried to the mother's blood through the same placenta. ಸೊ ಜರಾಯು ಭ್ರೂಣದ ಬೆಳವಣಿಗೆಗೆ ಅಗತ್ಯ ಇರುವಂತಹ ಗ್ಲೂಕೋಸ್ ಮತ್ತು ಆಕ್ಸಿಜನ್ಗಳನ್ನು ಅದರ ದೇಹಕ್ಕೆ ಸಪ್ಲೈ ಮಾಡ್ತದೆ, ಒಂದನೇದು. ಎರಡನೇದು, ಭ್ರೂಣದಲ್ಲಿ ಉತ್ಪತ್ತಿಯಾಗುವಂಥ ತ್ಯಾಜ್ಯ ವಸ್ತುಗಳನ್ನು ರಕ್ತದ ಮೂಲಕ ಮರಳಿ ತಾಯಿಯ ದೇಹಕ್ಕೆ ಸಿಗುವಂಥ ವ್ಯವಸ್ಥೆಯನ್ನು ಜರಾಯು ಮಾಡಿಕೊಡ್ತದೆ. ಸೊ ಅದೆರಡು ಕೆಲಸಗಳನ್ನು ನೆನಪಲ್ಲಿಟ್ಕೊಳ್ಳಿ. ಆ ನಂತರದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಮತ್ತು ರಿಪೀಟೆಡ್ ಆಗಿ ಬರುವಂಥ ಪ್ರಶ್ನೆ, ಅಂಡವು ಫಲಿತಗೊಳ್ಳದಿದ್ದರೆ ಏನಾಗುತ್ತದೆ? ವಾಟ್ ಹ್ಯಾಪನ್ಸ್ ವೆನ್ ದ ಎಗ್ ಈಸ್ ನಾಟ್ ಫರ್ಟಿಲೈಸ್ಡ್ ಆರ್ ಇನ್ ಪರ್ಟಿಕ್ಯುಲರ್ ಹೇಳುವುದಾದರೆ ಹೌ ಮೆನ್ಸ್ಟ್ರುಯೇಷನ್ ಸೈಕಲ್ ಅಕ್ಕರ್ಸ್, ಋತುಚಕ್ರ ಹೇಗೆ ಉಂಟಾಗ್ತದೆ. ಈ ಭಾಗದಲ್ಲಿ ತುಂಬ ಪ್ರಶ್ನೆಗಳು ರಿಪೀಟ್ ಆಗಿವೆ, ಆದ್ದರಿಂದ ಆ ಭಾಗವನ್ನು ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಿಕೊಳ್ಳಿ. ಮಾಡ್ತಾ ಮುಂದಕ್ಕೆ ಬಂದರೆ ದೆನ್ ದ ಸಂತಾನೋತ್ಪತ್ತಿ ಆರೋಗ್ಯ, ರೀಪ್ರೊಡಕ್ಟಿವ್ ಹೆಲ್ತ್ ಅಂತ ಒಂದು ಪಾರ್ಟ್ ಇದೆ. ಅದರಲ್ಲಿ ಎರಡು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ. ಫಸ್ಟ್ ಒನ್ ಈಸ್ ಸೆಕ್ಚುಯಲಿ ಟ್ರಾನ್ಸ್ಮಿಟಿಂಗ್ ಡಿಸೀಸಸ್, STDs, ಲೈಂಗಿಕವಾಗಿ ಹರಡುವ ರೋಗಗಳು ಅಂತ ನಾವು ಕರೀತೇವೆ. ಎರಡು ಬ್ಯಾಕ್ಟೀರಿಯಲ್ ಡಿಸೀಸ್ ಮತ್ತು ಎರಡು ವೈರಲ್ ಡಿಸೀಸನ್ನು ಕೊಟ್ಟಿದ್ದಾರೆ, ಗೊನೋರಿಯಾ ಆ್ಯಂಡ್ ಸಿಫಿಲಿಸ್. ದೀಸ್ ಟು ಆರ್ ಬ್ಯಾಕ್ಟೀರಿಯಲ್ ಡಿಸೀಸಸ್ ಆ್ಯಂಡ್ HIV, AIDS ಆ್ಯಂಡ್ ಜೆನೆಟಲ್ ವಾರ್ಡ್ಸ್ ಆರ್ ವೈರಸ್ ಡಿಸೀಸಸ್. ಗೊನೋರಿಯಾ ಮತ್ತು ಸಿಫಿಲಿಸ್ ಎರಡು ಬ್ಯಾಕ್ಟೀರಿಯಾದಿಂದ ಬರುವಂಥ ಸೋಂಕುಗಳಾದರೆ, HIV ವೈರಸ್ ಮತ್ತು ಪ್ರಜನನಾಂಗದ ಗುಳ್ಳೆಗಳು ಜೆನೆಟಲ್ ವಾರ್ಡ್ಸ್, ಇವೆರಡು ಕೂಡ ವೈರಸ್ನಿಂದ ಬರುವಂಥ ಕಾಯಿಲೆಗಳು. ಸೊ ಅವೆರಡನ್ನು ನೆನಪಿಟ್ಕೊಂಡು ಪಾಠದ ಕೊನೆಯ ಭಾಗಕ್ಕೆ ಬಂದರೆ, ದೆರ್ ಆರ್ ಸರ್ಟನ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್, ಗರ್ಭ ನಿರೋಧಕ ವಿಧಾನಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಒಂದೆರಡು ಮೂರು ಬೇರೆ ಬೇರೆ ವಿಧಾನ ಕೊಟ್ಟಿದ್ದಾರೆ, ಅದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ದ ಫಸ್ಟ್ ಒನ್ ಈಸ್ ದ ಯೂಸ್ ಆಫ್ ಕಾಂಡೋಮ್ಗಳ ಬಳಕೆ. ಹಾಗೆ ಸೆಕೆಂಡ್, ಯೂಸ್ ಆಫ್ ಆರಲ್ ಪಿಲ್ಸ್, ಬಾಯಿಯ ಮೂಲಕ ತೆಗೆದುಕೊಳ್ಳುವಂಥ ಮಾತ್ರೆಗಳ ರೂಪದಲ್ಲೂ ಕೂಡ ದ ಬ್ಯಾಲೆನ್ಸ್ ಆಫ್ ಹಾರ್ಮೋನ್ ಈಸ್ ಚೇಂಜ್ಡ್, ಹಾರ್ಮೋನ್ಗಳ ಸಮತೋಲನ ಬದಲಾಯಿಸುವಂಥ ವ್ಯವಸ್ಥೆ ಇದೆ. ಹಾಗೆ ಕಾಂಟ್ರಾಸೆಪ್ಟಿವ್ ಡಿವೈಸಸ್ ಲೈಕ್ ದ ಲೂಪ್ ಆರ್ ಕಾಪರ್ ಟಿ, ಗರ್ಭನಿರೋಧಕ ಸಾಧನಗಳಾದ ವಂಕಿ ಮತ್ತು ಕಾಪರ್ ಟಿಗಳ ಬಳಕೆ. ಸೊ ಇವೆಲ್ಲ ಸರ್ಟನ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್, ಗರ್ಭನಿರೋಧಕ ವಿಧಾನಗಳು. ಸೊ ಆ ವಿಧಾನಗಳನ್ನು ನೆನಪಿನಲ್ಲಿ ಇಟ್ಕೊಂಡ್ರೆ ಈ ಪಾಠದಲ್ಲಿ ತುಂಬ ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ ನಿಮಗೆ ಸಾಧ್ಯ ಆಗ್ತದೆ ಅಂತ. ಪ್ರಶ್ನೆಗಳನ್ನು ನೋಡುವ ಒಂದ್ಸರಿ. ಇದು ಮಲ್ಟಿಪಲ್ ಚಾಯ್ಸ್, ಎರಡು ಪ್ರಶ್ನೆ ಇದೆ. ದ ಫಸ್ಟ್ ಕ್ವೆಶ್ಚನ್, ಈ ಕೆಳಗಿನವುಗಳಲ್ಲಿ ಯಾವುದು ಮಾನವರ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಭಾಗವಲ್ಲ? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಪಾರ್ಟ್ ಆಫ್ ಹ್ಯೂಮನ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್? ಅಂಡಾಶಯ, ಗರ್ಭಕೋಶ, ವೀರ್ಯನಾಳ, ಅಂಡನಾಳ. ಓವರಿ, ಯೂಟ್ರಸ್, ವಾಸ್ ಡಿಫರೆನ್ಸ್ ಆ್ಯಂಡ್ ಫೆಲೋಪಿಯನ್ ಟ್ಯೂಬ್. ರೈಟ್ ಆನ್ಸರ್ ಕೊಟ್ಟಿದ್ದಾರೆ. ಇಟ್ ಈಸ್ ದ ವಾಸ್ ಡಿಫರೆನ್ಸ್, ವೀರ್ಯನಾಳ. ಸಿ ಇಸ್ ದ ಆಪ್ಷನ್.
ಮತ್ತು ಉಳಿದ 3 ಕೂಡ ಹೆಣ್ಣು ಸಂತಾನೋತ್ಪತ್ತಿ ವಿವಿಧ ಭಾಗಗಳು. ವಾಸ್ ಡಿಫರೆನ್ಸ್ ಅಥವಾ ವೀರ್ಯನಾಳ ಮಾತ್ರ ಗಂಡು ಸಂತಾನೋತ್ಪತ್ತಿ ವಿವಿಧ ಭಾಗ. ರೈಟ್ ಆನ್ಸರ್. ಕ್ವಶನ್ ನಂಬರ್ ನೆಕ್ಸ್ಟ್ ಕ್ವಶನ್. ಈ ಕೆಳಗಿನವುಗಳಲ್ಲಿ ಹೂ ಬಿಡುವ ಸಸ್ಯಗಳ ಮತ್ತು ಮಾನವರ ಸಂತಾನೋತ್ಪತ್ತಿ ವ್ಯವಸ್ಥೆಗಳು ಎರಡರಲ್ಲೂ ಕಂಡುಬರುವ ಸಾಮಾನ್ಯ ಭಾಗ ಅಂತ ಇದೆ. ಕಾಮನ್ ಪಾರ್ಟ್ ಅಮಂಗ್ ದ ಫಾಲೋವಿಂಗ್ ದಟ್ ಇಸ್ ಫೌಂಡ್ ಇನ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಫ್ ಬೋತ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಆ್ಯಂಡ್ ಹ್ಯೂಮನ್ಸ್ ಅಂತ. ಸೊ ವೀರ್ಯನಾಳ, ಪರಾಗಕೋಶ, ಅಂಡಾಶಯ ಮತ್ತು ಶಲಾಕ ನಳಿಕೆ. ವಾಸ್ ಡಿಫರೆನ್ಸ್, ಆಂಥರ್, ಓವರಿ, ಸ್ಟೈಲ್. ರೈಟ್ ಆಪ್ಷನ್ ಈಸ್ C answer, right? C answer is right because ವೀರ್ಯನಾಳ ಇದು ಹ್ಯೂಮನ್ ಸಿಸ್ಟಮಲ್ಲಿ ಮಾತ್ರ ಇದೆ, ಪರಾಗಕೋಶ ಇದು ಪ್ಲಾಂಟ್ ಸಿಸ್ಟಮಲ್ಲಿ ಮಾತ್ರ ಇದೆ, ಶಲಾಕನಳಿಕೆ ಕೂಡ ಹಾಗೆ ಪ್ಲಾಂಟ್ ಸಿಸ್ಟಮಲ್ಲಿ ಮಾತ್ರ ಇದೆ. ಬಟ್ ಅಂಡಾಶಯ, ಓವರಿ ಅಬ್ಸರ್ವ್ಡ್ ಇನ್ ಬೋತ್ ದ ಸಿಸ್ಟಮ್ಸ್. ಓಕೆ, ಮುಂದಕ್ಕೆ ಹೋಗೋಣ. ಸಿ ಮಾಡೆಲ್ ಪೇಪರ್ ಇದು ಪ್ರಶ್ನೆ ಅಂತ ಕಾಣ್ತದೆ. ಇದು ಬೈ ಅಬ್ಸರ್ವಿಂಗ್ ದ ರಿಲೇಷನ್ ಬಿಟ್ವೀನ್ ದ ಫಸ್ಟ್ 2 terms, ಥರ್ಡ್ ಟರ್ಮಿಗೆ ರಿಲೇಟ್ ಆಗಿರುವಂಥದ್ದು ಯಾವುದು ಆನ್ಸರ್ ಅಂತ ನಾವು ಪತ್ತೆ ಮಾಡಬೇಕಿದ್ನ. ಫಾರ್ ಎಕ್ಸಾಂಪಲ್ ಏಡ್ಸ್ ದ ರೀಸನ್ ಇಸ್ ವೈರಸ್ ಅಂತ ಇದೆ, ವಾರ್ಡ್ಸ್ ದ ರೀಸನ್ ಇಸ್ ಏಡ್ಸ್ ವೈರಸ್. ಪ್ರಜನಾಂಗದ ಗುಳ್ಳೆಗಳಿಗೆ ಏನು ಕಾರಣ ಅಂತ ಬ್ಯಾಕ್ಟೀರಿಯಾ, ಫಂಗಸ್, ಪ್ರೋಟೋಜೋವಾ, ವೈರಸ್. ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಏಕಕೋಶ ಜೀವಿ, ವೈರಸ್ ಅಂತ 4 ಇದೆ. ಈಗಷ್ಟೇ ಚರ್ಚೆ ಮಾಡಿದ್ವಿ 4 ಸೋಂಕುಗಳ ಬಗ್ಗೆ, ಡಿಸೀಸಸ್ ಬಗ್ಗೆ. ಫಸ್ಟ್ ಒನ್ ಈಸ್ ಬ್ಯಾಕ್ಟೀರಿಯಲ್ ಡಿಸೀಸ್. ದೇರ್ ಆರ್ 2 ಕಾಲ್ಡ್ as gonorrhea and syphilis, and viral disease are 2 viral infections, again 2 HIV virus and the genital warts. So the option is again D, AIDS virus, warts also virus. So ಇದು ಕನ್ಫ್ಯೂಷನ್ ಮಾಡಲಿಕ್ಕೋಸ್ಕರ ಈ ಥರ ಕೊಟ್ಟಿದ್ದಾರೆ. ಎರಡಕ್ಕೂ ಕೂಡ ವೈರಸ್ಸೇ ಆನ್ಸರ್. ಅದಕ್ಕೆ ನಾವು ಎಸ್ ಡಿ ಆನ್ಸರ್ ನೋಡ್ಕೊಳ್ಳಿ. ಅಂಥ ಪ್ರಶ್ನೆಗಳಿದ್ದರೆ ಸೇಮ್ ಆನ್ಸರ್ ಕೊಡಬಾರ್ದು ಅಂತೇನಿಲ್ಲ, ತಪ್ಪು ಮಾಡ್ಕೋಬೇಡಿ. ಸಿ ಒನ್ ಮೋರ್. ಓಕೆ, ಸ್ಪೈರೋಗೈರಾ ಆ್ಯಂಡ್ ಪ್ಲನೇರಿಯಾ 2 ಡಯಾಗ್ರಾಮ್ ಕೊಟ್ಟಿದ್ದಾರೆ ಇಲ್ಲಿ. ದ ರೀಪ್ರೊಡಕ್ಷನ್ ಮೆಥಡ್ಸ್ ಎಕ್ಸ್ಪ್ರೆಸ್ಡ್ ಇನ್ ಬೋತ್ ಆಫ್ ಅಬೋವ್ ಫಿಗರ್ಸ್ ಆರ್ ಸಿಮಿಲರ್ ಆರ್ ಡಿಫರೆಂಟ್ ಫ್ರಮ್ ಈಚ್ ಅದರ್. ರೈಟ್ ದ ಜಸ್ಟಿಫಿಕೇಶನ್ ಟು ಯುವರ್ ಆನ್ಸರ್ ಅಂತ ಇದೆ. ಸೊ ಇದೆರಡೂ ಕೂಡ ವಿಧಾನ ಸೇಮ್ ಇದೆಯಾ ಅಥವಾ ಬೇರೆ ಬೇರೆ ಇದೆಯಾ, ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತ ಕೇಳಿದ್ದಾರೆ. ಬೋತ್ ಆರ್ ಡಿಫರೆಂಟ್ ಆಸ್ ಯು ನೋ. ಸ್ಪೈರೋಗೈರಾ ಇಟ್ ರಿಪ್ರೊಡ್ಯೂಸಸ್ ಥ್ರೂ ದ ಫ್ರಾಗ್ಮೆಂಟೇಷನ್, ತುಂಡರಿಕೆ ವಿಧಾನ ಅಂತ ಕರಿತೇವೆ ನಾವು. ಅದೇ ಪ್ಲನೇರಿಯಾದಲ್ಲಿ ಇಟ್ ಈಸ್ ಪುನರುತ್ಪಾದನೆ. ಎಸ್, ಇಟ್ ಈಸ್ ಡಿಫರೆಂಟ್. ಪುನರುತ್ಪಾದನೆ ಅಥವಾ ಅಂತ ಕರಿತೇವೆ ಅದನ್ನು. ಅದೆರಡು ಬೇರೆ ಬೇರೆ. ಇಟ್ ಇಸ್ ಟೋಟಲಿ ಡಿಫರೆಂಟ್. ರೀಜನರೇಷನ್ ಆ್ಯಂಡ್ ರೈಟ್ ದ ಜಸ್ಟಿಫಿಕೇಶನ್ ಟು ಯುವರ್ ಆನ್ಸರ್ ಅಂತ ಬರೆದಿದ್ದಾರೆ. ಬಿಕಾಸ್ ದ ಪ್ಯಾಟರ್ನ್ ಈಸ್ ಮೋರ್ ಆರ್ ಲೆಸ್ ಸೇಮ್. ಸ್ಪೈರೋಗೈರಾ ಫ್ರಾಗ್ಮೆಂಟೇಷನ್, ರೈಟ್. ಪ್ಲನೇರಿಯಾ ರೀಜನರೇಷನ್. ಏನು ಕೇಳಿದ್ರೆ ದ ಇಡೀ ಬಾಡಿ ಆಫ್ ದ ಆರ್ಗ್ಯಾನಿಸಮ್ ಈಸ್ ಕಟ್ ಇನ್ ಟು ಡಿಫರೆಂಟ್ ಪೀಸಸ್ ಆ್ಯಂಡ್ ಈ ಪೀಸ್ ವಿಲ್ ಗ್ರೋ ಆಸ್ ಎ ಸಪ್ರೇಟ್ ಆರ್ಗ್ಯಾನಿಸಮ್. ಬಟ್ ಡಿಫರೆಂಟ್ ಹೇಗೆ ಅಂದರೆ ಇನ್ ಸ್ಪೈರೋಗೈರಾ ಈಚ್ ಪಾರ್ಟ್ ಡೆವಲಪ್ಸ್ ಇನ್ ಟು ಎ ನ್ಯೂ ಆರ್ಗ್ಯಾನಿಸಮ್, ಬಟ್ ಇನ್ ಪ್ಲನೇರಿಯಾ ದ ಪಾರ್ಟ್ ವಿಚ್ ಈಸ್ ಕಟ್ ಡೆವಲಪ್ಸ್ ಅದರ್ parts which are lost. ನಾವು ಚಿತ್ರ ನೋಡಿದ್ರೆ ಅರ್ಥ ಆಗ್ತದೆ. ದ ಲಾಸ್ಟ್ ಪಾರ್ಟ್ಸ್ ಆರ್ ಅಗೈನ್ ರೀಗೈನ್ಡ್ ಬೈ ದ ಆರ್ಗ್ಯಾನಿಸಮ್. ಸೊ ದರ್ ಆರ್ ಸ್ಪೆಷಲೈಸ್ಡ್ ಸೆಲ್ಸ್, ವಿಶಿಷ್ಟ ಜೀವಕೋಶಗಳಿರ್ತವೆ, ಅದರಿಂದ ಈ ಕೆಲಸ ನಡೀತದೆ. ನೋಡ್ಕೊಳ್ಳಿ, ಮುಂದಕ್ಕೆ ಹೋಗುವ. ಸಿ ಹೌ ಈಸ್ ದ ವೆಜಿಟೇಟಿವ್ ಪ್ರೊಪಗೇಷನ್ ಇನ್ ಪ್ಲಾಂಟ್ಸ್ ಯೂಸ್ಫುಲ್ ಟು ದ ಫೀಲ್ಡ್ ಆಫ್ ಅಗ್ರಿಕಲ್ಚರ್. ಸೊ ಇದೇಗೆ ನೋಡಿ, ಸೇಮ್ ಕಾನ್ಸೆಪ್ಟ್ ಸೇಮ್ ಇದೆ, ಪ್ರಶ್ನೆ ಒಂಥರ ಬೇರೆ ಥರ ಕೇಳಿದ್ದಾರೆ ಅಷ್ಟೇ. ಕೃಷಿ ಕ್ಷೇತ್ರಕ್ಕೆ ಇದು ಹೇಗೆ ಉತ್ಪತ್ತಿ ಆಗ್ತದೆ ಅಂತ. ಅಡ್ವಾಂಟೇಜಸ್ ಸೇಮ್ ಬರೆಯುವಂಥದ್ದು ನಾವು. ಕೃಷಿ ಕ್ಷೇತ್ರದಲ್ಲಿ ಹೇಗೆ ಉತ್ಪತ್ತಿ ಆಗ್ತದೆ, ಯಾವುದು ಬೀಜಗಳನ್ನು ಉತ್ಪತ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಬೆಳೆಸ್ಬೋದು. ದ ಪ್ಲಾಂಟ್ಸ್ ಕ್ಯಾನ್ ಬಿ ಗ್ರೋನ್ ವಿಚ್ ಕೆನಾಟ್ ಪ್ರೊಡ್ಯೂಸ್ ದ ಸೀಡ್ಸ್. ದೆನ್ ದೇ ಪ್ರೊಡ್ಯೂಸ್ ಫ್ಲವರ್ ಆ್ಯಂಡ್ ಪ್ಲಾಂಟ್ಸ್ ಅರ್ಲಿಯರ್ ವೆನ್ ಕಂಪೇರ್ಡ್ ಟು ದ ಸೀಡೆಡ್ ಪ್ಲಾಂಟ್ಸ್. ಎಲ್ಲ ಕೂಡ ಅದಕ್ಕೆ ಆನ್ಸರ್ ಆಗ್ತದೆ. ದೆನ್ ಕನ್ಸಿಸ್ಟೆನ್ಸಿ ಆಫ್ DNA ಕಾಪಿಯಿಂಗ್ ಇಸ್ ಇಂಪಾರ್ಟೆಂಟ್ ಡ್ಯೂರಿಂಗ್ ರಿಪ್ರೊಡಕ್ಷನ್. ವೈ? ಸಂತಾನೋತ್ಪತ್ತಿ ಸಮಯದಲ್ಲಿ DNA ಸ್ವಪ್ರತೀಕರಣದಲ್ಲಿರೋ ಸ್ಥಿರತೆಯು ಪ್ರಮುಖವಾಗಿದೆ. ಏಕೆ? ಬಿಕಾಸ್ DNA ಆರ್ ದ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇಟ್ ಶುಡ್ ಬಿ ಕಾನ್ಸ್ಟೆಂಟ್
throughout the generations. Therefore, the DNA copying, when it is consistent, then only the organism or the cell can live. Otherwise, if there is more variation, the cell cannot live. Yes, variations, right? Variations ಮೇಲೆ ಬರಿಬೇಕು ಇವರಿಗೆ. Then और ಪ್ರಶ್ನೆ ಇದೆ ಇದಕ್ಕೆ, how do germ cells receive half amount of DNA? As you know, this is a process by meiosis, process called as meiosis. What is the need of this process ಅಂತ ಕೇಳಿದ್ದಾರೆ. The need of this process ಯಾಕೆ ಬೇಕು ಇದು ಅಂತ, because for the maintaining the constant number of chromosomes throughout the generation, the process is important. Then how does menstruation in women occur? ಡೈರೆಕ್ಟ್ ಪ್ರಶ್ನೆ ಇದೆ, ನೋಡಿದ್ದೆ ನಾವು ಆವಾಗಲೇ, ಸ್ತ್ರೀಯರಲ್ಲಿ ಋತುಚಕ್ರವು ಹೇಗೆ ಉಂಟಾಗ್ತದೆ ಅಂತ. ಸೊ ಈ ಥರದ ಪ್ರಶ್ನೆಗಳು ತುಂಬ ಬಾರಿ ರಿಪೀಟ್ ಆಗಿದ್ದನ್ನು ಗಮನಿಸ್ತೇವೆ. ಬಟ್ ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ನಾವು ನೋಡಿದಾಗ ಆ ಪ್ರಶ್ನೆಗಳ ಸ್ಟೆಮ್ ಮಾತ್ರ, ಅಂದರೆ ಪ್ರಶ್ನೆಗಳನ್ನೇನು ಫಾರ್ಮ್ ಮಾಡಿರ್ತಾರೆ ಆ ಫಾರ್ಮೇಷನ್ ಮಾತ್ರ ಸ್ವಲ್ಪ ವ್ಯತ್ಯಾಸ ಆಗಿರೋದನ್ನು ಗಮನಿಸ್ತೇವೆ. ಅದರಿಂದ ನೋಡಿಕೊಂಡು ಉತ್ತರ ಬರೀಬೇಕು. ಬಿ ಕೇರ್ಫುಲ್. ಸಿ, ದ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ದಟ್ ಪ್ರೊಡ್ಯೂಸ್ ಥ್ರೂ ಫಿಷನ್ ಓನ್ಲಿ ಈಸ್. ವಿದಳನ ಕ್ರಿಯೆಯಿಂದ ಮಾತ್ರ ಸಂತಾನೋತ್ಪತ್ತಿ ನಡೆಸುವ ಜೀವಿಗಳ ಗುಂಪು ಅಂತ. ಫಸ್ಟ್ ಗ್ರೂಪಲ್ಲಿ ಅಮೀಬಾ, ಹೈಡ್ರಾ ಮತ್ತು ಸ್ಪೈರೋಗೈರಾ ಇದೆ. ಸೆಕೆಂಡ್ ಗ್ರೂಪಲ್ಲಿ ಲಿಶ್ಮೇನಿಯಾ, ಅಮೀಬಾ ಆ್ಯಂಡ್ ಈಸ್ಟ್ ಇದೆ. ಥರ್ಡ್ ಗ್ರೂಪಲ್ಲಿ ಅಮೀಬಾ, ಪ್ಲಾಸ್ಮೋಡಿಯಂ ಆ್ಯಂಡ್ ಪ್ಲನೇರಿಯಾ ಇದೆ. ಫೋರ್ತ್ ಗ್ರೂಪಲ್ಲಿ ಪ್ಲಾಸ್ಮೋಡಿಯಂ, ಅಮೀಬಾ ಆ್ಯಂಡ್ ಲಿಶ್ಮೇನಿಯಾ ಇದೆ. ಫಿಷನ್ ಮಾತ್ರ ಕೇಳಿದ್ದಾರೆ. ಎಸ್, ಆಪ್ಷನ್ ಇಸ್ ಡಿ. ಆನ್ಸರ್ ಮಾಡಿದ್ದಾರೆ ಯಾರು? ರೈಟ್ ಆನ್ಸರ್ ಪ್ಲಾಸ್ಮೋಡಿಯಂ, ಅಮೀಬಾ ಆ್ಯಂಡ್ ಲಿಶ್ಮೇನಿಯಾ ಮೂರು ಕೂಡ ಫಿಷನ್ನಿಂದ ರೀಪ್ರೊಡ್ಯೂಸ್ ಮಾಡ್ತವೆ ಒಂದಕ್ಕೂ. ಸಿ, in sustaining reproductive fertility of a person, position of the testes in the body, secretion of testosterone, secretion of prostate gland are supplementary to each other. Explain scientifically ಅಂತ ಇದೆ. ಪ್ರಶ್ನೆ, ಇದೇ ಥರದ ಪ್ರಶ್ನೆಗಳನ್ನು ತುಂಬ ಜನ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೊಳ್ತೀರಿ. ಸೊ ಇಲ್ಲಿ ಕೇಳಿರುವಂಥದ್ದು ಪೊಸಿಷನ್ ಆಫ್ ದ ಟೆಸ್ಟಿಸ್, ಟೆಸ್ಟೋಸ್ಟಿರಾನ್ ಮತ್ತು ಪ್ರೋಸ್ಟೇಟ್ ಗ್ಲ್ಯಾಂಡ್ ಇದೆಯಲ್ಲ, ಅದರ ಫಂಕ್ಷನ್ ಅಷ್ಟೇ. ಫಂಕ್ಷನ್ ಬರೆದ್ರಾಯ್ತು ನೀವು, ಅದರ ಕಾರ್ಯಗಳು ಬರೆದ್ರಾಯ್ತು. ದೇಹದಲ್ಲಿ ವೃಷಣಗಳ ಸ್ಥಾನ ಅವು ಯಾಕೆ ದೇಹದ ಹೊರಗಿವೆ, ಟೆಸ್ಟೋಸ್ಟಿರಾನ್ ಏನು ಕೆಲಸ ಮಾಡ್ತದೆ ನಮ್ಮ ಬಾಡಿಯಲ್ಲಿ, ಪ್ರೋಸ್ಟೇಟ್ ಗ್ರಂಥಿ ಏನು ಕೆಲಸ ಮಾಡ್ತದೆ. ಸೊ ಇವಿಷ್ಟನ್ನು ಅದರ ಫಂಕ್ಷನ್ಸನ್ನು ಬರೆದ್ರೆ ಅದಕ್ಕೆ ಉತ್ತರ ಆಗ್ತದೆ. ಫಂಕ್ಷನ್ಸ್ ಕಲ್ತಿರ್ತೀರಿ, ಗೊತ್ತಿರ್ತದೆ ನಿಮಗೆ, ಬಟ್ ಪ್ರಶ್ನೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಗೊಂದಲ ಆಗ್ತದೆ. ದಯವಿಟ್ಟು ಗೊಂದಲ ಮಾಡ್ಕೋಬೇಡಿ. ಅದೇ ಪ್ರಶ್ನೆನ ಯಾವುದೋ ಥರ ಕೇಳಿದ್ದಾರೆ ಅವರಷ್ಟೇ. ಸಂತಾನ ಫಲವತ್ತತೆಯ ನಿರ್ವಹಣೆಯಲ್ಲಿ ಪರಸ್ಪರ ಪೂರಕವಾಗಿದೆ, ವೈಜ್ಞಾನಿಕವಾಗಿ ವಿವರಿಸಿ, ಈಗಲೂ ಕೇಳಿದಾಗ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತೀರಿ. ಜಸ್ಟ್ ಕಾನ್ಸೆಪ್ಟ್ ಏನಿದೆ ಆ ಕಾನ್ಸೆಪ್ಟಿನ ಬಗ್ಗೆ ನೀವೇನು ತಿಳ್ಕೊಂಡಿದ್ದೀರಿ ಅದನ್ನೇ ಬರೆದ್ರೆ ಅದು ನೀವು ನಿಮ್ಗೆ ಕೊಟ್ಟಂಥ ಪ್ರಶ್ನೆಗೆ ಉತ್ತರ ಆಗ್ತದೆ. ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ಮುಂದಕ್ಕೆ ಹೋಗ್ತಾನೆ. ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ರೀಪ್ರೊಡಕ್ಟಿವ್ ಸ್ಟೇಜಸ್ ಅಕ್ಕರ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಈಸ್ ಗ್ಯಾಮಿಟ್ಸ್, ಝೈಗೋಟ್, ಎಂಬ್ರಿಯೋ, ಸೀಡ್. ಹೂ ಬಿಡುವ ಸಸ್ಯಗಳಲ್ಲಿ ಜರುಗುವ ಸಂತಾನೋತ್ಪತ್ತಿಯ ಹಂತಗಳ ಸರಿಯಾದ ಕ್ರಮ ಅಂತ ಕೇಳಿದ್ದಾರೆ. ಸಂತಾನೋತ್ಪತ್ತಿಯ ಹಂತಗಳ ಸರಿಯಾದ ಕ್ರಮ: ಗ್ಯಾಮಿಟ್ಸ್, ಝೈಗೋಟ್, ಎಂಬ್ರಿಯೋ, ಸೀಡ್. ಝೈಗೋಟ್, ಗ್ಯಾಮಿಟ್ಸ್, ಎಂಬ್ರಿಯೋ, ಸೀಡ್. ಸೀಡ್, ಎಂಬ್ರಿಯೋ, ಝೈಗೋಟ್, ಗ್ಯಾಮಿಟ್ಸ್. ಗ್ಯಾಮಿಟ್ಸ್, ಎಂಬ್ರಿಯೋ, ಝೈಗೋಟ್, ಸೀಡ್ ಅಂತ ಇದೆ. ಸರಿಯಾಗಿ ನೋಡ್ಕೊಳ್ಳಿ. ಫಸ್ಟ್ ಪ್ರೊಡಕ್ಷನ್ ಆಗುವುದು ಗ್ಯಾಮಿಟ್ಸ್. ಗ್ಯಾಮಿಟ್ಸ್ ಕಂಬೈನ್ ಟು ಫಾರ್ಮ್ ದ ಝೈಗೋಟ್. Zygote on repeated division forms the embryo, and embryo then develops into the seed. ಲಿಂಗಾಣುಗಳು ಫಸ್ಟ್ ಉತ್ಪತ್ತಿ ಆಗುವುದು. 3 ಜನ ಆನ್ಸರ್ ಕೊಟ್ಟಿದ್ದೀರಿ. ಎ ಆನ್ಸರ್ ರೈಟ್ ಆನ್ಸರ್. ಲಿಂಗಾಣುಗಳು ಮೊದಲು ಉತ್ಪತ್ತಿ ಆಗುವಂಥದ್ದು. ಲಿಂಗಾಣುಗಳ ಸಂಯೋಜನೆಯಿಂದ ಯುಗ್ಮಜ ಉಂಟಾಗ್ತದೆ. ಯುಗ್ಮಜ ಭ್ರೂಣವಾಗಿ ಬೆಳವಣಿಗೆ ಹೊಂದುತ್ತದೆ. ಭ್ರೂಣ ಪುನಃ ಬೀಜಗಳನ್ನು ಉತ್ಪತ್ತಿ ಮಾಡ್ತದೆ. ಸೊ ಇದು ರೈಟ್ ಸೀಕ್ವೆನ್ಸ್. ಓಕೆ, ನೆಕ್ಸ್ಟ್ ಕ್ವಶನ್. ನೇರ ಪ್ರಶ್ನೆ ಇದೆ. ಎಕ್ಸ್ಪ್ಲೇನ್ ದ ಹ್ಯೂಮನ್ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್. ಮನುಷ್ಯರ ಗಂಡು ಸಂತಾನೋತ್ಪತ್ತಿ ವ್ಯೂಹವನ್ನು ವಿವರಿಸಿ ಅಂತ ಇದೆ. ಭಾಗಗಳು ಯಾವುದು, ಅದರ ಫಂಕ್ಷನ್ ಏನು, ಅಷ್ಟನ್ನು ನೀವು ನೆನ್ಪಿಟ್ಕೊಂಡ್ರೆ ಸಂತಾನೋತ್ಪತ್ತಿ ವ್ಯೂಹದ ಮೇಲೆ ಬರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬರೀಬೋದು. ಮಾರ್ಕ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಅಂತ. ಸಿ, ಒನ್ ಮೋರ್ ಇಸ್ ದೇರ್. ಇಲ್ಲಿ ಡಯಾಗ್ರಾಮ್ ಓರಿಯೆಂಟೆಡ್ ಒಂದು MCQ ಕೊಟ್ಟಿದ್ದಾರೆ. ಇನ್ ದ ಗಿವನ್ ಫಿಗರ್ ಆಫ್ ಕಾಟಿಲಿಡನ್ ದ ಪಾರ್ಟ್ಸ್ ಲೇಬಲ್ಡ್ ಆಸ್ A and B ರೆಸ್ಪೆಕ್ಟಿವ್ಲಿ ಆರ್. ಇಲ್ಲೊಂದು ಬೀಜದಳದ ಚಿತ್ರ ಕೊಟ್ಟಿದ್ದಾರೆ. ಎ ಮತ್ತು ಬಿ ಆಗಿ ಲೇಬಲ್ ಮಾಡಿದಾರಲ್ಲ, ಅದಕ್ಕೆ ಯಾವುದು ಅಂತ ಕೇಳಿದ್ದಾರೆ. ಎ ಈಸ್ ಕಾಲ್ಡ್ ಆಸ್ ಪ್ಲ್ಯೂಮ್ಯೂಲ್ ಆ್ಯಂಡ್ ಬಿ ಈಸ್ ಕಾಲ್ಡ್ ಆಸ್ ರಾಡಿಕಲ್. ಪ್ಲ್ಯೂಮ್ಯೂಲ್ ಇಸ್ ದ ಪ್ರೈಮರಿ ಶೂಟ್ ಆ್ಯಂಡ್ ರಾಡಿಕಲ್ ಇಸ್ ದ ಪ್ರೈಮರಿ ರೂಟ್. ಆನ್ಸರ್ ಮಾಡಿದ್ದಾರೆ ಇಬ್ಬರು. ರೈಟ್ ಆನ್ಸರ್. ಸೊ ಆಪ್ಷನ್ ಇಸ್ ಬಿ. ಮೇಲಿದು ಪ್ರಥಮ ಕಾಂಡ, ಕೆಳಗಿದು ಪ್ರಥಮ ಬೇರು. ಪ್ರೈಮರಿ ರೂಟ್ ಶೂಟ್ ಆ್ಯಂಡ್ ಪ್ರೈಮರಿ ರೂಟ್.
ಸೊ ಹೀಗೆ ಸಣ್ಣ ಸಣ್ಣ ಕೆಲವು ಚಿತ್ರಗಳು ಡಯಾಗ್ರಾಮ್ಸ್ ಇರ್ತವೆ ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ಆ ಡಯಾಗ್ರಾಮ್ಸನ್ನು ಓದುವಾಗ ಒಂದ್ಸಲಿ ಗ್ಲಾನ್ಸ್ ಮಾಡ್ಕೊಳ್ಳಿ, ಅಲ್ಲಿ ಏನೇನು ಪಾರ್ಟ್ಸ್ ಇದೆ, ಅದು ಹೇಗೆ ಡಯಾಗ್ರಾಮಿಗೆ ಹೇಗೆ ಲೇಬಲ್ ಮಾಡಿದ್ದಾರೆ. ಸೊ ನಾವು ಡಯಾಗ್ರಾಮ್ ಯಾವುದು ಬಿಡಿಸ್ಲಿಕ್ಕಿದೆ ಅದನ್ನು ಮಾತ್ರ ನೋಡೋದಲ್ಲ ಬಯಾಲಜಿಯಲ್ಲಿ. ಬಯಾಲಜಿನಲ್ಲಿ ಎಲ್ಲ ಡಯಾಗ್ರಾಮ್ಗಳನ್ನು ಯಾವುದನ್ನು ಲೇಬಲಿಂಗ್ ಮಾಡಿದ್ದಿದ್ರೆ ನೋಡ್ಕೊಳ್ಳಿ, ಅಂಥ ಪ್ರಶ್ನೆಗಳನ್ನು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಬರ್ತವೆ. ಸೊ ಅದರಿಂದ ಡಯಾಗ್ರಾಮ್ಸ್ ಆರ್ ಆಲ್ ಇಂಪಾರ್ಟೆಂಟ್. ದೆನ್ ನೋಡಿ, ಈ ಚಿತ್ರ ಕೂಡ ಹಾಗೆ ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯನ್ನು ತೋರಿಸುವ ಚಿತ್ರವನ್ನು ಬರೆದು ಪರಾಗನಳಿಕೆಯನ್ನು ಗುರುತಿಸಿ ಡ್ರಾ ದ ಡಯಾಗ್ರಾಮ್ ಶೋವಿಂಗ್ ದ ಜರ್ಮಿನೇಷನ್ ಆಫ್ ಪೋಲನ್ ಆನ್ ಸ್ಟಿಗ್ಮಾ ಆ್ಯಂಡ್ ಲೇಬಲ್ ದ ಪೋಲನ್ ಟ್ಯೂಬ್ ಅಂತ ಇದೆ. ಈ ಡಯಾಗ್ರಾಮ್ ಕೂಡ ಹಾಗೆ ತುಂಬ ಸಲ ರಿಪೀಟ್ ಆಗಿದೆ. ಸೊ ಈ ಡಯಾಗ್ರಾಮ್ನ ನೀಟಾಗಿ ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಡಯಾಗ್ರಾಮ್. ನೋಡಿ ಮತ್ತೊಂದು ಪ್ರಶ್ನೆ ನೋಡಿ, ಸೇಮ್ ಪ್ರಶ್ನೆ. ಮನುಷ್ಯರಲ್ಲಿ ಪುರುಷ ಸಂತಾನೋತ್ಪತ್ತಿ ವ್ಯೂಹದ ಪ್ರತಿಯೊಂದು ರಚನೆಯ ಮಹತ್ವದ ಕಾರ್ಯವನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಸಿಗ್ನಿಫಿಕೆಂಟ್ ಫಂಕ್ಷನ್ ಆಫ್ ಈಚ್ ಸ್ಟ್ರಕ್ಚರ್ ಇನ್ ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನ ಭಾಗಗಳು ಹಾಗೆ ಅವುಗಳ ಕಾರ್ಯಗಳು, ಯಾವ್ಯಾವ ಥರದಲ್ಲಿ ಪ್ರಶ್ನೆಗಳು ಚೇಂಜ್ ಆಗ್ತಾ ಬರ್ತವೆ, ಸೇಮ್ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆಗಳು ಹೇಗೆ ಬದಲಾಗ್ತಾ ಹೋಗ್ತವೆ ಅನ್ನೋದನ್ನು ಗಮನಿಸ್ತಾ ಇದ್ರಿ ನೀವು. ಆರು ಪ್ರಶ್ನೆ ಇದೆ. ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆ್ಯಂಡ್ ಇಂಪಾರ್ಟೆಂಟ್ ರೋಲ್ ಆಫ್ ಪ್ಲಾಸೆಂಟಾ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಪೀರಿಯಡ್ ಆಫ್ ವುಮನ್. ಸ್ತ್ರೀಯ ಗರ್ಭಾವಧಿಯಲ್ಲಿ ಜರಾಯುವಿನ ರಚನೆ ಮತ್ತು ಪ್ರಮುಖ ಪಾತ್ರವನ್ನು ವಿವರಿಸಿ. ನೀವು ವಿವರಿಸಬೇಕಾಗಿಯೂ ಜರಾಯುವಿನ ರಚನೆ ಮತ್ತು ಪ್ರಮುಖ ಪಾತ್ರ ಅಂತ. ಸೊ ಪ್ರಶ್ನೆಯನ್ನು ಸ್ಟೆಮ್ ಮಾಡುವಾಗ ಕೆಲವೆಲ್ಲ ಆ್ಯಡ್ ಮಾಡ್ಕೊಂಡಿರ್ತಾರೆ. ಸೊ ಅದರಿಂದ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಂಡು ಆಮೇಲೆ ಆನ್ಸರ್ ಬರೀರಿ, ಸುಲಭ ಇರ್ತದೆ. ಇದು ಕೂಡ ಹಾಗೆ ಡೈರೆಕ್ಟ್ ಕ್ವಶನ್, ತುಂಬ ಸಲ ಚರ್ಚೆ ಮಾಡಿದ್ದೇವೆ. ಟೈಪ್ ಆಫ್ ರಿಪ್ರೊಡಕ್ಷನ್ ಫೌಂಡ್ ಇನ್ ಸ್ಪೈರೋಗೈರಾ. ಸ್ಪೈರೋಗೈರಾದಲ್ಲಿ ಕಂಡುಬರುವ ಸಂತಾನೋತ್ಪತ್ತಿಯ ವಿಧಾನ. ಆಪ್ಷನ್ ಇಸ್ ಬಿ ತುಂಡರಿಕೆ. ಫ್ರಾಗ್ಮೆಂಟೇಷನ್ ಇಸ್ ದ ರೈಟ್ ಆನ್ಸರ್. ರೈಟ್ ಆನ್ಸರ್ ಮಾಡಿದ್ರಿ, ಬಿ ಆನ್ಸರ್. ಓಕೆ ಫೈನ್. ನೋಡಿ ಇದು ಕೂಡ ಹಾಗೆ ಈಗಷ್ಟೇ ನಾವು ಚರ್ಚೆ ಮಾಡಿದ್ವಿ. ಹೌ ಡೂಸ್ ಮೆನ್ಸ್ಟ್ರುಯೇಷನ್ ಅಕ್ಕರ್. ಋತುಚಕ್ರ ಹೇಗೆ ಉಂಟಾಗುತ್ತದೆ, ಇಂಪಾರ್ಟೆಂಟ್ ಪಾರ್ಟ್ ಇದು. ಹೌ ದ ಪ್ರೋಸೆಸ್ ಆಫ್ ಬಡ್ಡಿಂಗ್ ಇನ್ ಹೈಡ್ರಾ ಇಸ್ ಡಿಫರೆಂಟ್ ಫ್ರಮ್ ಬ್ರಯೋಫಿಲಮ್. ಹೈಡ್ರಾದಲ್ಲಿ ಮತ್ತು ಬ್ರಯೋಫಿಲಮಲ್ಲಿ ಬಡ್ಡಿಂಗ್ ಹೇಗೆ ಡಿಫ್ರೆಂಟ್ ಆಗಿದೆ ಅಂತ. ಸೊ ಇನ್ ಕೇಸ್ ಆಫ್ ಹೈಡ್ರಾ, ಫ್ರಮ್ ಎನಿ ಪಾರ್ಟ್ ಆಫ್ ದ ಎಕ್ಸ್ಟರ್ನಲ್ ಪಾರ್ಟ್ ಎ ಬಡ್ ಕ್ಯಾನ್ ಡೆವಲಪ್, ಬಟ್ ಇನ್ ಬ್ರಯೋಫಿಲಮ್ ಫ್ರಾಮ್ ದಿ ನಾಚಸ್ ವೆನ್ ಇಟ್ ಟಚಸ್ ದ ಗ್ರೌಂಡ್. ಆ ಎಲೆ ಯಾವಾಗ ಗ್ರೌಂಡಿಗೆ ಟಚ್ ಆಗ್ತದೆ ಆಗ ಅಲ್ಲಿ ಡೆವಲಪ್ ಆಗ್ತದೆ. ಆ ಡಿಫ್ರೆನ್ಸನ್ನು ನೋಡ್ಕೊಳ್ಳಿ. ಅನಂತರದಲ್ಲಿ ಆರ್ ಎಕ್ಸ್ಪ್ಲೈನ್ ದ ಡೆವಲಪ್ಮೆಂಟ್ ಆಫ್ ಫರ್ಟಿಲೈಸ್ಡ್ ಎಗ್ ಇಂಟು ಎ ಫೀಟಸ್ ಇನ್ ವುಮನ್. ಹೇಗೆ ಭ್ರೂಣವಾಗಿ ಬೆಳವಣಿಗೆ ಹೊಂದದೆ, ಅಂಡ ಹೇಗೆ ಭ್ರೂಣವಾಗಿ ಬೆಳೀತದೆ ಅಂತ. ಆಮೇಲೆ ದ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಕೇಳಿದ್ದಾರೆ. ಶಸ್ತ್ರಕ್ರಿಯೆ ವಿಧಾನಗಳನ್ನು ಬಳಸಿ ಗರ್ಭಧಾರಣೆಯನ್ನು ಹೇಗೆ ತಡೆಗಟ್ಟಬಹುದು ಅಂತ ಕೇಳಿದ್ದಾರೆ. ಸೊ ಸರ್ಜಿಕಲ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್, ಇದೆರಡು ಮೆಥಡ್ ಇದು ನಿಮಗೆ ಹೇಳಿಕ್ಕೆ ಮತ್ತೆ ನಾನು ಆಗಲೇ ಚರ್ಚೆ ಮಾಡೋದು ಮರ್ತೋಯ್ತು. 2 ಮೆಥಡ್ಸ್, ಸರ್ಜಿಕಲ್ ಮೆಥಡ್ಸ್, ಅವೆರಡನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಟ್ಯೂಬೆಕ್ಟಮಿ ಆ್ಯಂಡ್ ವಾಸೆಕ್ಟಮಿ, 2 ಮೆಥಡನ್ನು ನೆನಪಲ್ಲಿ ಇಟ್ಕೊಳ್ಳಿ. ಮುಂದಕ್ಕೆ ಹೋಗುವ. ಸೊ ದಟ್ ಈಸ್ ಅಬೌಟ್ ದ ಲೆಸನ್ ಹೌ ಡು ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್. ಸೊ ಲೆಸನ್ ವೈಸ್ ನೋಡುವಾಗ ಸುಮಾರು ಒಂದು 5 to 6 ಮಾರ್ಕ್ಸ್ ಕ್ವಶನ್ ಬರ್ತವೆ. ಇಂಪಾರ್ಟೆಂಟ್ ಲೆಸನ್. ಕಾನ್ಸೆಪ್ಟ್ಸ್ ತುಂಬ ಈಸಿ ಇದೆ. ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಂಡು ಆ ನಂತರದಲ್ಲಿ ಉತ್ತರ ಬರೀರಿ ಅಂತ ಹೇಳ್ತಾ ಇನ್ನೊಂದು ಇಂಪಾರ್ಟೆಂಟ್ ಲೆಸನ್ ತಗೊಳ್ತೇನೆ ನಾನು, ಹೆರಿಡಿಟಿ ಆ್ಯಂಡ್ ಇವಲ್ಯೂಷನ್. ಸೊ ಇಲ್ಲಿ ಹೆರಿಡಿಟಿ ಆ್ಯಂಡ್ ಇವಲ್ಯೂಷನ್, ಆನುವಂಶೀಯತೆ ಮತ್ತು ಜೀವ ವಿಕಾಸ ಪಾಠಕ್ಕೆ ನೀವು ಬಂದರೆ, ಸೊ ಇಲ್ಲಿ 4 ಇಂಪಾರ್ಟೆಂಟ್ ಹೆಡ್ಡಿಂಗ್ಸಲ್ಲಿ ನಾವು ಇದನ್ನು ಸ್ಟಡಿ ಮಾಡ್ತೇವೆ. ದ ಫಸ್ಟ್ ಒನ್ ಇಸ್ ದ ಹೆರಿಡಿಟಿ, and second one is evolution, third one is speciation, and fourth one is evolution and classification. ಆನುವಂಶೀಯತೆ, ಜೀವವಿಕಾಸ, ಪ್ರಭೇದೀಕರಣ, ಜೀವವಿಕಾಸ ಮತ್ತು ವರ್ಗೀಕರಣ ಹೇಗೆ ಪರಸ್ಪರ ಸಂಬಂಧ ಇದೆ, ಇದು 4 ಪಾರ್ಟ್ ಇದೆ. ಸೊ ಈ ಪಾಠ ಸ್ವಲ್ಪ ಓದ್ತಾ ಹೋದರೆ ನಮಗೆ ಸ್ವಲ್ಪ ಕ್ಲಿಷ್ಟಕರವಾದ ಪಾಠ ಅನಿಸ್ತದೆ, ಯಾಕಂದರೆ ತುಂಬ ಎಕ್ಸ್ಪ್ಲನೇಷನ್ಸ್ ಇದೆ. ಅದರಲ್ಲಿ ತುಂಬ ಎಕ್ಸ್ಪ್ಲನೇಷನ್ಸನ್ನು ನಾವು ಅವಾಯ್ಡ್ ಮಾಡ್ಬೋದು. ಉದಾಹರಣೆಗೆ ನೀವು ಪ್ರಭೇದೀಕರಣ ಭಾಗಕ್ಕೆ ಬಂದರೆ, ಸೊ ಅಲ್ಲಿ ತುಂಬ ಕಾನ್ಸೆಪ್ಟ್ಗಳನ್ನು ಚರ್ಚೆ ಮಾಡಿದ್ದಾರೆ. ಬಟ್ ಯಾವಾಗಲೂ ಬರುವಂಥ ಪ್ರಶ್ನೆ ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು ವಾಟ್ ಈಸ್ ಸ್ಪೀಸಿಯೇಷನ್ ಆ್ಯಂಡ್ ವಾಟ್ ಆರ್ ದ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ಇಟ್. ಪ್ರಭೇದೀಕರಣ ಎಂದರೇನು, ಇದಕ್ಕೆ ಕಾರಣವಾಗುವಂಥ ಅಂಶಗಳು, ಅದೇ ಪ್ರಶ್ನೆ ಬಂದಿದ್ದನ್ನು ಬಿಟ್ಟರೆ ವಿಶೇಷವಾಗಿ ಏನು ಜೀರುಂಡೆಗಳ ಬಗ್ಗೆ ಕೆಲವು ಎಕ್ಸ್ಪ್ಲನೇಷನ್ಸ್ ಇದೆ. ಆ ಎಲ್ಲ ಭಾಗಗಳಿಂದ ಪ್ರಶ್ನೆ ತುಂಬ ಕಡಿಮೆ ಬಂದದ್ದೇ ಇಲ್ಲ ಪರೀಕ್ಷೆಗೆ. ಆದ್ದರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಈ ಪಾಠವನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ.
ಸೊ ಏನು ಇಂಪಾರ್ಟೆಂಟ್ ಪಾರ್ಟ್ ಇದೆ ಇಡೀ ಲೆಸನ್ ಅಂತ ತಗೊಂಡಿದ್ದೀನಿ ನಾನು. ಸೊ ವೆರಿ ಇಂಪಾರ್ಟೆಂಟ್ ಇಸ್ ಮೆಂಡಲ್ಸ್ ಎಕ್ಸ್ಪೆರಿಮೆಂಟ್. ಮೆಂಡಲನ ಪ್ರಯೋಗಗಳಿದೆ, ಏಕತಳೀಕರಣ ಪ್ರಯೋಗ ಮತ್ತು ದ್ವಿತಳೀಕರಣ ಪ್ರಯೋಗ ಎರಡೂ ಇದೆ. ಸೊ ಎರಡರದ್ದು ಕೂಡ ಚೆಕ್ಕರ್ ಬೋರ್ಡ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದ ರೇಷ್ ಆಫ್ ದಿ ಪ್ಲಾಂಟ್ಸ್. ಚೆಕ್ಕರ್ ಬೋರ್ಡ್ ಮತ್ತು ಸಸ್ಯಗಳ ಅನುಪಾತ. ಸೊ ನೀವು ಏಕತಳೀಕರಣ ಪ್ರಯೋಗಕ್ಕೆ ಬಂದರೆ ಎರಡು ಅನುಪಾತ ಇದೆ, ವ್ಯಕ್ತ ರೂಪದ ಅನುಪಾತ ಮತ್ತು ಜೀನ್ ರೂಪದ ಅನುಪಾತ ಅಂತ. ವ್ಯಕ್ತ ರೂಪದ ಅನುಪಾತ 3:1, ಜೀನ್ ರೂಪದ ಅನುಪಾತ 1:2:1. ಜಿನೋಟೈಪಿಕ್ ಆ್ಯಂಡ್ ಫಿನೋಟೈಪಿಕ್ ರೇಷಿಯೋ ಎರಡು ಬೇರೆ ಬೇರೆ ಇದೆ, ನೆನಪಲ್ಲಿಟ್ಕೊಳ್ಳಿ. ಇನ್ನು ದ್ವಿತಳೀಕರಣದ ರೇಷಿಯೋಗೆ ಬಂದರೆ ದ್ವಿತಳೀಕರಣದಲ್ಲಿ 9:3:3:1, 9:3:3:1 ಅನುಪಾತಗಳನ್ನು ಯಾವಾಗಲೂ ಕೇಳಿದ್ದಾರೆ. ಇವನ್ ಅಲಾಂಗ್ ವಿತ್ ಚೆಕ್ಕರ್ ಬೋರ್ಡ್ ವೆರಿ ವೆರಿ ಇಂಪಾರ್ಟೆಂಟ್. ಎರಡೂ ಚೆಕ್ಕರ್ ಬೋರ್ಡನ್ನು ಬರೀಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಟೆಕ್ಸ್ಟ್ ಬುಕ್ಕಲ್ಲಿರುವುದೇ ಚೆಕ್ಕರ್ ಬೋರ್ಡನ್ನು ನೀವು ಯೂಸ್ ಮಾಡ್ಕೋಬೋದು. ಸಪೋಸ್ ಏನಾದರೂ ಇಂಗ್ಲೀಷ್ ಲೆಟರ್ಗಳನ್ನು ಬೇರೆ ಮಾಡಿಕೊಟ್ರೆ, ಅಥವಾ ನೀವು ಪಾಠ ಪುಸ್ತಕದಲ್ಲಿ ನೋಡಿದರೆ ದುಡ್ಡಾದ ಹಸಿರು ಬೀಜಗಳ ಸಸ್ಯಗಳನ್ನು ಸುಕ್ಕಾದ ಹಳದಿ ಬೀಜಗಳ ಸಸ್ಯಗಳ ಜೊತೆಗೆ ಇದು ಮಾಡಲಾಗಿದೆ ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಆ ಕ್ಯಾರೆಕ್ಟರ್ಸ್ ಚೇಂಜ್ ಮಾಡಿದ್ರೆ, ಲಕ್ಷಣಗಳನ್ನು ಚೇಂಜ್ ಮಾಡಿದರೆ ಅದಕ್ಕೆ ಸರಿಯಾಗಿ ಒಂದು ಚೆಕ್ಕರ್ ಬೋರ್ಡನ್ನು ಬರೆಯೋ ಅಭ್ಯಾಸ ಮಾಡ್ಕೊಳ್ಬೇಕು. ಒಟ್ಟಾರೆ ಚೆಕ್ಕರ್ ಬೋರ್ಡ್ ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಪಾಠದಲ್ಲಿರುವಂಥ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ 2 ಚೆಕ್ಕರ್ ಬೋರ್ಡ್ ಆದರೂ ಕರೆಕ್ಟಾಗಿ ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನಂತರದಲ್ಲಿ ಪ್ರಶ್ನೆ ರಿಪೀಟ್ ಆಗಿರೋದನ್ನು ನಾವು ನೋಡಿರುವಂಥದ್ದು ಸೆಕ್ಸ್ ಡಿಟರ್ಮಿನೇಷನ್, ಹೌ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಚಿಲ್ಡ್ರನ್ ಆರ್ ಫಾರ್ಮ್. ಬಾಯ್ ಚೈಲ್ಡ್ ಯಾವಾಗ ಆಗ್ತದೆ ಮತ್ತು ಗರ್ಲ್ ಚೈಲ್ಡ್ ಯಾವಾಗ ಆಗ್ತದೆ, ಮಾನವರಲ್ಲಿ ಲಿಂಗ ನಿರ್ಧರಣೆ, ಆ ಭಾಗ ನೋಡ್ಕೊಳ್ಳಿ. ಸೊ ಅಲ್ಲಿ ಇನ್ನು ಸಮ್ ಲೋಯರ್ ಆರ್ಗ್ಯಾನಿಸಮ್ಸ್ ದ ಮೆಥಡ್ ಇಸ್ ಡಿಫರೆಂಟ್ ಅನ್ನೋದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಇನ್ ಕೇಸ್ ಆಫ್ reptiles like turtles, the temperature at which the egg is kept, it decides the sex. ಯಾವ ತಾಪಮಾನದಲ್ಲಿ ಮೊಟ್ಟೆ ಇಟ್ಟಿದ್ದಾವೆ ಅನ್ನೋದನ್ನು ಸೆಕ್ಸ್ ಡಿಸೈಡ್ ಮಾಡ್ತದೆ, ಇದು ಲೈಂಗಿಕವಾಗಿ ಅದನ್ನು ನಿರ್ಧರಿಸ್ತದೆ. ನಂತರದಲ್ಲಿ ದ ಬಸವನ ಹುಳು, ಇಟ್ ಕ್ಯಾನ್ ಚೇಂಜ್ ಇಟ್ಸ್ ಸೆಕ್ಸ್. ಬಟ್ ಹ್ಯೂಮನ್ ಬೀಯಿಂಗ್ಸಲ್ಲಿ ಹಾಗಲ್ಲ. ದ ಕ್ರೋಮೋಸೋಮ್ಸ್ ಆಫ್ ಸೆಕ್ಸ್ ಕ್ರೋಮೋಸೋಮ್ಸ್ ಆಫ್ ದ ಫಾದರ್ ಡಿಸೈಡ್ಸ್ ದ ಸೆಕ್ಸ್, ನೆನ್ಪಿಟ್ಕೊಳ್ಳಿ. ಅನಂತರದಲ್ಲಿ ಅಕ್ವೈರ್ಡ್ ಆ್ಯಂಡ್ ಇನ್ಹೆರಿಟೆಡ್ ಟ್ರೈಟ್ಸ್, ಗಳಿಸಿದ ಮತ್ತು ಅನುವಂಶೀಯ ಲಕ್ಷಣಗಳು. ಸೊ ಯಾವ್ಯಾವ ಲಕ್ಷಣಗಳು ಗಳಿಸಿದ ಲಕ್ಷಣಗಳು, ಇನ್ಯಾವುದು ಅನುವಂಶೀಯ ಲಕ್ಷಣಗಳು. ಅನುವಂಶೀಯ ಲಕ್ಷಣಗಳು ಪ್ರೋಜನೆಯಲ್ಲಿ ಪ್ರಸಾರ ಆಗ್ತವೆ, ಅಂದರೆ ಪೀಳಿಗೆಯಲ್ಲಿ ಮುಂದುವರಿತವೆ. ಬಟ್ ಅಕ್ವೈರ್ಡ್ ಆರ್ ಥ್ರೂ ದ ಎಕ್ಸ್ಪೀರಿಯನ್ಸಸ್ ಇನ್ ದ ಲೈಫ್ ಟೈಮ್, ಜೀವಿತಾವಧಿಯಲ್ಲಿ ಗಳಿಸಿದಂಥ ಅನುಭವಗಳು, ಅವು ಅನುವಂಶೀಯ ಆಗುವುದಿಲ್ಲ. ಯಾವುದು ಆ ಜೀವಿ ಥ್ರೂ ದ ಜರ್ಮ್ ಸೆಲ್ಸ್ ಪಡ್ಕೊಂಡು ಬಂದಿರ್ತದೆ, ಥ್ರೂ ದ DNA ಪಡ್ಕೊಂಡು ಬಂದಿರ್ತದೆ, ಅದು ಮಾತ್ರ ಅನುವಂಶೀಯ ಆಗ್ತದೆ. ಇಟ್ ಈಸ್ ಇನ್ಹೆರಿಟೆಡ್. ದೆನ್ ಆಗಲೇ ಹೇಳಿದೆ ನಿಮಗೆ ಸ್ಪೀಸಿಯೇಷನ್ ಆ್ಯಂಡ್ ಫ್ಯಾಕ್ಟರ್ಸ್, ಪ್ರಭೇದೀಕರಣ ಮತ್ತು ಅದಕ್ಕೆ ಕಾರಣವಾಗುವಂಥ ಅಂಶಗಳು. ಪ್ರಭೇದೀಕರಣ ಅಂದರೆ ವೆರಿ ಸಿಂಪಲ್, ಹೊಸ ಪ್ರಭೇದಗಳು ಉಂಟಾಗುವುದು, ಅದಕ್ಕೆ ಬೇಕಾದಂಥ ಕಾರಣವಾದಂಥ ಅಂಶಗಳು. ಒಂದು 3-4 ಅಂಶಗಳನ್ನು ನೀವು ಬರೀಬೋದು. ಫಸ್ಟ್ ಒನ್ ಇಸ್ ನ್ಯಾಚುರಲ್ ಸೆಲೆಕ್ಷನ್, ನೈಸರ್ಗಿಕ ಆಯ್ಕೆ. ಸೆಕೆಂಡ್ ಒನ್ ಇಸ್ ಜೆನೆಟಿಕಲ್ ಡ್ರಿಫ್ಟ್, ಅನುವಂಶೀಯ ದಿಕ್ಚ್ಯುತಿ. ಆಮೇಲೆ ಥರ್ಡ್ ಒನ್ ಜಿಯೋಗ್ರಫಿಕಲ್ ಐಸೋಲೇಷನ್, ಸೊ ಸಾಮಾಜಿಕ ಭೌಗೋಳಿಕವಾಗಿ ಬೇರ್ಪಡುವಿಕೆ ಆಗುವಂಥದ್ದು. ಮತ್ತು 4ನೇದು ಮ್ಯೂಟೇಷನ್ ಆರ್ ವೇರಿಯೇಷನ್, ಯು ಕ್ಯಾನ್ ರೈಟ್, ಭಿನ್ನತೆಗಳು ಕೂಡ ಅದಕ್ಕೆ ಕಾರಣ ಆಗ್ತವೆ, ಫ್ಯಾಕ್ಟರ್ಸ್. ದೆನ್ ನೆಕ್ಸ್ಟ್ ಕಮ್ಸ್ ದ ನೆಕ್ಸ್ಟ್ ಪಾರ್ಟ್, ದಟ್ ಈಸ್ ಇವಲ್ಯೂಷನ್ಗೆ ನೀವು ಬಂದಾಗ ಹೋಮೋಲೋಗಸ್ ಆ್ಯಂಡ್ ಎನಾಲೋಗಸ್ ಆರ್ಗನ್ಸ್. ಹೋಮೋಲೋಗಸ್ ಆ್ಯಂಡ್ ಎನಾಲೋಗಸ್ ಆರ್ಗನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಪ್ರತಿ ವರ್ಷ ಈ ಪ್ರಶ್ನೆ ಬೇರೆ ಬೇರೆ ಫಾರ್ಮಲ್ಲಿ ರಿಪೀಟ್ ಆಗೋದನ್ನು ನೋಡ್ತಾ ಇದ್ದೇವೆ ನಾವು. ಡಿಫರೆನ್ಸಸ್ ಆ್ಯಂಡ್ ಎಕ್ಸಾಂಪಲ್ಸ್ ಎರಡು ಕೂಡ ನಿಮಗೆ ನೆನಪಲ್ಲಿರಬೇಕು, ಇಂಪಾರ್ಟೆಂಟ್ ಪಾರ್ಟ್ ಅಂತ ಮಾರ್ಕ್ ಮಾಡ್ಕೊಳ್ಳಿ ಇದನ್ನು. ದೆನ್ ಫಾಸಿಲ್ಸ್ ಆ್ಯಂಡ್ ಡೇಟಿಂಗ್, ವಾಟ್ ಆರ್ ಫಾಸಿಲ್ಸ್ ಆ್ಯಂಡ್ ವಾಟ್ ಆರ್ ದ ಮೆಥಡ್ಸ್ ಆಫ್ ಡೇಟಿಂಗ್ ಆಫ್ ಫಾಸಿಲ್ಸ್. ಒಂದು ರಿಲೇಟಿವ್ ಮೆಥಡ್ ಇದೆ, ಹಾಗೆ ಇನ್ನೊಂದು ಐಸೋಟೋಪ್ಸ್ ಮೆಥಡ್ ಇದೆ. ಎರಡು ಬೇರೆ ಬೇರೆ ವಿಧಾನಗಳಿವೆ. ಸಾಪೇಕ್ಷ ಕಾಲನಿರ್ಣಯ ಹಾಗೆ ಐಸೋಟೋಪ್ಗಳಿಂದ ಕಾಲನಿರ್ಣಯ ಮಾಡುವಂಥದ್ದು, ಅದು ತುಂಬ ಸಲ ರಿಪೀಟ್ ಆಗಿದೆ, ನೋಡ್ಕೊಳ್ಳಿ. ಆಮೇಲೆ ಎವಲ್ಯೂಷನ್ ಬೈ ಸ್ಟೇಜಸ್, ಹಂತಗಳಲ್ಲಿ ಹೇಗೆ ಜೀವ ವಿಕಾಸ ಆಗಿದೆ ಅನ್ನೋದು ಕೂಡ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. ಅಲ್ಲಿ ನಾವು ಮುಖ್ಯವಾಗಿ 2 ಭಾಗ ಗಮನಿಸ್ತೇವೆ. ಒಂದು ಡೆವಲಪ್ಮೆಂಟ್ ಆಫ್ ದಿ ಐ, ಆ್ಯಂಡ್ ಸೆಕೆಂಡ್ ಒನ್ ಈಸ್ ಡೆವಲಪ್ಮೆಂಟ್ ಆಫ್ ದಿ ವಿಂಗ್ಸ್ ಬೈ ದ ಆರ್ಗ್ಯಾನಿಸಮ್ಸ್, ಅವೆರಡು. ಅನಂತರದಲ್ಲಿ ಕೊನೆಯದಾಗಿ ವೈಲ್ಡ್ ಕ್ಯಾಬೇಜ್,
ಕಾಡು ಕೋಸಿನಿಂದ ಹೇಗೆ ಬೇರೆ ಬೇರೆ ಕೋಸನ್ನು ಉತ್ಪತ್ತಿ ಮಾಡಿದ್ದೇವೆ ಅನ್ನೋದು ಆರ್ಟಿಫಿಷಿಯಲ್ ಇವ್ಲ್ಯೂಷನ್ ಭಾಗದಲ್ಲಿ ಬರ್ತದೆ. ಸೊ ಇವಿಷ್ಟು ತುಂಬ ಇಂಪಾರ್ಟೆಂಟ್ ಪಾರ್ಟ್ಸ್ ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು. ಸೊ ಈಗ ಮೆಂಡಲ್ಸ್ ಎಕ್ಸ್ಪೆರಿಮೆಂಟ್ಸಲ್ಲಿ ನಾವು ಏಕತಳೀಕರಣ ಮತ್ತು ದ್ವಿತಳೀಕರಣದ ಪ್ರಯೋಗಗಳು ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಿ ಟಾಲ್ ಆ್ಯಂಡ್ ರೌಂಡ್ ಪ್ಲಾಂಟ್ ಬೇರಿಂಗ್ ಇದೆ, ಅದರ ಮೇಲೆ ಒಂದು ಡೈಹೈಬ್ರಿಡ್ ಕ್ರಾಸ್ ರೇಷ್ಯೂ ಬರೆದಿರುವಂಥ ಒಂದು ಚಿತ್ರ ಇದೆ. ಈಗಾಗಲೇ ಹೇಳಿದೆ ನಾನು, ಪುಸ್ತಕದಲ್ಲಿರುವಂಥದ್ದಾದರೂ ಅಟ್ಲೀಸ್ಟ್ ಕಲ್ತ್ಕೊಳ್ಳಿ ಅಂತ. ಅಲ್ಲಿ ದುಂಡನೆಯ ಹಸಿರು ಬೀಜಗಳು, ರೌಂಡ್ ಆ್ಯಂಡ್ ಗ್ರೀನ್ ಸೀಡ್ಸ್ ವೆನ್ ಕ್ರಾಸ್ಡ್ ವಿತ್ ದ ಸುಕ್ಕಾದ ಹಳದಿ ಬೀಜಗಳು, ರಿಂಕಲ್ಡ್ ಆ್ಯಂಡ್ ಯೆಲ್ಲೋ ಸೀಡ್ಸ್, ಅದರ ಮೇಲೆ ಒಂದು ಇದು ಕೊಟ್ಟಿದ್ದಾರೆ. ಸೊ ಆ ಪುಸ್ತಕದಲ್ಲಿ ನೀವು ಅಬ್ಸರ್ವ್ ಮಾಡುವ ಹಾಗೆ ಕಲರಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ. ನಾವು ಅದನ್ನು ಬರೀಬೇಕಾದಂಥ ಅವಶ್ಯಕತೆ ಇಲ್ಲ, ನಿಮಗೆ ತರಗತಿಗಳಲ್ಲಿ ಬರೆಸಿದ್ದಾರೆ ಅಂದ್ಕೊಳ್ತೇನೆ. ಸೊ ಹಾಗೆ ಏಕತಳೀಕರಣ ಮತ್ತು ದ್ವಿತಳೀಕರಣ, ಮೋನೋಹೈಬ್ರಿಡ್ ಆ್ಯಂಡ್ ಡೈಹೈಬ್ರಿಡ್ ಎರಡೂ ಕ್ರಾಸ್ ಮೇಲೆ ಇರುವಂಥ ಪ್ರಶ್ನೆಗಳ ಇದು ಚೆಕ್ಕರ್ ಬೋರ್ಡನ್ನು ಅಭ್ಯಾಸ ಮಾಡ್ಕೊಳ್ಳಿ. ಒಂದಂತೂ ಗ್ಯಾರಂಟಿಯಾಗಿ ಬರ್ತದೆ ಪರೀಕ್ಷೆಗೆ. ಸೊ ಇಂಪಾರ್ಟೆಂಟ್ ಇಟ್ ಈಸ್ ಅಂದ್ಕೊಳ್ತಾ ನಾವು ಮುಂದಕ್ಕೆ ಇದೇ ಚಿತ್ರ ನೋಡಿದ್ದೀವಿ ನೀವು, ಪುನೆಟ್ ಸ್ಕ್ವೇರ್ ಅಥವಾ ಚೆಕ್ಕರ್ ಬೋರ್ಡ್ ಅಂತ ಕರೀತಾರೆ, ಅಭ್ಯಾಸ ಮಾಡ್ಕೊಳ್ಳಿ. ಮುಂದಕ್ಕೆ ಹೋಗೋದು ಯಾವುದೆಲ್ಲ ಪ್ರಶ್ನೆಗಳನ್ನು ಈ ಪಾಠ ಭಾಗದಲ್ಲಿ ಹಿಂದೆ ಕೇಳಿದ್ದಾರೆ, ಹಾಗಾಗಿ ಹೇಗೆ ನಾವು ರೆಡಿ ಆಗಬೇಕು ಅನ್ನೋದು ನಮಗೆ ಸ್ವಲ್ಪ ಗೊತ್ತಾಗ್ತದೆ. ಇಲ್ಲಿ ನೋಡಿ, ಈ ಕೆಳಗಿನವುಗಳಲ್ಲಿ ಅನುವಂಶೀಯವಾಗುವ ಗುಣ ಯಾವುದು ಅಂತ ಪ್ರಶ್ನೆ ಇದೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆನ್ ಇನ್ಹೆರಿಟೆಡ್ ಟ್ರೈಟ್? ಅಲ್ಲಿ ಒಂದು ಇನ್ಹೆರಿಟೆಡ್ ಟ್ರೈಟ್ ಇದೆ, ರೆಸ್ಟ್ ಆಫ್ 3 ದೇ ಆರ್ ಅಕ್ವೈರ್ಡ್ ಟ್ರೈಟ್ಸ್. ಹಸಿವಿನ ಕಾರಣದಿಂದ ಜೀವಿಯ ತೂಕ ಕಡಿಮೆಯಾಗುವುದು, ಇಲಿಗಳ ಬಾಲವನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ತೆಗೆಯುವುದು, ಕ್ರೀಡಾಪಟುಗಳಲ್ಲಿ ಸ್ನಾಯುಗಳ ಬೆಳವಣಿಗೆ, ಕಿವಿಯ ಹಾಲೆಯ ವಿಧಾನ, ರಿಡಕ್ಷನ್ ಇನ್ ದ ವೇಟ್ ಆಫ್ ಎನ್ ಆರ್ಗಾನಿಸಮ್ ಡ್ಯೂ ಟು ಸ್ಟಾರ್ವೇಷನ್, ರಿಮೂವಲ್ ಆಫ್ ಟೈಲ್ ಆಫ್ ಮೈಸ್ ಬೈ ಸರ್ಜರಿ, ಡೆವಲಪ್ಮೆಂಟ್ ಆಫ್ ಮಸಲ್ಸ್ ಇನ್ ಅಥ್ಲೆಟ್ಸ್ ಆ್ಯಂಡ್ ಟೈಪ್ ಆಫ್ ಇಯರ್ ಲೋಪ್ ಅಂತ. ಈ 4 ಪ್ರಶ್ನೆಗಳನ್ನು, 4 ಆಪ್ಷನ್ಗಳನ್ನು ನೀವು ಅಬ್ಸರ್ವ್ ಮಾಡಿದ್ರೆ, ಫಸ್ಟ್ ಒನ್ ಆಪ್ಷನ್ ಡಿ ಅಂತ ಕೊಟ್ಟಿದ್ದಾರೆ ಯಾರು, ರೈಟ್ ಆಪ್ಷನ್. ಆಪ್ಷನ್ ಡಿ ಇಸ್ ರೈಟ್ ಬಿಕಾಸ್ ಫಸ್ಟ್ 3 ಇದೆಯಲ್ಲ, ದೇ ಆರ್ experience. Option D is right, not A. Experiences which are gained through the lifetime. ಉದಾಹರಣೆಗೆ ಹಸಿವಿನ ಕಾರಣದಿಂದ ಜೀವಿಯ ತೂಕ ಕಡಿಮೆ ಆಗ್ಬೋದು. ಸೊ ಅದಕ್ಕೆ ನೀವು ಆಹಾರ ಸಪ್ಲೈ ಮಾಡಿಬಿಟ್ರೆ ಪುನಃ ಕೂಡ ತೂಕ ಏನಾಗ್ತದೆ, ಜಾಸ್ತಿ ಆಗ್ತದೆ. ಸೊ ಅದು ನೆಕ್ಸ್ಟ್ ಜನರೇಷನ್ನಿಗೆ ದಾಟಿ ಹೋಗುವುದಿಲ್ಲ. ಇಲಿಗಳ ಬಾಲ ಶಸ್ತ್ರಚಿಕಿತ್ಸೆ ಮೂಲಕ ತೆಗೆಯುವುದು ಪಾಠ ಪುಸ್ತಕದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಆ ಬಾಲವನ್ನು ಕಟ್ ಮಾಡಿದ ನಂತರ ನೆಕ್ಸ್ಟ್ ಪೀಳಿಗೆಯಲ್ಲಿ ಇಲಿಗೆ ಬಾಲ ಇರ್ತದೆ. ಆಮೇಲೆ 3ನೇದು ಕ್ರೀಡಾಪಟುಗಳಲ್ಲಿ ಸ್ನಾಯುಗಳ ಬೆಳವಣಿಗೆ, ಅದು ಕೂಡ ಹಾಗೆ ಥ್ರೂ ದ ಎಕ್ಸ್ಪೀರಿಯನ್ಸ್. ಹುಟ್ಟಾನೆ ಆ ಸ್ನಾಯುಗಳು ಆ ರೀತಿಯಲ್ಲಿ ಬೆಳ್ಕೊಂಡು ಬಂದಿರುವುದಿಲ್ಲ. ಎಕ್ಸ್ಪೀರಿಯನ್ಸ್ ಇಟ್ ಕೆನಾಟ್ ಬಿ ಟ್ರಾನ್ಸ್ಫರ್. ಬಟ್ ಕಿವಿಯ ಹಾಲೆಯ ವಿಧ ಇದೆಯಲ್ಲ, ಸೊ ನಾವು ಯಾವಾಗಲೂ ಈ ಥರದ ಪ್ರಶ್ನೆಗಳು ಬಂದರೆ ನೋಡುವಾಗ ಅಬ್ಸರ್ವ್ ವಿಚ್ ಆರ್ ದ ಫಿಸಿಕಲ್ ಟ್ರೇಟ್ಸ್, ಯಾವುದೆಲ್ಲ ಫಿಸಿಕಲ್ ಕ್ಯಾರೆಕ್ಟರ್ಸ್ ಇದೆ. ಸೊ ಅವು ಹೆಚ್ಚು, ಉದಾಹರಣೆಗೆ ಕಣ್ಣಿನ ಬಣ್ಣ ಅಥವಾ ತಲೆಗೂದಲಿನ ರಚನೆ ಅಥವಾ ಮೂಗಿನ ರಚನೆ ಹೀಗೆಲ್ಲ ಇದ್ದರೆ, ಸೊ ಅವೆಲ್ಲ ಏನಾಗಿವೆ ಕೇಳಿದ್ರೆ ಇನ್ಹೆರಿಟೆಡ್ ಆಗಿವೆ, ಅನುವಂಶೀಯವಾಗಿವೆ ಅಂತ ನಾವು ಗುರುತಿಸಬಹುದಾದಂಥ ಲಕ್ಷಣಗಳು. ಎಕ್ವೈರ್ಡ್ ಟ್ರೈಟ್ ಈಸ್ ನಾಟ್ ಇನ್ಹೆರಿಟೆಡ್ ಬೈ ನೆಕ್ಸ್ಟ್ ಜನರೇಷನ್. ಓಕೆ, ರೈಟ್, ಫೈನ್, ಮುಂದಕ್ಕೆ ಹೋಗುವ. ಸೊ ಈ ಪ್ರಶ್ನೆ ನೋಡಿ, ಶುದ್ಧ ಎತ್ತರದ ಬಟಾಣಿ ಸಸ್ಯವನ್ನು ಕುಬ್ಜ ಬಟಾಣಿ ಸಸ್ಯಗಳೊಂದಿಗೆ ಸಂಕರಣಗೊಳಿಸಲಾಗಿದೆ. F2 ಪೀಳಿಗೆಯಲ್ಲಿ ಉತ್ಪತ್ತಿಯಾಗುವ ಶುದ್ಧ ಎತ್ತರದ ಬಟಾಣಿ ಸಸ್ಯಗಳಿಗೆ ಕುಬ್ಜ ಸಸ್ಯಗಳ ಅನುಪಾತ. A pure tall pea plant is crossed with a short pea plant. The ratio of pure tall pea plant to the short pea plants produced in F2 generation. ತುಂಬ ಕೇರ್ಫುಲ್ ಆಗಿ ನೋಡಬೇಕು ನೀವು ಪ್ರಶ್ನೆನೀಗ. The ratio of tall pea plant to short pea plant ಅಂತ ಕೇಳಲಿಲ್ಲ ಅವರು. ದ ರೇಷಿಯೋ ಆಫ್ ಪ್ಯೂರ್ ಟಾಲ್ ಪೀ ಪ್ಲಾಂಟ್ ಟು ಶಾರ್ಟ್ ಪೀ ಪ್ಲಾಂಟ್ಸ್ ಅಂತ ಕೇಳಿದ್ದಾರೆ F2 ಜನರೇಷನಲ್ಲಿ. ಸರಿಯಾಗಿ ಇನ್ನೊಂದ್ಸಲಿ ಓದಿ ಪ್ರಶ್ನೆಯನ್ನು. ಪ್ಯೂರ್ ಟಾಲ್ ಪೀ ಪ್ಲಾಂಟ್ ಅಂತಲೇ ಕೇಳಿದ್ದಾರೆ. ಸೊ ಅಲ್ಲಿ 4 ಇಂಪಾರ್ಟೆಂಟ್ ಆಗಿ ನಾವು ಗಮನಿಸಬೇಕಾಗಿರುವಂಥದ್ದು. ಒಂದು ಟಿ ಆ್ಯಂಡ್ ಟಿ, ಇನ್ನೊಂದು ಟಿ ಆ್ಯಂಡ್ ಟಿ, ಇನ್ನೊಂದು ಟಿ ಆ್ಯಂಡ್ ಟಿ, 4ನೇದು ಟಿ ಆ್ಯಂಡ್ ಟಿ. ಸೊ ಈಗ ಎತ್ತರದ ಸಸ್ಯಗಳು ಮತ್ತು ಗಿಡ್ಡ ಸಸ್ಯಗಳ ಅನುಪಾತ ನೀವು ಬರೆದ್ರೆ 3 ಎತ್ತರದ ಸಸ್ಯ ಮತ್ತು 1 ಗಿಡ್ಡ ಸಸ್ಯ, 3:1 ಇಸ್ ದ ರೈಟ್. ಬಟ್ ಆ ಕ್ವಶನ್ ಏನು ಕೇಳಿದ್ದಾರೆ ಪೂರ್ತಿಯಾಗಿ ಓದ್ಕೊಳ್ಳಿ. ದ ರೇಷಿಯೋ ಆಫ್ ಪ್ಯೂರ್ ಟಾಲ್ ಪೀ ಪ್ಲಾಂಟ್ ಅಂತ ಕೇಳಿದ್ದಾರೆ.
ಪ್ಯೂರ್ ಟಾಲ್ ಪ್ರೀ ಅಂದಾಗ ಇದೊಂದು ಮಾತ್ರ ಪ್ಯೂರ್ ಟಾಲ್. ಎರಡು ಇರೋದು ಇದೊಂದೇ ಪ್ಯೂರ್ ಟಾಲ್. ಇದು ಪ್ಯೂರ್ ಟಾಲ್ ಅಲ್ಲ, ಬಿಕಾಸ್ ಒನ್ ಈಸ್ ಡಾಮಿನೆಂಟ್, ಅನದರ್ ಒನ್ ಈಸ್ ರಿಸೆಸಿವ್. ಇದು ಪ್ಯೂರ್ ಟಾಲ್ ಅಲ್ಲ, ಒನ್ ಈಸ್ ಡಾಮಿನೆಂಟ್, ಅನದರ್ ಒನ್ ಈಸ್ ರಿಸೆಸಿವ್. ಒಂದು ದುರ್ಬಲ, ಒಂದು ಪ್ರಬಲ ಇದು. ಸೊ ಇದು ಗಿಡ್ಡ ಸಸ್ಯ. ಯಾವುದು? ಇದು ಗಿಡ್ಡ ಸಸ್ಯ. ಎಷ್ಟಾಯ್ತು? ರೇಷಿಯೋ ಎಷ್ಟಾಯ್ತು? ಇಟ್ ಈಸ್ 1:1. ಎಸ್, ರೈಟ್. ಸೊ ಅಲ್ಲಿ ಶುದ್ಧ ಎತ್ತರದ ಸಸ್ಯ ಅಂತ ಕೊಟ್ಟಿದ್ದಾರೆ, ಅದರಿಂದ ನಮ್ಮ ಉತ್ತರ ಬದಲಾಗ್ತದೆ. ಬರೀ ಇದು ಕೊಡಲಿಲ್ಲ, ಬರೀ ಇದನ್ನ ಯಾವುದು ಅನುಪಾತ ಬರೀರಿ, F1 F2 ತಳಿ ಪೀಳಿಗೆಯಲ್ಲಿ ಏಕತಳೀಕರಣದ ಅನುಪಾತ ಬರೀರಿ ಅಂತ ಕೇಳಲಿಲ್ಲ. ಸೊ ಅದರಿಂದ ಆಪ್ಷನ್ ಇಸ್ ಬಿ, ಇಟ್ ಈಸ್ 1:1. ಬಿ ಆಪ್ಷನ್. ಒಂದು ಶುದ್ಧ ಎತ್ತರದ ಸಸ್ಯ ಮತ್ತೆ ಒಂದು ಗಿಡ್ಡ ಸಸ್ಯ ಅಲ್ಲಿದೆ. ಓಕೆ, ಆಪ್ಷನ್ ಬಿ. ಓಕೆ, ನೋ ಪ್ರಾಬ್ಲಮ್. ಕೇಳಿರುವಂಥದ್ದು ಸರಿಯಾಗಿ ಓದ್ಕೊಳ್ಬೇಕು ಪ್ರಶ್ನೆ ಅಂತ. ಕರೆಕ್ಟಾಗಿ ಓದ್ಕೊಳ್ಳಿ. ಈ ಪ್ರಶ್ನೆ ನೋಡಿ, ಬಾವಲಿ ಮತ್ತು ಪಾರಿವಾಳದ ರೆಕ್ಕೆಗಳು ಇವುಗಳಿಗೆ ಉದಾಹರಣೆಯಾಗಿದೆ. ದ ವಿಂಗ್ಸ್ ಆಫ್ ಬ್ಯಾಟ್ ಅಂಡ್ ಪಿಜನ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಕಾರ್ಯಾನುರೂಪಿ ಅಂಗಗಳು, ವೆಸ್ಟಿಜಿಯನ್ ಅಂಗಗಳು, ರಚನಾರೂಪಿ ಮತ್ತು ಹೊಂದಾಣಿಕೆ ಅಂಗಗಳು. ಅನಲಾಗಸ್ ಆರ್ಗನ್ಸ್, ವೆಸ್ಟಿಜಿಯಲ್ ಆರ್ಗನ್ಸ್, ಹೋಮೋಲೋಗಸ್ ಆರ್ಗನ್ಸ್ ಅಂಡ್ ಅಡಾಪ್ಟಿವ್ ಆರ್ಗನ್ಸ್. ಬಾವಲಿ ಮತ್ತು ಪಾರಿವಾಳಗಳ ರೆಕ್ಕೆಗಳು, ವಿಂಗ್ಸ್ ಆಫ್ ಬ್ಯಾಟ್ ಅಂಡ್ ಪಿಜನ್. ಕಾರ್ಯಾನುರೂಪಿ ಅಂಗಗಳು, ಅನಾಲೋಗಸ್ ಆರ್ಗನ್ಸ್. ಆಪ್ಷನ್ ಎ ಇಸ್ ರೈಟ್ ಆಪ್ಷನ್. ಆನ್ಸರ್ ಕೊಟ್ಟಿದ್ದಾರೆ ಇಬ್ಬರು, ರೈಟ್. ಮುಂದಕ್ಕೆ ಹೋಗುವ ನೋಡಿ. A tall pea plant is crossed with short pea plant. What type of the plants will obtain in F1 generation? Write the genetic makeup of this progeny. F1 ಜನರೇಷನ್ ಅಲ್ಲಿ ಕೇಳಿದ್ದಾರೆ. ಸೊ F1 ಜನರೇಷನ್ ಅಲ್ಲಿ a tall pea plant is crossed with short pea plant. ಕ್ರಾಸ್ ಆಗಿದೆ. ಸೊ ಆಲ್ ಆರ್ ಟಾಲ್ ಪ್ಲಾಂಟ್ಸ್, ರೈಟ್ ಆನ್ಸರ್. ಜೆನೆಟಿಕ್ ಮೇಕಪ್ ಕೇಳಿದ್ದಾರೆ. ಜೆನೆಟಿಕ್ ಮೇಕಪ್ ಕೇಳಿದಾಗ ಸೊ ಈ ಪ್ಲಾಂಟಿಂದ ನಮ್ಗೆ ಇದು ಗ್ಯಾಮೆಟ್, ಈ ಪ್ಲಾಂಟಿಂದ ಇದು ಗ್ಯಾಮೆಟ್. ಆದ್ದರಿಂದ ದ ಜೆನೆಟಿಕ್ ಮೇಕಪ್ ಈಸ್ T and T. ಆಲ್ ಆರ್ ಟಾಲ್ ಪ್ಲಾಂಟ್ಸ್. ಓಕೆ, ಸಪೋರ್ಟಿವ್ ಆಗಿ ಕ್ವಶನ್ ಬಿ ಇದೆ ನೋಡಿ. 4 limbs ಆಫ್ ಫ್ರಾಗ್, ವಿಂಗ್ಸ್ ಆಫ್ ಬರ್ಡ್, ವಿಂಗ್ಸ್ ಆಫ್ ಬ್ಯಾಟ್, 4 limbs ಆಫ್ ಲಿಜಾರ್ಡ್. ಪೇರ್ ದೆಮ್ ಆಸ್ ಅನಾಲೋಗಸ್ ಆ್ಯಂಡ್ ಹೋಮೋಲೋಗಸ್ ಆರ್ಗನ್ಸ್. ಗಿವ್ ರೀಸನ್ ಫಾರ್ ಯುವರ್ ಪ್ಯಾರಿಂಗ್. ಕಪ್ಪೆಯ ನೋಡಿ, ಪ್ರಶ್ನೆ ಹೇಗೆ ಬೇಕಾದರೂ ಬದಲಾಯಿಸಿ ಕೊಡ್ಬೋದು ಅನ್ನೋದಕ್ಕೆ ಭಾಳ ಒಳ್ಳೆಯ ಉದಾಹರಣೆ. ಕಪ್ಪೆಯ ಮುಂಗಾಲು, ಪಕ್ಷಿಯ ರೆಕ್ಕೆ, ಬಾವಲಿಯ ರೆಕ್ಕೆ ಮತ್ತು ಹಲ್ಲಿಯ ಮುಂಗಾಲು ಇವುಗಳನ್ನು ಕಾರ್ಯಾನುರೂಪಿ ಮತ್ತು ರಚನಾನುರೂಪಿ ಅಂಗಗಳಾಗಿ ಜೊತೆ ಮಾಡಿ ನಿಮ್ಮ ಜೋಡಣೆಗೆ ಕಾರಣ ಕೊಡಿ. ಕಾರ್ಯಾನುರೂಪಿ ಅಂದರೆ ಒಂದೇ ಕಾರ್ಯ ನಡೆಸುವಂಥವು, ರಚನಾನುರೂಪಿ ಅಂದರೆ ರಚನಾ ವಿನ್ಯಾಸ ಒಂದೇ ಹೊಂದಿರತಕ್ಕಂಥವು. ಇಲ್ಲಿ ಒಂದೇ ಕಾರ್ಯ ನಡೆಸುವಂಥವು ಪಕ್ಷಿಯ ರೆಕ್ಕೆ ಮತ್ತು ಬಾವಲಿಯ ರೆಕ್ಕೆ, ಎರಡು ಒಂದೇ ಥರದ ಕಾರ್ಯನಿರ್ವಹಿಸು ಅನಾಲಿಜಿಕಲ್ ಆರ್ಗನ್ಸ್. ಕಪ್ಪೆಯ ಮುಂಗಾಲು ಮತ್ತು ಹಲ್ಲಿಯ ಮುಂಗಾಲುಗಳು ಇವೆರಡೂ ಕೂಡ ರಚನಾನುರೂಪಿ ಅಂಗಗಳು. ಫ್ರಾಗ್, ಲಿಜಾರ್ಡ್, ಹೋಮೋಲೋಗಸ್, ರೈಟ್, ಸರಿ ಇದೆ. ಅದರ್ ಟು ಆರ್ ಅನಾಲೋಗಸ್. ಅದಕ್ಕೆ ನೀವು ಗಿವ್ ರೀಸನ್ ಕೊಡಿ ಅಂತ ಕೇಳಿದ್ದಾರೆ. ಆಗ ಒಂದು ಸಣ್ಣ ಕಾರಣ ಬರಿಬೇಕು ನೀವು. ಕಾರಣ ಏನು ಅಂದರೆ ಕಪ್ಪೆಯ ಮುಂಗಾಲು ಮತ್ತು ಹಲ್ಲಿಯ ಮುಂಗಾಲು ಇವೆರಡು ರಚನಾನುರೂಪಿ ಅಂಗಗಳು, ಏಕೆಂದರೆ ಇವುಗಳ ರಚನಾ ವಿನ್ಯಾಸ ಒಂದೇ, ಆದರೆ ಕಾರ್ಯ ಮಾತ್ರ ಬೇರೆ. ಕಲ್ತಿದ್ದನ್ನೇ ಬರೆಯೋದು ನೀವು, ಎಂತ ವಿಶೇಷ ಅಂತ ಇಲ್ಲ ಅಲ್ಲಿ. ಬಟ್ ಪ್ರಶ್ನೆಯನ್ನು ಸ್ವಲ್ಪ ಚೇಂಜ್ ಮಾಡಿ ಕೊಟ್ಟಾಗ ನಾವು ಆನ್ಸರ್ ಬರೆಯುವಂಥ ವಿಧಾನವನ್ನು ಬದಲಾಯಿಸಿಕೊಳ್ಳಬೇಕು ಅಂತ. ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತಾನೆ. ಪ್ರಭೇದೀಕರಣಕ್ಕೆ ಕಾರಣವಾಗುವ ಅಂಶಗಳನ್ನು ಹೆಸರಿಸಿ ಅಂತ ಇದೆ. ಡೈರೆಕ್ಟ್ ಕ್ವಶನ್. ನೇಮ್ ದ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ಸ್ಪೀಸಿಯೇಷನ್. 2 ಫ್ಯಾಕ್ಟರ್ ಬರೋದು ಸಾಕು, ಯಾಕಂದರೆ ಇದು 1 ಮಾರ್ಕಿನ ಪ್ರಶ್ನೆ. ಜಸ್ಟ್ ರೈಟ್ ನ್ಯಾಚುರಲ್ ಸೆಲೆಕ್ಷನ್ ಆ್ಯಂಡ್ ಜೆನೆಟಿಕ್ ಡ್ರಿಫ್ಟ್. ನೆನಪಿದ್ರೆ 4 ಬರೀರಿ, ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ದೆನ್ ಪಳೆಯುಳಿಕೆಗಳ ಕಾರ್ಯನಿರ್ಣಯಕ್ಕೆ ಸಾಪೇಕ್ಷ ವಿಧಾನವು ಹೇಗೆ ಸಹಾಯಕವಾಗಿದೆ ಅಂತ ಇದೆ. ಹೌ ಡಸ್ ರಿಲೇಟಿವ್ ಮೆಥಡ್, ಪ್ಲೀಸ್ ಕ್ಯಾನ್ ಯು ಯೂಸ್ ಸಮ್ ಇಂಗ್ಲಿಷ್ ವರ್ಡ್ಸ್. ಓಕೆ, ಹೌ ಡಸ್ ರಿಲೇಟಿವ್ ಮೆಥಡ್ ಹೆಲ್ಪ್ ಟು ಡಿಟರ್ಮಿನ್ ದ ಏಜ್ ಆಫ್ ಫಾಸಿಲ್ಸ್. ರಿಲೇಟಿವ್ ಮೆಥಡ್ಸ್ ಹೌ ಹೆಲ್ಪ್ಸ್ ಟು ಡಿಟರ್ಮಿನ್ ದ ಏಜ್ ಆಫ್ ಫಾಸಿಲ್ಸ್. ಆಗಲೇ ಹೇಳಿದ ಇಂಪಾರ್ಟೆಂಟ್ ಪಾರ್ಟ್ ಅಂತ. ಸಿ ಎಕ್ಸ್ಪೀರಿಯನ್ಸಸ್ ಆಫ್ ಎನ್ ಇಂಡಿವಿಜುವಲ್
ಎಕ್ಸ್ಪೀರಿಯನ್ಸಸ್ ಆಫ್ ಎನ್ ಇಂಡಿವಿಜುವಲ್ ಡ್ಯೂರಿಂಗ್ ಇಟ್ಸ್ ಲೈಫ್ ಟೈಮ್ ಕೆನಾಟ್ ಡೈರೆಕ್ಟ್ ಇವಲ್ಯೂಷನ್. ಜೀವಿ ಅಂದರೆ ಜೀವಿತ ಕಾಲದ ಅನುಭವಗಳು ಜೀವಿಕಾಸವನ್ನು ನಿರ್ದೇಶಿಸಲು ಸಾಧ್ಯವಿಲ್ಲ. ಏಕೆ? ಬಿಕಾಸ್ ದ experiences, they cannot change the germ cells, they are not change in the gametes. Next, chromosomes inherited from the father determines the sex of a child. It's sex determination in man. So ಅದನ್ನು ಸಾಕಷ್ಟು ಸಲ ನಾವು ಚರ್ಚೆ ಮಾಡಿದ್ದೇವೆ, ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ ಆಗಲೇ. ಸೊ ಗಮನಿಸ್ಕೊಳ್ಳಿ, ಅದೊಂದು ಫ್ಲೋ ಚಾರ್ಟ್ ಇದೆ, ಇಂಪಾರ್ಟೆಂಟ್ ಫ್ಲೋ ಚಾರ್ಟ್, ತುಂಬ ಸಿಂಪಲ್ ಆಗಿ ನೆನಪಲ್ಲಿ ಇಟ್ಕೋಬಹುದು. ಮುಂದಕ್ಕೆ ಹೋಗುವ. ಸಿ, ದ ಅನ್ಫರ್ಟಿಲೈಸ್ಡ್ ಎಗ್ ಆಫ್ ಹ್ಯೂಮನ್ ಫೀಮೇಲ್ ಕಂಟೈನ್ಸ್ ಓನ್ಲಿ Y chromosome, one X chromosome, XX chromosomes, X and Y chromosomes. ಮಾನವ ಸ್ತ್ರೀಯಲ್ಲಿ ಫಲಿತಗೊಳ್ಳದ ಅಂಡವು ಒಳಗೊಂಡಿರುವುದು ಒಂದು Y ವರ್ಣತಂತು, ಒಂದು X ವರ್ಣತಂತು, XX ವರ್ಣತಂತುಗಳು, X ಮತ್ತು Y ವರ್ಣತಂತು. ಫಲಿತಗೊಳ್ಳದ ಅಂಡವು XX ವರ್ಣತಂತುಗಳು, Y ಅಲ್ಲ, Y ವರ್ಣತಂತು ಅಲ್ಲ, XX ವರ್ಣತಂತುಗಳು. ರೈಟ್. ನೆಕ್ಸ್ಟ್ ಪ್ರಶ್ನೆ ನೋಡಿ, ನೇರ ಕ್ವಶನ್ ಇದೆ. ವಾಟ್ ಆರ್ ಅನಲೋಗಸ್ ಆರ್ಗನ್ಸ್? ಕಾರ್ಯಾನುರೂಪಿ ಅಂಗಗಳು ಎಂದರೇನು? ನೇರ ಪ್ರಶ್ನೆ ಇದು. ನೋಡಿ, ಪುನಃ ರಿಪೀಟ್ ಆಗಿದ್ದನ್ನು ಗಮನಿಸಿ. ವೈ ಆರ್ ಟ್ರೈಟ್ಸ್ acquired during its ಲೈಫ್ ಟೈಮ್ ಆಫ್ ಎನ್ ಇಂಡಿವಿಜುವಲ್ ಈಸ್ ನಾಟ್ ಇನ್ಹೆರಿಟೆಡ್? ರಿಪೀಟ್ ಆಗಿದೆ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ ನೋಡಿ, ಟಾಲ್ ಪೀ ಪ್ಲಾಂಟ್ ಬೇರಿಂಗ್ ರೆಡ್ ಕಲರ್ ಫ್ಲವರ್ಸ್ TTRR ಕ್ರಾಸ್ಡ್ ವಿತ್ ಡಾರ್ಫ್ ಪೀ ಪ್ಲಾಂಟ್ TTRR. F2 ಜನರೇಷನ್ ಏನು ಚೆಕರ್ ಬೋರ್ಡ್ ಬರೀರಿ ಅಂತ ಕೇಳಿದ್ದಾರೆ. ಆಗಲೇ ತೋರಿಸ್ತೀನಿ ನಿಮಗೆ. ರೇಷಿಯೋ ಕೂಡ ಹೇಳಿ ಅಂತ ಹೇಳಿದ್ದಾರೆ, 9:3:3:1. ಇಂಪಾರ್ಟೆಂಟ್ ಚೆಕರ್ ಬೋರ್ಡ್ ಅಗೇನ್. ಆರ್ ವಾಟ್ ಈಸ್ ಸ್ಪೀಸಿಯೇಷನ್? ಮೆನ್ಷನ್ ದ ಫ್ಯಾಕ್ಟರ್ಸ್ ಕುಡ್ ಲೀಡ್ ಟು ದ ರೈಸ್ ಆಫ್ ಎ ನ್ಯೂ ಸ್ಪೀಶೀಸ್. ಆ ಪ್ರಶ್ನೆ ನೋಡಿ, ವಾಟ್ ಈಸ್ ಸ್ಪೀಸಿಯೇಷನ್ ಅನ್ನೋದಕ್ಕೆ ನೆಕ್ಸ್ಟ್ ಪಾರ್ಟಲ್ಲೇ ಆನ್ಸರ್ ಇದೆ. ದ ರೈಸ್ ಆಫ್ ಎ ನ್ಯೂ ಸ್ಪೀಶೀಸ್ ಈಸ್ ಕಾಲ್ಡ್ ಎ ಸ್ಪೀಸಿಯೇಷನ್. ನೀವು ಅಲ್ಲಿ 4 ಫ್ಯಾಕ್ಟರ್ ಬರೀಬೇಕು ಅದಕ್ಕೆ. ಅವ್ರ ಪ್ರಶ್ನೆ ಇದೆ, ಅದು 3 ಮಾರ್ಕಿನ ಪ್ರಶ್ನೆ ಇರ್ಬೋದು, ಹಾಗಾಗಿ 4 ಪಾಯಿಂಟ್ ಬರೀರಿ. ಫೈನ್. ಮುಂದಕ್ಕೆ, ದ ಜೀನ್ ಫಾರ್ ಬ್ರೌನ್ ಕಲರ್ಡ್ ಹೇರ್ ಈಸ್ ರಿಸೆಸಿವ್ ಓವರ್ ಜೀನ್ ಫಾರ್ ಬ್ಲ್ಯಾಕ್ ಕಲರ್ಡ್ ಹೇರ್. What is the hair color of a person who has inherited a gene for brown colored hair from mother and black colored hair from father? Gene for brown colored hair is recessive over gene for black colored hair ಅಂತ ಇದೆ. ಅಂದರೆ ಬ್ಲ್ಯಾಕ್ ಕಲರ್ಡ್ ಹೇರ್ ಏನಿದೆ ಇದು ಡಾಮಿನೆಂಟ್ ಆಯ್ತದೆ. ಈ ಬ್ರೌನ್ ಕಲರ್ದು ಏನು ತೋರಿಸ್ತದೆ, ಬ್ರೌನ್ ಕಲರ್ ಇದು ರಿಸೆಸಿವ್ ಆಯ್ತು. ಸೊ ಓಕೆ, ಬ್ಲ್ಯಾಕ್ ಹೇರ್ ರೈಟ್ ಆನ್ಸರ್ ರೈಟ್ ಇದೆ. ಯಾರು ಇಂದ ಪಡ್ಕೊಂಡಿದ್ದಾರೆ ಇನ್ಹೆರಿಟೆಡ್ ಎ ಜೀನ್ ಫಾರ್ ಬ್ರೌನ್ ಕಲರ್? ಯಾರಿಂದಲೇ ಬ್ರೌನ್ ಕಲರ್ ಬಂದಿರಲಿ, ಬ್ಲ್ಯಾಕ್ ಈಸ್ ಓಕೆ ಬ್ಲ್ಯಾಕ್ ಕಲರ್ ರೈಟ್. ಬ್ಲ್ಯಾಕ್ ಈಸ್ ಡಾಮಿನೆಂಟ್. ಫೈನ್. ಮುಂದಕ್ಕೆ ನೋಡಿ, ಇಲ್ಲಿ ನೇರ ನಾವು ರೌಂಡ್ ಯೆಲ್ಲೋ ಕಲರ್ಡ್ ಸೀಡ್ಸ್ ಆರ್ ಸೆಲ್ಫ್ ಪಾಲಿನೇಟೆಡ್ ರೆಪ್ರೆಸೆಂಟ್ ದ ರಿಸಲ್ಟ್ obtained in the F2 ಜನರೇಷನ್. ಸೇಮ್ ಪ್ರಶ್ನೆ ರಿಪೀಟ್ ಆಗಿದೆ ಪ್ರಶ್ನೆ, ಗಮನಿಸಿಕೊಳ್ಳಿ. ಸೊ ಇದು ಪಳೆಯುಳಿಕೆಗಳ ಕಾಲವನ್ನು ಅಂದಾಜು ಮಾಡುವ 2 ವಿಧಾನಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಎಕ್ಸ್ಪ್ಲೈನ್ ದ 2 ಮೆಥಡ್ಸ್ ಟು ಎಸ್ಟಿಮೇಟ್ ದ ಏಜ್ ಆಫ್ ಫಾಸಿಲ್ಸ್ ಅಂತ ಇದೆ. ರಿಲೇಟಿವ್ ಮೆಥಡ್ ಆ್ಯಂಡ್ ಮೆಥಡ್ ಆಫ್ ಐಸೋಟೋಪ್ಸ್, ಸಾಪೇಕ್ಷ ವಿಧಾನ ಮತ್ತು ಐಸೋಟೋಪ್ ವಿಧಾನ. ನೇರ ಪ್ರಶ್ನೆ ಇದೆ. ಸೊ ದಟ್ಸ್ ಆಲ್ ಅಬೌಟ್ ದ ಹೆರಿಡಿಟಿ ಆ್ಯಂಡ್ ಇವಲ್ಯೂಷನ್. ತುಂಬ ಸಲ ರಿಪೀಟ್ ಮಾಡಿದ್ದೇನೆ ನಾನು. ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್. ಈ ಪಾಠದಲ್ಲಿ ಚೆಕರ್ ಬೋರ್ಡ್ ಸಾಮಾನ್ಯವಾಗಿ ಬರುವಂಥ ಪ್ರಶ್ನೆ, ಹಾಗೆ ಇನ್ನು ಏಜ್ ಆಫ್ ಫಾಸಿಲ್ಸ್ ಅದು ಕೂಡ ಹಾಗೆ 4ರಿಂದ 5 ಅಂಕದ ಪ್ರಶ್ನೆಗಳು ಈ ಪಾಠದಲ್ಲಿ ಫಿಕ್ಸ್ ಆಗಿರ್ತವೆ. ಆದ್ದರಿಂದ ಸ್ಪೀಶಿಯೇಷನ್ ರಿಲೇಟೆಡ್ ಪ್ರಶ್ನೆಗಳಿವೆ. ಹಿಂದೆ 1 ವರ್ಷ ವೈಲ್ಡ್ ಕ್ಯಾಬೇಜ್ ಮೇಲೆ ಕೂಡ ಪ್ರಶ್ನೆ ಕೇಳಿದರು. ಆರ್ಟಿಫಿಷಿಯಲ್ ಇವಲ್ಯೂಷನ್ ಅಂತ ಕಾನ್ಸೆಪ್ಟ್ ಇದೆ. ಸ್ವಲ್ಪ ಕಷ್ಟದ ಪಾಠ ಆಗಿ ಕಾಣುತ್ತದೆ ತಯಾರಿ ಮಾಡಿಕೊಡುವಾಗ, ಬಟ್ ಪ್ಲ್ಯಾನ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಇದಕ್ಕೆ ಉತ್ತರಗಳನ್ನು ಬರಿತೀವಿ. ನೋಡಿದ್ದೀರಿ ನೀವು, ರಿಪೀಟ್ ಆಗಿರುವಂಥ ಪ್ರಶ್ನೆಗಳು ತುಂಬ ನೋಡಿದ್ದೀರಿ. ರಚನಾನುರೂಪಿ, ಕಾರ್ಯಾನುರೂಪಿ ಅಂಗಗಳು, ತುಂಬ ಪ್ರಶ್ನೆಗಳು ರಿಪೀಟ್ ಆಗಿವೆ. ಸೊ ತುಂಬ ಕೇರ್ಫುಲ್ಲಾಗಿ ಅದನ್ನು ಪ್ಲ್ಯಾನ್ ಮಾಡಿ ಅಂತ ಹೇಳ್ತಾ, ಕೊನೆಯದಾಗಿ ಉಳಿದಂಥ ಒಂದು ಪಾಠ ಇದೆ, ಅದಕ್ಕೆ ಬರ್ತೇನೆ ನಾನು. ಸಸ್ಟೈನಬಲ್ ಡೆವಲಪ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಅಗೈನ್ ಇಟ್ ಈಸ್ ಎ ಸ್ಮಾಲ್ ಲೆಸನ್ ವಿಚ್ ಮೇ ಕ್ಯಾರಿ ಅಬೌಟ್
ವೆಯ್ಟೇಜ್ ಆ ಪಾಠಕ್ಕೆ 5 to 6 ಮಾರ್ಕ್ಸ್ ವೆಯ್ಟೇಜ್ ಇದೆ. ಕೆಲವು ಪತ್ರಿಕೆಗಳಲ್ಲಿ 5 ಮಾರ್ಕ್ಸ್ ಇದೆ ಹೆರಿಡಿಟಿ ಆ್ಯಂಡ್ ಇವಲ್ಯೂಷನ್ನಿಗೆ, ಕೆಲವುದಕ್ಕೆ 6 ಮಾರ್ಕ್ಸ್ ಇದೆ. ಓಕೆ, ಫೈನ್. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್, ದಿಸ್ ಲೆಸನ್ ಕ್ಯಾರೀಸ್ ಎ ವೆಯ್ಟೇಜ್ ಆಫ್ 3 ಮಾರ್ಕ್ಸ್. ಇದಕ್ಕೆ 3 ಮಾರ್ಕ್ ವೆಯ್ಟೇಜ್ ಇದೆ. ಏನೆಲ್ಲ ಕಾನ್ಸೆಪ್ಟ್ ಇದೆ ಅಂತ, ಇದು ಕೂಡ ಹಾಗೆ ಪರಿಸರ ಸಂಬಂಧಿ ಪಾಠ ಆದ್ದರಿಂದ, ಎನ್ವಿರಾನ್ಮೆಂಟಲ್ ರಿಲೇಟೆಡ್ ಪಾಠ ಆದ್ದರಿಂದ ಸ್ವಲ್ಪ ಈಸಿ ಇದೆ. ತುಂಬ ಏನು ಕಷ್ಟಕರವಾದಂಥ ಸೈಂಟಿಫಿಕ್ ಕಾನ್ಸೆಪ್ಟ್ಸ್ ಇಲ್ಲ ಇದರಲ್ಲಿ, ಆದ್ದರಿಂದ ಯು ಕ್ಯಾನ್ ಪ್ರಿಪೇರ್ ವೆಲ್. ಫಸ್ಟ್ ಒನ್ ಇಸ್ 5 hours ಇದೆ. 5 hours ವೆನ್ ಕಂಪೇರ್ಡ್ ಟು ದ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್, ಅದು ಫಸ್ಟ್ ಪಾರ್ಟಲ್ಲಿ ಬರ್ತದೆ. ದಟ್ ಈಸ್ ರೆಫ್ಯೂಸ್, ರೆಡ್ಯೂಸ್, ರೀಯೂಸ್, ರೀಪರ್ಪಸ್ ಆ್ಯಂಡ್ ರೀಸೈಕ್ಲಿಂಗ್. ಸೊ 5 hours along with some examples ನೆನ್ಪಿಟ್ಕೊಳ್ಳಿ. ವಿಚ್ ಆರ್ ದ ಫ್ಯಾಕ್ಟರ್ಸ್ ವಿ ಕ್ಯಾನ್ ಕನ್ಸಿಡರ್ ಫಾರ್ ದಿ ರೆಫ್ಯೂಸಿಗೆ ಯಾವ ಫ್ಯಾಕ್ಟರ್ನ ಕನ್ಸಿಡರ್ ಮಾಡ್ಬೋದು? ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ ಬ್ಯಾಗ್ಸ್ ಇನ್ ಶಾಪ್ಸ್. ಸೊ ಇಂಥವೆಲ್ಲ ಉದಾಹರಣೆಗಳ ಮೂಲಕ ಕೆಲವು ಪ್ರಶ್ನೆಗಳನ್ನು ಇಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಅದರಿಂದ 5 hours ಕೂಡ ಇದು ಯಾವುದು ರಿಯೂಸ್ ಆ್ಯಂಡ್ ರೀಸೈಕ್ಲಿಂಗ್ ಕಂಪೇರ್ ಮಾಡುವಂಥದ್ದು. ಮೊನ್ನೆ ಪರೀಕ್ಷೆಗೆ ಬಂದಿದ್ದು ಅಬ್ಸರ್ವ್ ಮಾಡಿದ್ದೀವಿ. ಹೌ ರೀಸೈಕ್ಲಿಂಗ್ ಇಸ್ ರಿಯೂಸಿಂಗ್ ಇಸ್ ಬೆಟರ್ ದೆನ್ ರೀಸೈಕ್ಲಿಂಗ್. ಮರು ಚಕ್ರೀಕರಣಕ್ಕಿಂತ ಹೇಗೆ ಉತ್ತಮ ಅನ್ನುವಂಥದ್ದು ಆ ಪಾಯಿಂಟ್ಸನ್ನು. ಸೊ ಅವೆಲ್ಲ ಕೂಡ ಒಂದೊಂದು ಎಕ್ಸಾಂಪಲನ್ನು, ಪರ್ಟಿಕ್ಯುಲರ್ ಎಕ್ಸಾಂಪಲ್ನ ನೆನಪಿನಲ್ಲಿ ಇಟ್ಕೊಂಡ್ರೆ ಇದಕ್ಕೆ ಉತ್ತರ ಸುಲಭವಾಗಿ ಬರಿಬೋದು. ದೆನ್ ನೀಡ್ ಫಾರ್ ಮ್ಯಾನೇಜ್ಮೆಂಟ್. ವೈ ಶುಡ್ ದೀಸ್ ರಿಸೋರ್ಸಸ್ ಶುಡ್ ಬಿ ಮ್ಯಾನೇಜ್ಡ್ ಅಂತ, ಯಾಕೆ ಇದನ್ನು ನಾವು ನಿರ್ವಹಣೆ ಮಾಡಬೇಕು? ಬಿಕಾಸ್ there are two important reasons. The first one is the resources are very limited. They cannot be, some of the resources they cannot be recycled back. Some of them are non-renewable. The first thing. Second thing is there should be equal distribution of the natural resources for each and every person, and it should be carried to the next generation also. ಮುಂದಿನ ಜನರೇಷನ್ ಕೂಡ ನಾವು ಅದನ್ನ ಉಳಿಸಿ ಹೋಗಬೇಕು. ಹಾಗಾಗಿ ಮ್ಯಾನೇಜ್ಮೆಂಟ್ ಇಸ್ ಇಂಪಾರ್ಟೆಂಟ್ ಅಂತ. ದೆನ್ ಥರ್ಡ್ ಫ್ಯಾಕ್ಟರ್ ಇಸ್ ಫಾರೆಸ್ಟ್ಸ್ ಆಸ್ ದ ನ್ಯಾಚುರಲ್ ರಿಸೋರ್ಸಸ್. ಈ ಪಾಠದಲ್ಲೂ ಕೂಡ ಹಾಗೆ ತುಂಬ ಫಾರೆಸ್ಟ್ ರಿಲೇಟೆಡ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ರಿಲೇಟೆಡ್ ಸ್ಟೋರೀಸನ್ನೆಲ್ಲ ಅಡಾಪ್ಟ್ ಮಾಡಿದ್ದಾರೆ ಅಲ್ಲಿ. ಸೊ ಇಲ್ಲಿ ಫಾರೆಸ್ಟ್ಗಳಿಗೆ ಬಂದಾಗ ಫಾರೆಸ್ಟ್ಸ್ ಆ್ಯಂಡ್ ಸ್ಟೇಕ್ ಹೋಲ್ಡರ್ಸ್, ಯಾರೆಲ್ಲ ಕೂಡ ಈ ಅರಣ್ಯದ ಪಾಲುದಾರರು ಯಾರೆಲ್ಲ ಇದ್ದಾರೆ, ಕೈಗಾರಿಕೆಗಳು ಹೌದು, ಸ್ಥಳೀಯ ಜನರು ಹೌದು, ಆಮೇಲೆ ಪರಿಸರವಾದಿಗಳು ಹೌದು, ಅರಣ್ಯ ಇಲಾಖೆ ಹೌದು, ಇವೆಲ್ಲ ಕೂಡ ಈ ಅರಣ್ಯಗಳ ಪಾಲುದಾರರಾಗಿರ್ತಾರೆ. ಅದರಲ್ಲೂ ಸ್ಥಳೀಯ ಜನರು ಹೇಗೆ ಪಾಲುದಾರರು? ಸೊ ಈ ಪ್ರಶ್ನೆ ತುಂಬ ಸಲ ಡಿಪೀಟ್ ಆಗಿದ್ದನ್ನು ನಾವು ಗಮನಿಸ್ತೇವೆ. ಸ್ಥಳೀಯ ಜನರು ಏನೆಲ್ಲ ಯೂಸ್ ಮಾಡ್ತಾರೆ? ಲೋಕಲ್ ಪೀಪಲ್ ದೇ ಡಿಪೆಂಡ್ ಅಪಾನ್ ದ ಫೈರ್ವುಡ್ ಫಾರ್ ದ ಬ್ಯಾಂಬೂ, ಫಾರ್ ದ ಗ್ರೇಸಿಂಗ್ ಆಫ್ ದೇರ್ ಅನಿಮಲ್ಸ್, ಪೆಟ್ ಅನಿಮಲ್ಸ್, ಆ್ಯಂಡ್ ಫಾರ್ the preparation of implements for agriculture and fishing and hunting, etc. For dried fruits and medicines, ಇವೆಲ್ಲ ಕೂಡ ಅವರು ಏನು ಮಾಡಿದ್ದಾರೆ, ಸ್ಥಳೀಯ ಜನರು ಅದರ ಮೇಲೆ ಅವಲಂಬಿತರಾಗಿದ್ದಾರೆ. ಸೊ ಆ ಪಾರ್ಟನ್ನು ಮಾರ್ಕ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಅದು. ಲೋಕಲ್ ಪೀಪಲ್ ಆರ್ ಸ್ಟೇಕ್ ಹೋಲ್ಡರ್ಸ್ ಆಫ್ ದಿ ಫಾರೆಸ್ಟ್, ಸ್ಥಳೀಯ ಜನರು ಅರಣ್ಯದ ಪಾಲುದಾರರು ಅಂತ. ಆಮೇಲೆ ನೆಕ್ಸ್ಟ್ ಕಮ್ಸ್ ಕನ್ಸ್ಟ್ರಕ್ಷನ್ ಆಫ್ ದಿ ಡ್ಯಾಮ್ಸ್. ವಾಟರ್ ರಿಸೋರ್ಸ್ ಅಂಡರಲ್ಲಿ ಅದನ್ನು ಚರ್ಚೆ ಮಾಡಿದ್ದಾರೆ, ಅದನ್ನು ಅಬ್ಸರ್ವ್ ಮಾಡಿದ್ದೀರಿ ನೀವು. ಯಾಕಂದರೆ ಸೋರ್ಸಸ್ ಆಫ್ ಎನರ್ಜಿ ಪಾಠದಲ್ಲೂ ಕೂಡ ಇದೆ ಇದು. ವಾಟ್ ಆರ್ ದ ಪ್ರಾಬ್ಲಮ್ಸ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ಬಿಗ್ ಡ್ಯಾಮ್ಸ್ ಅಂತ. ಸೊ ಇಲ್ಲಿ ಏನು ಮಾಡಿದ್ದಾರೆ ಈ ಪಾಠದಲ್ಲಿ ಕೇಳಿದ್ರೆ, ಇಟ್ ಈಸ್ ಡಿವೈಡೆಡ್ ಅಂಡರ್ ಸರ್ಟನ್ ಹೆಡ್ಸ್. ಅಂದರೆ ವಾಟ್ ಆರ್ ದ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್, ವಾಟ್ ಆರ್ ದ ಇಕನಾಮಿಕಲ್ ಪ್ರಾಬ್ಲಮ್ಸ್ ಆ್ಯಂಡ್ ವಾಟ್ ಆರ್ ದ ಸೋಷಿಯಲ್ ಪ್ರಾಬ್ಲಮ್ಸ್. ಸಾಮಾಜಿಕ ಸಮಸ್ಯೆಗಳೇನಾಗ್ತವೆ, ಆರ್ಥಿಕ ಸಮಸ್ಯೆಗಳೇನು ಬರ್ತವೆ, ಹಾಗೆ ಪರಿಸರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳೇನು ಬರ್ತವೆ ಅನ್ನೋದನ್ನೆಲ್ಲ ಬೇರೆ ಬೇರೆಯಾಗಿ ಚರ್ಚೆ ಮಾಡಿದ್ದಾರೆ. ಸೊ ಈಸಿ ಇದೆ. ದೆನ್ ಕಮ್ಸ್ ದ ಮೆಥಡ್ಸ್ ಆಫ್ ವಾಟರ್ ಹಾರ್ವೆಸ್ಟಿಂಗ್. ಯಾಕೆ ವಾಟರ್ ಹಾರ್ವೆಸ್ಟಿಂಗ್ ಯಾಕೆ ಮಾಡಬೇಕು, ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ದ ವಾಟರ್ ಹಾರ್ವೆಸ್ಟಿಂಗ್, ಆ ಪಾರ್ಟ್ ಇದೆ. ನಂತರದಲ್ಲಿ ಅಡ್ವಾಂಟೇಜಸ್ ಆಫ್ ಸ್ಟೋರಿಂಗ್ ವಾಟರ್ ಇನ್ ಅಂಡರ್ಗ್ರೌಂಡ್, ಆ ಪಾರ್ಟ್ ಇದೆ. ಕೊನೆಯದಾಗಿ ಕೋಲ್ ಆ್ಯಂಡ್ ಪೆಟ್ರೋಲಿಯಂ. ಸೊ ಇಷ್ಟು ನಮಗೆ ಇದರಲ್ಲಿ ಪಾಠದಲ್ಲಿ ಸಿಗುವಂಥ ಕಾನ್ಸೆಪ್ಟ್ಗಳು. ನಾನು ಆಗಲೇ ಹೇಳಿದೆ, ತುಂಬ ಈಸಿ ಇದೆ, ತುಂಬ ಏನು ಗಾಬರಿ ಪಡಬೇಕಾಗಿಲ್ಲ ಈ ಪಾಠದ ಬಗ್ಗೆ. ಇಟ್ ಹ್ಯಾಸ್ 3 ಮಾರ್ಕ್ಸ್ ವೇಟೇಜ್. ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆಗಳು ಹೇಗಿವೆ ಒಂದ್ಸರಿ ನೋಡೋಣ. ನೋಡಿ, ಮಲ್ಟಿಪಲ್ ಚಾಯ್ಸ್. ಜಲಕೊಯ್ಲು ರಚನೆಗಳನ್ನು ನಿರ್ಮಿಸುವುದರ ಮುಖ್ಯ ಉದ್ದೇಶ.
Main purpose of constructing water harvesting structures is to hold rainwater on the surface of the earth, use water for irrigation, use water for farming, recharge groundwater. ವಾಟರ್ ಹಾರ್ವೆಸ್ಟಿಂಗ್ ಮೆಥಡ್ಸ್ ಮೇಲೆ ಕೇಳಿದ್ದಾರೆ. ಮಳೆ ನೀರನ್ನು ಭೂಮಿಯ ಮೇಲೆ ಹಿಡಿದಿಟ್ಟುಕೊಳ್ಳಲು, ನೀರಾವರಿಗಾಗಿ ನೀರನ್ನು ಬಳಸಲು, ಮೀನುಗಳ ಕೃಷಿಗೆ ನೀರನ್ನು ಬಳಸಲು, ಅಂತರ್ಜಲವನ್ನು ಭರ್ತಿ ಮಾಡಲು ಅಂತ. ಎಸ್, ಡಿ ಇಸ್ ದ ರೈಟ್ ಆಪ್ಷನ್. ಸೊ ಯಾವಾಗಲೂ ನಾವು ವಾಟರ್ ಹಾರ್ವೆಸ್ಟಿಂಗ್ ಯಾಕೆ ಮಾಡ್ತೇವೆ ಅಂದರೆ ಇಟ್ ಈಸ್ ಫಾರ್ ದ ರೀಚಾರ್ಜಿಂಗ್ ಆಫ್ ದಿ ಗ್ರೌಂಡ್ ವಾಟರ್. ಎಸ್, ಡಿ ಇಸ್ ದ ರೈಟ್ ಆನ್ಸರ್. ಮುಂದಕ್ಕೆ ಹೋಗುವ. ಸಿ, ಡೈರೆಕ್ಟ್ ಕ್ವಶನ್ ಇದೆ. ಈ ಕೆಳಗಿನವುಗಳಲ್ಲಿ ಯಾವುದು ಜೀವ ವೈವಿಧ್ಯತೆಯ ಸೂಕ್ಷ್ಮ ತಾಣಗಳು? ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಬಯೋಡೈವರ್ಸಿಟಿ ಸ್ಪಾಟ್ ಅಂತ ಕೇಳಿದೆ. ನೇರ ಕ್ವಶನ್ ಇದು. ಮರುಭೂಮಿಗಳು, ನದಿಗಳು, ಸಾಗರಗಳು, ಅರಣ್ಯಗಳು. ಡೆಸರ್ಟ್ಸ್, ರಿವರ್ಸ್, ಓಷಿಯನ್ಸ್ ಆ್ಯಂಡ್ ಫಾರೆಸ್ಟ್ಸ್. ಎಸ್, ಅಗೈನ್ ದ ಆನ್ಸರ್ ಈಸ್ ಡಿ. ಫಾರೆಸ್ಟ್ಸ್ ಆರ್ ಕಾಲ್ಡ್ ಆಸ್ ದ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್. ನೆಕ್ಸ್ಟ್ ಮುಂದಕ್ಕೆ ಹೋಗುವ. ಸಿ, ವಾಟ್ ನೀಡ್ಸ್ ಆಫ್ ದ ಲೋಕಲ್ ಪೀಪಲ್. ಒಂದು ನಿಮಿಷ. ರಿಜ್ಯುವಿನೇಟಿಂಗ್ ಏನ್ಷಿಯಂಟ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ಸ್ ಇಸ್ ಬೀಂಗ್ ಎನ್ಕರೇಜ್ಡ್ ಬೈ. ಪುರಾತನ ನೀರಿನ ಕೊಯ್ಲು ವ್ಯವಸ್ಥೆಗಳ ಪುನಶ್ಚೇತನಗೊಳಿಸುವಿಕೆಯನ್ನು ಉತ್ತೇಜಿಸಲಾಗುತ್ತಿದೆ ಏಕೆ? ಸಿ, ಆಲ್ ಕ್ವಶನ್ಸ್ ಇನ್ ಡಿಫರೆಂಟ್ ಫಾರ್ಮ್ಸ್ ದೇ ರಿವಾಲ್ವ್ ಅರೌಂಡ್ ದ ರೀಚಾರ್ಜಿಂಗ್ ದ ಗ್ರೌಂಡ್ ವಾಟರ್. ಸೊ ಪುರಾತನ ನೀರಿನ ಕೊಯ್ಲು ವ್ಯವಸ್ಥೆಗಳನ್ನು ಪುನಶ್ಚೇತನಗೊಳಿಸುವುದರಿಂದಾಗಿ ಯು ಕ್ಯಾನ್ ಅವಾಯ್ಡ್ ದ ಕನ್ಸ್ಟ್ರಕ್ಷನ್ ಆಫ್ ಬಿಗ್ ಡ್ಯಾಮ್ಸ್ ಆಸ್ ವೆಲ್ ಆಸ್ ವಿ ಕ್ಯಾನ್ ರೀಚಾರ್ಜ್ ದ ಗ್ರೌಂಡ್ ವಾಟರ್. ದೆನ್ ವಾಟ್ ನೀಡ್ಸ್ ಆಫ್ ದಿ ಲೋಕಲ್ ಪೀಪಲ್ ಆರ್ ಫುಲ್ಫಿಲ್ಡ್ ಬೈ ದ ಫಾರೆಸ್ಟ್. ಸ್ಥಳೀಯ ಜನರ ಯಾವ ಅಗತ್ಯತೆಗಳು ಕಾಡಿನಿಂದ ಪೂರೈಕೆಯಾಗುತ್ತವೆ ಅಂತ ಪ್ರಶ್ನೆ ಇದೆ. ಸೊ ಹೌ ದ ಲೋಕಲ್ ಪೀಪಲ್ ಆರ್ ಸ್ಟೇಕ್ ಹೋಲ್ಡರ್ಸ್ ಆಫ್ ದಿ ಫಾರೆಸ್ಟ್ ಅಂತ ನಾವು ಆಗಲೇ ಚರ್ಚೆ ಮಾಡಿದ್ದೇವೆ. ಅದೇ ಪ್ರಶ್ನೆಯನ್ನು ಇನ್ನೊಂದು ವಿಧಾನದಲ್ಲಿ ಕೇಳಿದ್ದಾರೆ, ನೋಡ್ಬೋದು ನೀವು. ನೆಕ್ಸ್ಟ್, ಸಿ, ಹೌ ಡಸ್ ಕಂಬಷನ್ ಆಫ್ ಫಾಸಿಲ್ ಫ್ಯೂಯಲ್ಸ್ ಕಾಸ್ ಗ್ರೀನ್ ಹೌಸ್ ಇಫೆಕ್ಟ್? ಪಳೆಯುಳಿಕೆ ಇಂಧನಗಳ ದಹನ ಹಸಿರುಮನೆ ಪರಿಣಾಮಕ್ಕೆ ಹೇಗೆ ಕಾರಣವಾಗಿದೆ ಅಂತ 2 ಮಾರ್ಕಿನ ಪ್ರಶ್ನೆ ಇದು. 2 ಮಾರ್ಕಿನ ಒಂದು ಪ್ರಶ್ನೆ. ಕಂಬಷನ್ ಆಫ್ ಫಾಸಿಲ್ ಫ್ಯೂಯಲ್ಸ್ ದೇ ರಿಲೀಸ್ ಗ್ರೀನ್ ಹೌಸ್ ಗ್ಯಾಸಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್, ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಇಟ್ ಇನ್ಕ್ರೀಸಸ್ ದ global temperature of the earth, which is called as greenhouse effect. Easy the question. Then list the reasons for failure in sustaining the groundwater. ಅಂತರ್ಜಲವನ್ನು ಉಳಿಸಿಕೊಳ್ಳಲಿಕ್ಕೆ ಉಂಟಾಗುವ ವೈಫಲ್ಯಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ 4 ಕಾರಣಗಳನ್ನು ನಮ್ಮ ಪಾಠ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಇಂಡಸ್ಟ್ರಿಯಲೈಸೇಷನ್ ಆ್ಯಂಡ್ ಅರ್ಬನೈಸೇಷನ್, ನಗರೀಕರಣ ಮತ್ತು ಕೈಗಾರಿಕೀಕರಣ ಒಂದು ಕಾರಣ. ದೆನ್ ಗ್ರೋವಿಂಗ್ ದ ಕ್ರಾಪ್ ವಿಚ್ ಡಿಮಾಂಡ್ ಮೋರ್ ವಾಟರ್, ಹೆಚ್ಚು ನೀರನ್ನು ಬಳಸುವಂತಹ, ನೀರಿನ ಅಗತ್ಯ ಇರುವಂತಹ ಬೆಳೆಗಳನ್ನು ಬೆಳೆಯುವಂಥದ್ದು, ಅದು ಕೂಡ ಒಂದು ಕಾರಣ ಅದಕ್ಕೆ. ಅನಂತರದಲ್ಲಿ ವಾಟರ್ ಪೊಲ್ಯೂಷನ್ ಡ್ಯೂ ಟು ದ ಇಂಡಸ್ಟ್ರಿಯಲ್ ವಾಟರ್ ಡಿಸ್ಚಾರ್ಜ್ ಆ್ಯಂಡ್ ಎಕ್ಸೆಟ್ರಾ, ನೀರಿನ ಮಾಲಿನ್ಯ. ಇವೆಲ್ಲ 4 ಕಾರಣಗಳಿವೆ. ಕಾರಣಗಳನ್ನು ಪಟ್ಟಿ ಮಾಡಿಕೊಳ್ಳಿ. ಪ್ಲಾಸ್ಟಿಕ್ ಉತ್ಪನ್ನಗಳ ಮರುಬಳಕೆ ಮರುಚಕ್ರೀಕರಣ ವಿಧಾನಕ್ಕಿಂತ ಉತ್ತಮ ಏಕೆ? ಇದು ಕೂಡ ಹಾಗೆ ನೋಡಿ, ಪ್ರಶ್ನೆ ತುಂಬ ಸಲ ರಿಪೀಟ್ ಆಗಿದೆ ಇದು. ಮರುಚಕ್ರೀಕರಣ ಡಿಮಾಂಡ್ಸ್ ಎನರ್ಜಿ, ಅದಕ್ಕೆ ಶಕ್ತಿ ಬೇಕಾದ್ರಿಂದ ಮರುಬಳಕೆ ಉತ್ತಮ ಅಂತ. ಪುನಃ ಆ ಪ್ರಶ್ನೆ ರಿಪೀಟ್ ಆಗಿದ್ದು ನೋಡಿ. ಸ್ಥಳೀಯ ಜನರು ಅರಣ್ಯ ಸಂಪನ್ಮೂಲಗಳ ಪಾಲುದಾರರು ವಿವರಿಸಿ ಅಂತ. ಸೊ 3 ಮಾರ್ಕಿನ ಪ್ರಶ್ನೆ ಇದು. 2+1 ರಿಪೀಟ್ ಆಗಿದೆ ತುಂಬ ಸಲ. ಅಂದರೆ ಕಾನ್ಸೆಪ್ಟ್ ತುಂಬ ಕಡಿಮೆ ಇರೋದ್ರಿಂದ ಪಾಠದಲ್ಲಿ ಅದರ ಮೇಲೆ ರಿಪೀಟ್ ಆಗ್ತದೆ. ಪ್ರಶ್ನೆಗಳನ್ನು ಮಾತ್ರ ಸ್ವಲ್ಪ ವಿಪರೀತವಾಗಿ ಬದಲಾಯಿಸಿ ಕೇಳೋದನ್ನು ನಾವು ಗಮನಿಸ್ತೇವೆ. ಸೊ ಹಾಗಾಗಿ ಈ ಪಾಠದಲ್ಲಿ ಇರುವಂಥ ಕಾನ್ಸೆಪ್ಟ್ಗಳು ತುಂಬ ಕಡಿಮೆ ಇವೆ. ಅದರಿಂದ ಬಹಳ ಬೇಗ ನೀವು ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಜೀವಶಾಸ್ತ್ರದ 6 ಅಧ್ಯಾಯಗಳು, ಅವುಗಳಲ್ಲಿರುವಂಥ ಮುಖ್ಯವಾದ ಕಾನ್ಸೆಪ್ಟ್ಗಳು, ಹಾಗೆ ಇರುವಂಥ ಬಹಳ ಪ್ರಮುಖವಾದ ಪ್ರಶ್ನೆಗಳು, ಈ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾವು ರಿವಿಷನ್ ಮಾಡೋದ್ರಿಂದ ನಮಗಾಗುವಂಥ ಒಂದು ಬಹಳ ಮುಖ್ಯವಾದ ಅನುಕೂಲ ಅಂದರೆ ವೆರಿ ಮಚ್ ಅಡ್ವಾಂಟೇಜಸ್. ತುಂಬ ಥರದ ಪ್ರಶ್ನೆಗಳು ನಮಗೆ ಗಮನಕ್ಕೆ ಬರ್ತವೆ. ಒಂದೇ ಕಾನ್ಸೆಪ್ಟ್ ಮೇಲೆ ಬೇರೆ ಬೇರೆ ಥರದ ಪ್ರಶ್ನೆಗಳನ್ನು ಮಾಡಿರುವುದನ್ನು ನಾವು ಗಮನಿಸ್ತೇವೆ. ಸೊ ಹಾಗಾಗಿ ದ ರಿವಿಷನ್ ಈಸ್ ವೆರಿ ಇಂಪಾರ್ಟೆಂಟ್ ವೈಲ್ ವಿ ಪ್ರಿಪೇರಿಂಗ್ ಫಾರ್ ಎ ಎಕ್ಸಾಮಿನೇಷನ್. ಒಂದು ಸೆಕೆಂಡ್ ಥಿಂಗ್ ಈಸ್ ಅಗೇನ್ ಐ ಆಮ್ ಸ್ಟ್ರೆಸ್ಸಿಂಗ್ ಅಬೌಟ್ ದ ಡಯಾಗ್ರಾಮ್ಸ್. 12 ಮಾರ್ಕಿನ ಚಿತ್ರಗಳಿವೆ ಸೈನ್ಸಲ್ಲಿ. ಸೊ ಆ ಚಿತ್ರಗಳನ್ನು ಚೆನ್ನಾಗಿ ಕಲ್ತಿಟ್ಕೊಳ್ಳಿ ಅಂತ. ಆಮೇಲೆ ದೆನ್ ಸೆಕೆಂಡ್ ಒನ್ ಈಸ್ ದ ಶಾರ್ಟ್ ನೋಟ್ಸ್ ಅಬೌಟ್ ದ
ಎಕ್ಸ್ಪ್ಲೈನ್ಡ್ ಕಾನ್ಸೆಪ್ಟ್ಸ್, ತುಂಬ ಎಕ್ಸ್ಪ್ಲೈನ್ ಆಗಿರೋ ಕಾನ್ಸೆಪ್ಟ್ ಇದ್ದರೆ ಅವನು ತುಂಬ ಶಾರ್ಟಾಗಿ ನೋಟ್ಸ್ಗಳ ರೂಪದಲ್ಲಿ ನೀವು ರೆಡಿ ಮಾಡ್ಕೋಬೇಕು. ಯಾಕಂದರೆ ಸೈನ್ಸಲ್ಲಿ ಆನ್ಸರ್ ಟು ದ ಪಾಯಿಂಟ್, ನೀವು ಎಷ್ಟೆಲ್ಲ ಬರೆದಿರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಆನ್ಸರಲ್ಲಿ ನಮಗೆ ಬೇಕಾದ ಎಷ್ಟು ಕಾನ್ಸೆಪ್ಟ್ ಇದೆ ಅಷ್ಟು ಇಂಪಾರ್ಟೆಂಟ್. ರಸಾಯನಶಾಸ್ತ್ರ ಮಾಡುವಾಗಲೇ ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು. 18th ಗ್ರೂಪ್ ಎಲಿಮೆಂಟ್ಸ್ ಆರ್ ಕಾಲ್ಡ್ ಎಸ್ 0 ಗ್ರೂಪ್ ಎಲಿಮೆಂಟ್ಸ್. ವೈ? ನಮ್ಗೆ ಬೇಕಾದ ಶಾರ್ಟ್ ಆನ್ಸರ್, ಇಟ್ ಈಸ್ ದೇಯರ್ ವೇಲೆನ್ಸಿ ಈಸ್ 0. ಸೊ ಅದರಿಂದ ನೀವೇನು ಎಕ್ಸ್ಪ್ಲನೇಷನ್ ಬರಿಬಾರ್ದು ಅಂತೇನಿಲ್ಲ, ಬಟ್ ದ್ಯಾಟ್ ಕಾನ್ಸೆಪ್ಟ್ ಈಸ್ ಇಂಪಾರ್ಟೆಂಟ್. ಅದನ್ನು ತುಂಬ ನೀವೇನು ಎಕ್ಸ್ಪ್ಲೇನ್ ಮಾಡಿ ಬರೀಲಿಕ್ಕೆ ಹೊರಟಾಗ ಜಸ್ಟ್ ಅಂಡರ್ಲೈನ್ ದ ಇಂಪಾರ್ಟೆಂಟ್ ಥೀಮ್ ಆಫ್ ಯುವರ್ ಆನ್ಸರ್. ಆ ಅಭ್ಯಾಸ ಮಾಡ್ಕೊಳ್ಳಿ. ನೀವು ಇಂಪಾರ್ಟೆಂಟಿಗೆ ಅಂಡರ್ಲೈನ್ ಮಾಡಿದ್ರೆ ಬರೆದ್ರಿ ಬೇಕಾದರೆ 18th ಗ್ರೂಪ್ ಎಲಿಮೆಂಟ್ಸ್ ಆರ್ ಕಾಲ್ಡ್ ಎಸ್ 0 ಗ್ರೂಪ್ ಎಲಿಮೆಂಟ್ಸ್ ಬಿಕಾಸ್ ದೇರ್ ವೇಲೆನ್ಸಿ ಈಸ್ 0 ಅಷ್ಟು ಬರೆದ್ರಿ. ದೇರ್ ವೇಲೆನ್ಸಿ ಈಸ್ 0 ಇಸ್ ದ ಇಂಪಾರ್ಟೆಂಟ್ ಪಾರ್ಟ್ ಜಸ್ಟ್ ಟು ಬಿ ಆನ್ಸರ್ಡ್. ಅದಕ್ಕೆ ಅಂಡರ್ಲೈನ್ ಮಾಡಿ. ಸೊ ಕೊನೆಯಲ್ಲಿ ಇಟ್ ವಿಲ್ ಹ್ಯಾವ್ ಎನ್ ಇಂಪ್ರೆಸ್ ಆನ್ ದ ಇವ್ಯಾಲ್ಯುವೇಟರ್ಸ್. ಯಾರು ಮೌಲ್ಯಮಾಪನ ಮಾಡ್ತಾ ಇದ್ದಾರೆ ಸ್ವಲ್ಪ ನೀಟಾಗಿ ಕಾಣ್ತದೆ ನಿಮ್ಮ ಉತ್ತರಗಳು. ಸಾಕಷ್ಟು ಜಾಗವನ್ನು ಬಳಸ್ಕೊಳ್ಳಿ. ತುಂಬ ಹತ್ತಿರದಲ್ಲೆಲ್ಲ ಬರೆದು ಎಲ್ಲ ಇದು ಮಾಡ್ಲಿಕ್ಕೆ ಹೋಗ್ಬಿಡಿ. ಎಷ್ಟು ಜಾಗ ಕಂಫರ್ಟೇಬಲ್ ಆಗಿ ಬೇಕು ಅಷ್ಟು ಜಾಗವನ್ನು ಬಳಸ್ಕೊಳ್ಳಿ. ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸಿಗೆ ಅಂಡರ್ಲೈನ್ ಮಾಡಿ. ದೆನ್ ಚಿತ್ರ ಡಯಾಗ್ರಾಮ್ ಬಿಡಿಸ್ತೀರಿ. ಡಯಾಗ್ರಾಮ್ ಬಿಡಿಸುವಾಗ ವೈ ಲೇಬಲಿಂಗ್ ದ ಪಾರ್ಟ್ಸ್ ಲೇಬಲ್ ಮಾಡುವಾಗ ಯೂಸ್ ಯುವರ್ ಸ್ಕೇಲ್ಸ್ ಆ್ಯಂಡ್ ಪೆನ್ಸಿಲ್ಸ್. ಯಾರು ಕೂಡ ಪೆನ್ನಲ್ಲಿ ಡಯಾಗ್ರಾಮ್ ಮಾಡಲಿಕ್ಕೆ ಹೋಗ್ಬೇಡಿ. ಪಾರ್ಟನ್ನು ಕೂಡ ಯು ಕ್ಯಾನ್ ರೈಟ್ ಇನ್ ಪೆನ್ಸಿಲ್ ಓನ್ಲಿ. ಸ್ಕೇಲ್ ತಗೊಂಡು ಅದಕ್ಕೆ ಗೆರೆ ಎಳೆದು ಆಮೇಲೆ ಇದು ಮಾಡ್ಕೊಳ್ಳಿ. ಸುಮ್ಮನೆ ಕೈಯಲ್ಲಿ ಹಾಗೆ ಹೀಗೆಲ್ಲ ಹೇಳಿದ್ರೆ ಒಂಥರ ಆಡ್ ಲುಕ್ ಬರ್ತದೆ ನಿಮ್ಮ ಡಯಾಗ್ರಾಮಿಗೆ. ಅದರಿಂದ ಪೇಪರ್ ಎಷ್ಟು ನಿಮ್ಮದು ನೀಟಾಗಿರ್ತದೆ, ಬರವಣಿಗೆ ಎಷ್ಟು ನೀಟಾಗಿರ್ತದೆ. ಸೊ ಇಟ್ ವಿಲ್ ಹ್ಯಾವ್ ಎನ್ ಇನ್ಫ್ಲುಯೆನ್ಸ್, ಪಾಸಿಟಿವ್ ಇನ್ಫ್ಲುಯೆನ್ಸ್ ಆನ್ ದ ಇವ್ಯಾಲ್ಯುವೇಟರ್ಸ್ ಅಂತ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ರಸಾಯನಶಾಸ್ತ್ರದ ಒಟ್ಟಿಗೆ 5 ಪಾಠಗಳು ಮತ್ತು ಜೀವಶಾಸ್ತ್ರದ 6 ಪಾಠಗಳು. ಸೊ ಇವುಗಳನ್ನು ಅವುಗಳ ಕಾನ್ಸೆಪ್ಟ್ ಸಮೇತ ನಾವು ಸ್ಟಡಿ ಮಾಡಿದ್ದೇವೆ. ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಂಥ ಪ್ರಶ್ನೆಗಳನ್ನೆಲ್ಲ ಇದು ಮಾಡ್ಕೊಂಡಿದ್ದೇವೆ. ಇನ್ನು ಫಿಸಿಕ್ಸಲ್ಲಿ ಕೂಡ ಮತ್ತೆ 5 ಪಾಠಗಳಿವೆ. ಫಿಸಿಕ್ಸ್ನ ಪಾಠಗಳು ಕೂಡ ನಿಮಗೆ ರಿವಿಷನ್ ಆಗಿವೆ. ಸೊ ಎಲ್ಲ ಪಾಠಗಳನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಪಾಠದ ಮಧ್ಯದಲ್ಲಿ ಬರುವಂಥ ಕೆಲವು ಚಟುವಟಿಕೆಗಳಿವೆ. ಆ ಚಟುವಟಿಕೆಗಳನ್ನು ಕೂಡ ಅಬ್ಸರ್ವ್ ಮಾಡ್ಕೊಳ್ಳಿ. ಚಟುವಟಿಕೆಗಳಲ್ಲಿರುವ ಕಾನ್ಸೆಪ್ಟ್ಗಳು ನಮ್ಮ ಪಾಠದಲ್ಲಿರುವ ಕಾನ್ಸೆಪ್ಟ್ಗಳಿಗೆ ಡೈರೆಕ್ಟಾಗಿ ಥ್ರೂ ಆಗುವಾಗಿದ್ದರೆ ಚಟುವಟಿಕೆಗಳ ಮೇಲೆ ಬೇಕಾದರೂ ಪ್ರಶ್ನೆ ಕೇಳ್ಬೋದು. ಇಂಪಾರ್ಟೆಂಟಾಗಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿನಲ್ಲಿ. ಬಯಾಲಜಿನಲ್ಲಿ ಹೇಳಿದೆ ನಿಮಗೆ ಸಣ್ಣ ಸಣ್ಣ ಚಿತ್ರಗಳೇನಿವೆ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಅದರ ಲೇಬಲಿಂಗನ್ನು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ ಪ್ರಯತ್ನ ಮಾಡಿ. ಬಿಕಾಸ್ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಇರ್ತವೆ. ಕೆಲವು ಸಲ ಕ್ವಶನ್ಗಳನ್ನು ನೇರವಾಗಿ ಕೇಳ್ತಾ ಇರೋದಿಲ್ಲ. ಕ್ವಶನ್ ಫಾರ್ಮೇಷನ್, ಸ್ಟೆಮ್ ಫಾರ್ಮೇಷನ್ ಚೇಂಜ್ ಇರ್ತದೆ. ಸೊ ಅಂಥ ಸಂದರ್ಭದಲ್ಲೂ ಕೂಡ ಅದನ್ನು ಆಲೋಚನೆ ಮಾಡಿ ಉತ್ತರ ಬರೆಯುವಂಥ ಪ್ರಯತ್ನ ಮಾಡಿ. ಒಂದು 15 ನಿಮಿಷಗಳ ಕಾಲ ಪ್ರಶ್ನೆ ಪತ್ರಿಕೆಯನ್ನು ಓದಲಿಕ್ಕೆ ಅವಕಾಶ ಇರ್ತದೆ ನಿಮಗೆ. ಸೊ ಆ ಸಮಯವನ್ನು ಸದುಪಯೋಗಪಡಿಸ್ಕೊಂಡು ಪ್ರಶ್ನೆ ಪತ್ರಿಕೆಯನ್ನು ಚೆನ್ನಾಗಿ ಓದ್ಕೊಳ್ಳಿ. ಆ ನಂತರದಲ್ಲಿ ಏನು ಉತ್ತರ ಬರೀಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಕೊಂಡು ಬರೀರಿ. ಸೊ 2023ನೇ ಸಾಲಿನ SSLC ಪರೀಕ್ಷೆಗೆ ಅಪಿಯರ್ ಆಗ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಪಾಠವನ್ನು ಅಬ್ಸರ್ವ್ ಮಾಡಿದಂಥ ನಿಮಗೆಲ್ಲರಿಗೂ ಕೂಡ ಬೆಸ್ಟ್ ಆಫ್ ಲಕ್ ಹೇಳ್ತೇನೆ. ಚೆನ್ನಾಗಿ ಪ್ರಿಪೇರ್ ಮಾಡಿ, ಚೆನ್ನಾಗಿ ಪರೀಕ್ಷೆ ಬರೀರಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.